ಹೆದರ್ಕೋಬೇಡ, ನಾನ್ ನಿನ್ಗೋಸ್ಕರ ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ. ಒಳ್ಳೆ ತಂಪ ಜಾಗದಲ್ಲಿ ಸಿಕ್ಕಿದ್ಯಾ, ನಕ್ರ ಮಾಡ್ಬೇಡ, ಒಪ್ಕೊಂಬಿಡು. ಬೇಡ, ನಿಮಗ್ ಕೈ ಮುಗಿದ್ ಕೇಳ್ಕೊತೀನಿ, ನನ್ನ ಬಿಟ್ಬಿಡಿ. ಬಿಟ್ಬಿಡ್ತೀನಿ. ನಾನ್ ನಿನ್ನ ಇಟ್ಕೊಂಡು ಏನ್ ಮಾಡ್ಲಿ? ಒಂದ್ 5 ನಿಮಿಷ ಅಷ್ಟೇ. ನಿಮ್ ದಮ್ಮಯ್ಯ ಅಂತೀನಿ. ನನ್ನ ದಮ್ಮಯ್ಯ ಅಂದ್ರೆ ನನ್ ಮನಸ್ಸಾಸೆ ತೀರುತ್ತಾ? ಕಂಡಿದ್ದೀನಿ. ನಿಮ್ಗಿದೆಲ್ಲ ಸಣ್ಣಾಗಿರಕ್ಕಿಲ್ಲ. ಯಜಮಾನ್ರ ವಿಷಯ ಗೊತ್ತಾದ್ರೆ ನಿಮ್ ಗತಿ ಏನಾಗ್ತದೆ ಗೊತ್ತಾ? ಅದ್ಯಾವ್ ನಿನ್ನ ಯಜಮಾನನೋ ನನ್ನ ಮುಂದೆ? ನಮ್ಮನೆ ಅನ್ನ ತಿನ್ಕೊಂಡ್ ಬಿದ್ದಿರೋ ನಾಯಿ ನೀನು. ಹೇಳ್ದಷ್ಟು ಕೇಳು. ಆಗ ನೋಡಿ, ನನ್ನ ಏನ್ ಬೇಕಾದ್ರು ಅನ್ನಿ, ಯಜಮಾನ್ರಿಗೆ ಏನಾನ ಅಂದ್ರೆ ಸಂದಾಗಿರಕ್ಕಿಲ್ಲ. ಹೋಗಲೇ. ಇನ್ನೊಂದ್ ಕಿತ ಹುಡುಗಿ ಮೇಲೆ ಕೈ ಮಡಗಿದ್ರೆ ಯಜಮಾನ್ರು ತಮ್ಮ ಅನ್ನೋದನ್ನು ನೋಡದೆ ಕೈನ ತುಂಡು ತುಂಡ ಕತ್ತರಿಸ್ಬಿಡ್ತೀನಿ. ಹೌದಾ? ನಾನು ನೀನು ನೋಡೇ ಬಿಡೋಣ. ಸಿದ್ದರಾಮ, ಏನಿದು ಗೌಡ್ರೆ? ಬೇಲಿನ ಎದ್ದು ಹೊಲ ಮೇದ್ರೆ ಯಾರು ಕಾಪಾಡ್ತಾರೆ ನಮ್ಮನ್ನ? ರಕ್ಷಕರೇ ರಾಕ್ಷಸರಾಗ್ಬಿಟ್ರೆ ನಮ್ಮಂತವ್ರ ಪಾಡೇನ ಯಜಮಾನ್ರೆ. ಇಂಥ ಕಾಂಟಕ ನಿಮ್ ವಂಶದಾಗ ಹುಟ್ಟಬಾರ್ದಾಗಿತ್ತು ಬುಡಿ ಗೌಡ್ರೆ. ಏನಿದು ಗೌಡ್ರೆ? ಬೇಲಿನ ಎದ್ದು ಹೊಲ ಮೇದ್ರೆ ಯಾರು ಕಾಪಾಡ್ತಾರೆ ನಮ್ಮನ್ನ? ರಕ್ಷಕರೇ ರಾಕ್ಷಸರಾಗ್ಬಿಟ್ರೆ ನಮ್ಮಂತವ್ರ ಪಾಡೇನ ಯಜಮಾನ್ರೆ. ಇಂಥ ಕಾಂಟಕ ನಿಮ್ ವಂಶದಾಗ ಹುಟ್ಟಬಾರ್ದಾಗಿತ್ತು ಬುಡಿ ಗೌಡ್ರೆ. ನೀಚ, ಮತ್ತೆ ಬಂದಿಲ್ಲಿಗೆ 10 ಊರಿಗೆ ನ್ಯಾಯ ಹೇಳು. ವಂಶ ನಮ್ದು. ಅಂತ ವಂಶ ಹುಟ್ಟಿ ಎಂತ ಕೆಲಸ ಮಾಡ್ದು? ಅಯ್ಯ, ಏನಾಗೋಯ್ತು ಅಂತ ಇಷ್ಟೊಂದು ಬಂಬಡಿ ಹೊಡಿತಾ ಇದ್ಯಾ? ಏನಾಯ್ತಾ? ಹಾಗೆ ಸಾಲ್ದ? ಇನ್ನೇನಾಗಬೇಕು? ಎಷ್ಟೋ ಜನ ಹೆಣ್ಮಕ್ಳ ಶೀಲನ ಹಾಳು ಮಾಡ್ದೆ. ಅದನ್ನ ತಡೆಗೆ ಬಂದವ್ರನ್ನ ಕೊಚ್ಚಾಕದೆ. ಪೊಲೀಸ್ನವ್ರು ನಿನ್ನ ರಾತ್ರಿ ಹಗಲು ಹುಡುಕ್ತವ್ರೆ. ನೋಡು, ನೀ ನನ್ನ ಮೇಲೆ ಸ್ವಲ್ಪ ಮರೆ ಇದ್ರೆ ನೀನೇ ಹೋಗಿ ಸರೆಂಡರ್ ಆಗು. ಇದರಿಂದ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಪೊಲೀಸ್ನವ್ರಿಗೆ ಸರೆಂಡರ್ ಆಗಕ್ಕೆ ನಾನು ಹೇಳಿನ? ಅವ್ರ ಜೀವಮಾನದಲ್ಲಿ ನಾನು ಹಿಡಿಯಕ್ ಆಯ್ಕಿಲ್ಲ. ನೋಡು, ಇದ್ರ ಬಗ್ಗೆ ನೀನೇನು ತಲೆ ಕೆಡ್ಸ್ಕೊಬೇಡ. ಹೆಣ್ಣಿರೋದೇ ಅನುಭವಿಸಕ್ಕೋಸ್ಕರ. ನಿನ್ಗಂತೂ ಹೆಂಡತಿ ಇಲ್ಲ, ಮಕ್ಳಿಲ್ಲ, ಒಳ್ಳೆ ಗುಂಡ್ರು ಗೋವಿ ತರ ಇದ್ಯಾ. ನೋಡೋ, ನಮ್ಮಪ್ಪನ ಆಸ್ತಿ ಅರ್ಧ ಹಂಚೋಕ್ ಮುಂಚೆ ಮನೆ ಗಿರಿ ಮಗ ಅನ್ಸ್ಕೊಂಡಿರೋ ನೀನು ನನ್ಗೊಂದು ಮದುವೆ ಮಾಡು. ಮನೆ ತುಂಬಾ ಮಕ್ಕಳು ಮಾಡಿ ಊರ್ಗೂರೇ ವಾರಸ್ದಾರ ಮಾಡಿಟ್ಬಿಡ್ತೀನಿ. ನಿನ್ನಂತ ಕೆಟ್ಟ ಹುಳುಕ್ಕೆ ಯಾರು ಹೆಣ್ಣು ಕೊಡ್ತಾರೆ? ಯಾಕೆ ಕೊಡಲ್ಲ?
ನನ್ನಲ್ಲಿ ಏನ್ ಕಡಿಮೆ ಐತೆ? ಹಣ ಇಲ್ವಾ, ಅಂತಸ್ತಿಲ್ವಾ, ನಾನೇನು ಗಂಡ್ಸಲ್ವಾ? ನಿನ್ನಂಗ್ ನಾನೇನು ಏಕಪತ್ನಿ ವ್ರತಸ್ಥ ಅಲ್ಲ. ಹುಚ್ಚ ಬಾಯಿ, ನಿಂದು ಯಾವ್ದಿದೆಯೋ ಆಸ್ತಿ? ಆ? ಅಂದ್ರೆ ನಮ್ಮ ಅಪ್ಪ ಸಂಪಾದನೆ ಮಾಡಿರೋ ಆಸ್ತಿಲಿ ನನಗ್ ಪಾಲೇ ಇಲ್ವಾ? ಇದೇ ಕೊನೆ. ಮೊದ್ಲು ನೀನ್ ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ ಮಾಡ್ಕೊಂಬಾ. ಆಸ್ತಿ ಏನೋ ಈ ಊರ್ ಯಜಮಾನಕೇನಾ ನಿನಗೆ ಬಿಟ್ಕೊಡ್ತೀನಿ. ನೀನ್ ಹಳೆ ಯಜಮಾನ್ಗೆ ಯಾವನಿಗೆ ಬೇಕು? ಬರ್ಬೇಕಾಗಿರೋ ನಮ್ಮ ಅಪ್ಪನ ಆಸ್ತಿನ ಬಿಸಾಕು. ಎಲ್ಲ ಮಾರಾಕ್ಬಿಟ್ಟು ಬೇರೆ ಊರ್ಗ್ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ. ಈ ಊರ್ ಕಡೆ ತಲೆ ಹಾಕ್ ಕೂಡ ಮಲ್ಗಲ್ಲ. ಇನ್ಯಾವ್ರು ಹಾಳು ಮಾಡಕ್ ಹೋಗ್ತಿದ್ಯಪ್ಪ? ನಿಂತ್ಕೊಳ್ಳ. ಮನೆ ಇನ್ಸ್ಪೆಕ್ಟ್ರೆ, ಒಳ್ಳೆ ಸಮಯಕ್ಕೆ ಬಂದ್ರಿ. ಕರ್ಕೊಂಡೋಗಿ ಇವನ್ನ. ತುಂಬಾ ಥ್ಯಾಂಕ್ಸ್ ನೋಡ್ರೆ. ಅಣ್ಣ ಆದವನೇ ಪೊಲೀಸ್ನವ್ರಿಗೆ ಹಿಡ್ಕೊಡ್ತಾ ಇದೆಯಾ ತಮ್ಮನ್ನ? ಬರ್ತೀನಿ, ಮತ್ತೆ ಬರ್ತೀನಿ. ನಿನ್ನ ನೆಮ್ಮದಿನ ಹಾಳು ಮಾಡ್ತೀನಿ. ನಡಿಯಲ್ಲ. ಕಲ್ಯಾಣಾದ್ಭುತಗಾಥಾಯ ಸ್ವಾಮಿದಾತಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಿನ್ನೆ ನಮ್ಮ ಊರ್ಲಿ ನಡೆದ ಘಟನೆ ಬಗ್ಗೆ ಯೋಚನೆ ಮಾಡಿ ನಾನೊಂದು ತೀರ್ಮಾನ ಬಂದಿದ್ದೀನಿ. ಒಂದು ಹೆಣ್ಣು ಒಂಟೆ ಬದುಕೋದು ತುಂಬಾ ಕಷ್ಟ. ಅವಳಿಗೆ ಆಶಯ ತುಂಬಾ ಮುಖ್ಯ. ಅದಕ್ಕೋಸ್ಕರ ನಮ್ಮ ಸಿದ್ದರಾಮನಿಗೆ ಸೌಭಾಗ್ಯ ಕೊಟ್ಟು ಮದುವೆ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಅದಕ್ಕೆ ತಾವೆಲ್ಲ ಏನು ಹೇಳ್ತೀರಾ? ಪುರೋಹಿತರೆ, ಹಾರ ತಗೊಂಬನ್ನಿ. ನಮ್ಮೂರ್ನಾಗ ನಾನೊಬ್ನೇ ಜಾಣ, ಈ ಸಿದ್ರಾಮ ಊರ್ಗೆ ಪ್ರವೀಣ. ನಮ್ಮೂರ್ನಾಗ ನಾನೊಬ್ನೇ ಜಾಣ. ಕಾಪಿ ಹಿಡ್ಕೊಂಡ್ ಬಂದ್ಬಿಟ್ಟ ಕೊಡು. ಬಿಸಿ ಇದೀರಿ, ಇರು. ಹುಷಾರು. ಹೌದು, ಏನ್ರಿ ಗೌಡ್ರು ಕರ್ಸಿದ್ರಲ್ಲ? ಎತ್ಗೊಳ್ನ ಜಾತ್ರೆಗೆ ಹೊಡ್ಕೊಂಡು ಹೋಗಿ ಮಾರ್ಕಮ್ಮ ಅಂದ್ರು. ಅದಕ್ ನೀವೇನಂದ್ರಿ? ನಿನ್ನೊಬ್ಬಳನ್ನ ಬಿಟ್ಟು ಹೆಂಗ್ ಹೋಗಕ್ಕಾಯ್ತದೆ, ಅದಕ್ಕೆ ಬೇರೆ ಯಾರನ್ನಾದ್ರೂ ಕಳ್ಸಿ ಹಿಂದೆ. ಏನ್ರಿ ನೀವು, ಗೌಡ್ರು ಇಷ್ಟೆಲ್ಲ ಸಹಾಯ ಮಾಡಿದಾರ ನಮ್ಗೆ. ಅವ್ರೊಂದ್ ಕೆಲ್ಸ ಹೇಳ್ದಾಗ ಮಾಡ್ದಿದ್ರೆ ಏನ್ ಚೆನ್ನಾಗಿರತ್ತೆ? ಹಂಗಲ್ಲ ಚಿನ್ನ. ಹಂಗೂ ಇಲ್ಲ ಹಿಂಗೂ ಇಲ್ಲ, ನೀವ್ ನಾಳೆ ಜಾತ್ರೆಗೆ ಹೋಗ್ತಿದ್ದೀರಾ ಅಷ್ಟೇ. ಗೌಡ್ರು ಮಾತ್ ಮೀರಕ್ ಆಯ್ಕಿಲ್ಲ ಅಂತ ನನ್ಗೂ ಗೊತ್ತದೆ. ಆದ್ರೆ ಎತ್ಕೊಂಡ್ ಮಾರಕ್ ಎಷ್ಟ್ ದಿನ ಆಯ್ತದೋ ಏನೋ. ನಿನ್ನೊಬ್ಬಳನ್ನ ಹೆಂಗಲ್ಲ ಬಿಟ್ಟಿರೋದು? ನಾವು ಮಾತ್ರ ನಿಮ್ಮನ್ ಬಿಟ್ಟಿರೋಕ್ಕಾಗತ್ತಾ? ಸ್ವಲ್ಪ ದಿನ ಇಬ್ರು ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತಪ್ಪ.
ಯಾಕೋ ನೀನ್ ಬಿಟ್ಟೋಗಕ್ ಮನ್ಸೇ ಬರ್ತಿಲ್ಲ ಕಣೆ ಚಿನ್ನ. ನೋಡಿ ನೀವ್ ಜಾತ್ರೆಗೆ ಹೋಗ್ಲೇಬೇಕು. ಜಾತ್ರೆಯಿಂದ ಬಂದ್ಮೇಲೆ ಇವೆಲ್ಲ ಇದ್ದಿದ್ದೇ ರೀ. ಬೆಳಗ್ಗೆ ಎತ್ತುಗಳನ್ನ ಹೊಡ್ಕೊಂಡು ನೀವ್ ಜಾತ್ರೆಗೆ ಹೋಗ್ತಿದ್ದೀರಾ ಅಷ್ಟೇ. ಸರಿನೇ ನನ್ ರಾಣಿ, ಗೌಡ್ರು ಮಾತ್ ಮೀರಿದ್ರು ನಿನ್ ಮಾತ್ ಮೀರಕ್ ಆಯ್ತದ? ನಾಳೆ ಒತ್ತಾರನೇ ಜಾತ್ರೆಗೆ ಹೋಗ್ತೀನಿ, ಸರಿನಾ? ರೀ ರೀ ಜಾತ್ರೆಯಿಂದ ನಂಗೆ ಏನ್ ತರ್ತೀರಾ? ಏನೇನ್ ಬೇಕೋ ಮಹಾರಾಣಿ ಅವ್ರಿಗೆ? ನಂಗೆ ವಾಲೆ ಬೇಕು, ಜುಮ್ಕಿ ಬೇಕು, ಬಳೆ ಬೇಕು, 2 ಎಲೆ ಸರ ಬೇಕು, ಮತ್ತೆ ಜಾತ್ರೆನೇ ಬೇಕು ಅಂತ ಕೇಳ್ಬಿಡ್ತೀಯ? ಆಹಾ, ಒಡವೆ ಅಂದ್ರೆ ಏನ್ ಆಸೆನೋ ಹೆಂಗ್ಸ್ರಿಗೆ. ಹೆಣ್ತೀರಂದ್ರೆ ಏನ್ ತಾತ್ಸಾರನು ಈ ಗಂಡಸ್ರಿಗೆ? ಅಯ್ಯಯ್ಯಯ್ಯ, ಇಷ್ಟಕ್ಕೆಲ್ಲ ಯಾಕೆ ನನ್ ಪುಟ್ಟ ಇಷ್ಟೊಂದ್ ಬೇಜಾರ್ ಮಾಡ್ಕೋತ್ಯಾ? ಒಡವೆ ಏನು, ಒಡವೆ ಅಂಗಡಿನೇ ತಗೊಂಡ್ಬಂದ್ಬಿಡ್ತೀನಿ. ಕೋಪ ಮಾತ್ರ ಮಾಡ್ಕೋಬೇಡ, ಸರಿನಾ? ಬಾಗ್ಲಾತಿ ಒಳಗೆ ನಡಿ, ನಿರ್ಬ್ಯಾಡ ನನ್ನ ನುಡಿ. ಜಾತ್ರೆಗೆ ಬರ್ಬೇಡ್ವೆ, ನಾ ತರ್ತೀನಿ ನೂರೊಡವೆ. ಆಭರಣ ಬಾ ಸಿಂಗರಿಸುವೆ. ಬಾಗ್ಲಾತಿ ಒಳಗೆ ನಡಿ, ನಿರ್ಬೇಡ ನನ್ನ ನುಡಿ. ಜಾತ್ರೆಗೆ ಬರ್ಬೇಡ್ವೆ, ಅಯ್ಯೋ ತರ್ತೀನಿ ನೂರೊಡವೆ. ಆಭರಣ ಬಾ ಸಿಂಗರಿಸುವೆ. ರೆಟ್ಟೆಗೆ ವಂಕಿ, ಕಿವಿಗೆ ಜುಮುಕಿ, ಮುತ್ತಿನ ಮುಗುನತ್ತು. ಮೈ ತುಂಬ ಒಡವೆ ಬಹುಮಾನ ಕೊಡುವೆ, ಐ ತಮ್ಮಿ ತಾಕತ್ತು. ರೆಟ್ಟೆಗೆ ವಂಕಿ, ಕಿವಿಗೆ ಜುಮುಕಿ, ಮುತ್ತಿನ ಮುಗುನತ್ತು. ಮೈ ತುಂಬ ಒಡವೆ ಬಹುಮಾನ ಕೊಡುವೆ, ಐ ತಮ್ಮಿ ತಾಕತ್ತು. ಬಾಗ್ಲಾಕಿ ಒಳಗೆ ನಡಿ, ನಿರ್ಬೇಡ ನನ್ನ ನುಡಿ. ಜಾತ್ರೆಗೆ ಬರ್ಬೇಡ್ವೆ, ಅಯ್ಯೋ ತರ್ತೀನಿ ನೂರೊಡವೆ. ಆಭರಣವ ಸಿಂಗರಿಸುವೆ. ಕಾಲ್ಗೆಜ್ಜೆ ಬೇಕಾ, ಕಾಲ್ಕಡಗ ಬೇಕಾ, ಕಾಸಿನ ಸರ ಬೇಕಾ. ಬೆರಳಿಗೆ ಉಂಗ್ರ, ಚಿನ್ನದ ಚಂದ್ರ, ಅವಲಕ್ಕಿ ಸರಸಾಕ. ಕಾಲ್ಗೆಜ್ಜೆ ಬೇಕಾ, ಕಾಲ್ಕಡಗ ಬೇಕಾ, ಕಾಸಿನ ಸರ ಬೇಕಾ. ಬೆರಳಿಗೆ ಉಂಗ್ರ, ಚಿನ್ನದ ಚಂದ್ರ, ಅವಲಕ್ಕಿ ಸರಸಾಕ.
ಬಾಗ್ಲಾಕಿ ಒಳಗೆ ನಡಿ ನೀಡ್ಬೇಡ ನನ್ನ ನುಡಿ ಜಾತ್ರೆಗೆ ಬರ್ಬೇಡ್ವೆ ನಾ ತಟ್ಟಿ ನೀನು ರೊಡವೆ ಆಭರಣವ ಸಿಂಗರಿಸುವೆ ಅಯ್ಯ ಅಯ್ಯ ಬಾರ ನನ್ ರಾಜ ಬಾರ 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 ಅಯ್ಯ 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 ಆಹಾ 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 ಪಾಪ ನಡೆದು ದಂಡು ಬಿಟ್ಟವೇ ಮಕ್ಳ ಬಂಡ್ರ ಆಹಾ ಆಹಾ ಅರೆ ಇದೇನಜ ಈಟೋದ್ನಲ್ಲಿ ಬೀಡಿ ಸೇತ್ಕೊಂಡು ಒಳ್ಳೆ ಕೊಳ್ಳಿದೇವ ಕೂತ್ಬಿಟ್ಟಿದ್ಯಾ ನಿದ್ರೆ ಬರ್ಲಿಲ್ವಾ? ಯಾಕೋ ನಿದ್ದೆ ಬರ್ಲಿಲ್ಲ ಕಣ್ಲ. ಅದಿರ್ಲಿ ಸಿದ್ರಾಮ, ಎತ್ಕೊಳ್ಳ ಹಂಗೆ ಹೊಡ್ಕೊಂಡ್ ಬಂದಿದೀಯಲ್ಲ, ಜಾತ್ರೆಗೆ ಮಾರ್ಲಿಲ್ವಾ? ಅಯ್ಯ ಜಾತ್ರೆನೂ ಇಲ್ಲ ಪಾತ್ರೆನೂ ಇಲ್ಲ ಕಣಜ. ಅದೇನೋ ಕಾಯಿಲೆ ಬಂದು ಹದಕ್ ಕಂಡದಂತೆ, ಅದಕ್ಕೆ ಜಾತ್ರೆ ನಿಲ್ಸ್ಬಿಟ್ಟವ್ರೆ. ಹಂಗೋ ಇಸ್ಯ ಈಗ್ಲೇ ಗೊತ್ತಾಗೋಯ್ತು. ಎತ್ಗಳನ್ನ ಕೊಟ್ಟಿಗೆ ಕಟ್ಟಾಕ್ಬಿಟ್ಟು ಹೋಗಿ ಉಂಡು ಮನಿಕ ಹೋಗು. ನೀನು ಅಟಯ್ಯ ಬೀಡಿ ಸೇದಿ ಆರೋಗ್ಯ ಹಾಳು ಮಾಡ್ಕೋಬೇಡ, ಬೇಗ ಹೋಗಿ ಮನಿಕೋ. ಬಾ ಬಾಳ್ನ ಮಗ, ಬಾ ಬಾ ಬಾ. ಓ ನಡೆ 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 ಬಾ. ಔಮ ಔಮ ಔಮ. ಇದ್ರ ಮನೆ ಕಾಯ್ವಾಗ ಹೋಗ ನಾಯಿ ಒಂದೇ ಸಮನೆ ಉಳಿಡ್ತಾ ಇದೆ. ಯಾವ ನನ್ ಮಗ ಗೊಟಕನ್ನೋ ಏನೋ. ಯಾಕೋ ಇವತ್ತು ಟೈಮೇ ಸರಿಗಿಲ್ಲ. ಅಲ್ಲಿ ನೋಡಿದ್ರೆ ಜಾತ್ರೆ ಇಲ್ಲ, ಇಲ್ಲಿ ನೋಡಿದ್ರೆ ಹಿಂಗೆ ಕರ್ಮ. ಇದೇನ್ರಿ ಬಂದ್ಬಿಟ್ರಿ? ಜಾತ್ರೆಗೆ ಹೋಗ್ಲಿಲ್ವಾ? ಜಾತ್ರೆನೂ ಇಲ್ಲ ಗೀತ್ರೆನೂ ಇಲ್ಲ ಕಣೆ. ಯಾಕ ಸಿದ್ದರಾಮ, ಏನಾಯ್ತು? ಇವ್ರು ಯಾಕೆ ಇಷ್ಟೊತ್ತಲ್ಲಿ ಎಲ್ಲಿ ಬಂದು? ಆ ಊರ್ನಾಗೆ ಏನೋ ರೋಗ ಪಡ್ಕೊಂಡದಂತೆ, ಜಾತ್ರೆನ ನಿಲ್ಸ್ಬಿಟ್ಟವ್ರೆ. ಎತ್ತುಗಳು ನೋಡ್ಕೊಂಡ್ ಬಂದ ಹೊಡ್ಕೊಂಡೋಗಿ ಅಟ್ಟಿಲ್ ಕಟ್ಟಾಕಿವ್ನಿ. ಸರಿ ಸರಿ, ಇಟ್ಟುಂಡು ಮಲ್ಕೋ. ಯಾಕೆ ಒಂಥರ ಇದ್ದೀರಾ? ಏನಾಯ್ತು? ಮದುವೆ ಆಗಿ ಇನ್ನೂ 1 ವರ್ಷ ಆಗಿಲ್ಲ, ಆಗ್ಲೇ ಬೇಕಾಯ್ತಾ ನಿನ್ಗೆ? ಇಲ್ಲಿ ಗೌಡನ್ ಜೊತೆ ಸರ್ಸಾಡಕ್ಕೆ ನನ್ನ ಬಲವಂತ ಮಾಡಿ ಜಾತ್ರೆ ಕಳಿಸ್ದೆ ಅಲ್ಲ? ಏನ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಬಾಯ್. ಅವ್ರ ತಮ್ಮನಿಗೆ ನಿನ್ ಮೇಲೆ ಆಸೆ ಇತ್ತು. ಅವ್ರ ತಮ್ಮನಿಗೆ ನಿನ್ನ ಕೊಟ್ಟು ಮದುವೆ ಮಾಡಿದ್ರೆ ತಮ್ಮನ ಹೆಂಡತಿ ಜೊತೆ ಸರ್ಸಾಡಕ್ ಆಗಲ್ಲ ಅಂತ ನಿನ್ನ ನನಗ್ ಗಂಟು ಹಾಕಿ ಬಲವಂತವಾಗಿ ನನ್ನ ಜಾತ್ರೆ ಕಳಿಸಿ ಇಲ್ಲಿ ನೀವಿಬ್ರು ಸರ್ಸಾಡ್ತಾ ಇದ್ದೀರಾ? ಅವ್ರ ಬಗ್ಗೆ ಏನೇನೋ ಮಾತಾಡ್ಬೇಡಿ. ಏನಂದೆ? ಮಾಡೋದೆಲ್ಲ ಮಾಡ್ಬಿಟ್ಟು ಶಿಫಾರಸ್ ಬೇರೆ ವಹಿಸ್ತೀಯಾ? ಅವಳನಾಗ ಹೊಡೆದೆ ಕತ್ತೆ ಬಡವಾ. ಇನ್ನೊಂದ್ಸಾರಿ ಅವಳ ಮೇಲೆ ಕೈ ಮಾಡಿದ್ರೆ ಕೈ ಇರಲ್ಲ ಅಷ್ಟೇ. ನನ್ನೆಂಡ್ರ ಮ್ಯಾಗೆ ಕಣ್ ಮಾಡುತ್ತೀಯ. ಇದು ನಿಂಗೆ ಬಿಟ್ರೆ ಜನ ನನ್ನ ಶಂಡ ಅಂದ್ಬಿಡ್ತಾರೆ. ಇವತ್ತೆರಡರಲ್ಲೊಂದು ನಿರ್ಧಾರ ಆಗ್ಲೇಬೇಕು. ಬೇಡರಿ, ನನ್ನ ಮಾತು ಪೂರ್ತಿ ಕೇಳಿ, ದುಡುಕ್ಬೇಡಿ. ನಾಯಿ ಸರಿ ರೀ, ಅಯ್ಯೋ ರಾಮ. ಏ ಚಿಕ್ಕ, ಏ ದೊಡ್ಡ, ಅಯ್ಯೋ ಏ ದೊಡ್ಡ ಎದ್ದೇಳು. ಅಲ್ಲ ಕಣ್ಲಾ, ಸಿದ್ರಾಮ ಇಲ್ವಾ? ಮಚ್ ಮಸಿತ ಅವನ್ ಕಣ್ಲಾ. ಯಾಕೆ? ಅಲ್ಲ ಕಣ್ಲಾ, ಸಿದ್ರಾಮನ್ ಜಾತ್ರೆ ಕಳಿಸಿ ಗೌಡ ಅವನ ಹೆಂಡ್ರ ಜೊತೆ ಮಲಗಿದ್ದನ್ನ ಅವನ್ ಈಗ ಬಂದ್ ಕಣ್ಣಾರ ನೋಡಿ ಅವನ ಹೆಂಡ್ರನ್ನ ಉಗ್ದು ಒಡ್ದು ಗೌಡನ್ನ ಕೊಚ್ ಹಾಕ್ಬಿಡ್ತೀನಿ ಅಂತ ಮಚ್ಚು ಮಚ್ಚು ಮಸಿತ ಅವನ್ ಕಣ್ಲಾ. ಹಿಂಗೂ ಉಂಟಾ? ನಿನ್ ಕಂಡ್ರೆ ನಂಗೆ ಪಂಚ ಪ್ರಾಣ. ಹಾಗಾದ್ರೆ ನೀವೇ ನನ್ ಮದ್ವೆ ಆಗ್ಬೇಕಾಗಿತ್ತು. ಅಯ್ಯೋ, ಎಲ್ಲಾದ್ರೂ ಉಂಟಾ? ಊರಿನ ಜನ ಸುಮ್ಕಿರ್ತಿದ್ರ? ವಯಸ್ಸಿಗೆ ಬಂದಿರೋ ಮಗನ್ನ ಮನೇಲಿ ಮಾಡಿಕೊಂಡು ಇವನೇ ಮದುವೆ ಆಗವನೆ ಅಂತ ಕ್ಯಾಕರ್ಸಿ ತುಬುಕ್ಕನ್ ತೂಗಿತಿದ್ರು. ಅದಕ್ಕೆ ನನ್ನ ಮಗನ್ ನಿನ್ನ ಮದುವೆ ಮಾಡ್ಬಿಟ್ಟು ನಾನೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ನಂಗೂ ನಿಮ್ನೆ ಮದ್ವೆ ಆಗ್ಬೇಕು ಅಂತ ತುಂಬಾ ಇಷ್ಟ ಇತ್ತು. ಆದ್ರೆ ಊರಿನ ಜನ ಏನಂತಾರಂತ ನಿಮ್ ಮಗ ಮೋದೇವಿನ ಮದ್ವೆ ಆಗಿದ್ದು. ಊರಿನ ಜನ ಏನಂದ್ರೆ ಏನಂತೆ ಬೇಸರ ಪಟ್ಕೊಂಬೇಡ ನನ್ಸಿನ್ನ. ನಾನಿಲ್ವಾ? ನನ್ಮತ
ಮನ್ಮತ ಮದುವೆ ಬೇಡ. ಅಯ್ಯೋ ಬಟ್ಟದೆ ಇಷ್ಟೊತ್ತು ಚೆನ್ನಾಗಿ ಮನಗಿದ್ದಲ್ಲ ಎಲ್ಲ ಬಂತು ನಿಮ್ಗೆ. ಒಂದ್ ಕಡೆ ನಮ್ಮ ಅಮ್ಮನ ಕಾಟ, ಇನ್ನೊಂದ್ ಕಡೆ ಈ ನನ್ನ ಮಗನ ಕಾಟ. ನಾನು ಹೆಂಗಪ್ಪ ಬದುಕಲಿ ಶಿವನೇ? ಏನಾಯ್ತು ನಿಂಗೆ? ಅಜ್ಜಿ ನಂಗ್ ಮದ್ವೆ ಬೇಡ ಅಜ್ಜಿ. ನೋಡ್ದಾ ನೀನ್ ಹೇಳೋದಲ್ಲ ಕೇಳ್ಕೊಂಡು ಅದ್ರಕೊಂಡು ನಂಗ್ ಮದ್ವೆನೇ ಬೇಡ ಅಂತವ್ನೆ. ದೊಡ್ಡ ರೀಚ ನಮ್ದಕ್ಕೆ ಎದ್ದೋಗ್ ಬಿದ್ಕ ಹೋಗು. ನೀನ್ ಮನೆಗ್ ಕಾಯ್ವಾಗೋಗ ನಾನ್ ಒಳ್ಳೇದಕ್ಕೆ ಕೇಳಿದ್ರೆ ನೀನ್ ಯಾಕೆ ಹಂಗಾಡ್ತೀಯಾ? ಹೌದೌದು, ನೀನ್ ಹೇಳೋದಲ್ಲ ಒಳ್ಳೇದಕ್ಕೆ ಅಂತ ಊರ್ ಮುಂದೆ ಮಾತಾಡ್ಕಂತಿದ್ರು. ಸುಮ್ಕೆ ಮಾಲಿಕಳ್ಳ ಮಗ. ಹೊಟ್ಟೆಲಿ ಏನೋ ಒಂಥರ ಆಯ್ತದೆ ಕಾಣೋ. ಓ ಒಂಥರ ಅಂದ್ರೆ ಹೆಂಗ್ಲ ಆಯ್ತದೆ? ಗೂಟ ಅಂತದೆ ಕಾಣೋ. ಓ ನೀನು ಬಾಯಿ ಮಣ್ಣಾಕ. ಬೇಡ ಅಂದ್ರು ವಾತಾವರಣ ಸಂಜೆ ತನಕ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಆಳು ಮೂಳು ತಿಂದು ಹೊಟ್ಟೆ ಕೆಡಿಸ್ಕೊಂಡು ರಾತ್ರಿ ಆದ್ರೆ ನಾನು ಪ್ರಾಣ ಹಿಂಡಿತೀಯಲ್ಲೋ. ಅಯ್ಯೋ ಚೊಂಬ್ ತಗೊಂಡು ಇತ್ಲ ಕಡಿಕ್ ಹೋಗೋ. ಚೊಂಬ್ ತಗೊಂಡು ನಂಗೂ ಗೊತ್ತು. ಅಜ್ಜಿ ಹೇಳದ್ದಲ್ಲ ಆಚೆ ಸಿದ್ರಾಮ ಮಚ್ ಮಸಿತಾವನಿ ಅಂತ ನಂಗೆ ಅದ್ರಿಗೆ ಆಯ್ತದೆ ಕಣ. ಅಯ್ಯೋ ಅವನು ಮಚ್ ಮಸ್ತ್ರ ನಿನಗೇನೋ ಮಾಡ್ತಾನೆ, ಅವನ್ ಪಾಡ್ಗೆ ಅವ್ನ್ ಇರ್ತಾನೆ. ನೀನ್ ಹೋಗೋ. ನೀನ್ ನಮ್ಮಪ್ಪನೂ ಅಲ್ವಾ ಹೇಳು. ಲವ್ ಆಯ್ಲಿ ಈ ಮೌವೇನಾದ್ರೂ ಹೇಳ್ಬಿಡು ಸಾತೋದ್ಲ. ಅಪ್ಪ ಈಗ ಬರ್ಲಿಲ್ಲ ಅಂದ್ರೆ ಎಲ್ಲಾನು ಇಲ್ಲೇ ಮಾಡ್ಕೊಂಡ್ಬಿಡ್ತೀನಿ. ನೀನೇ ಎಲ್ಲ ಬಾಚಿ ತೊಳಿಬೇಕಾಯ್ತದೆ. ಓ ನನ್ನ ಮಗಳೇ, ನೀನ್ ಹೇಳ್ಬೇಕಾದ್ರೆ ಇಷ್ಟು ವಾಸನೆ ಬೆಳೀತದೆ. ನೀನ್ ಅದನ್ನು ಮಾಡ್ಕೊಂಡ್ಬಿಟ್ರೆ ಇರಕ್ ಆಗಿಲ್ಲ ಮನೇಲಿ. ಸರಿ ಆಯ್ತು ನಡಿಲ್ಲ. ಅಪ್ಪ ಬಂತು ಕಮಂಗಿ ನನ್ ಮಗನೇ ರಾತ್ರಿ ಹೊತ್ತಾಗ ಕಲ್ಲು ಮುಳ್ಳು ನೋಡ್ಕೊಂಡ್ಡಿಯೋ. ಓ ನೀನ್ ಹೋಗ್ಬೇಕಾರೆ ನಡಿ ನೋಡ್ಕೊಂಡು ಹೋಗು. ಎಲ್ಲ ನಿದ್ದೆ ಇಲ್ಲಪ್ಪ ಇವನಿಂದ. ಅಲ್ಲೇ ಎಲ್ಲೋ ಒಂದ್ ಕಡೆ ಕೂತ್ಕೊಳ. ಅಪ್ಪ ಇನ್ನು ಹತ್ರ ಬಾರಪ್ಪ. ಯಾದ್ರಿಕೆ ಆಯ್ತಾಯ್ತ ಕಣ. ಹತ್ರ ಬಂದು ವಾಸನೆ ಕೊಡ್ಬೇಕಲ್ಲ, ಮುಚ್ಕೊಂಡು ಹೋಗ್ಲಾ. ಮೊದ್ಲು ಹತ್ರಕ್ ಬಾ, ಆಮೇಲೆ ಏನಾದ್ರೂ ಕುಡಿವಂತೆ. ಈಗ ನಾನು ಎದ್ದು ಬಂದು ಎದೆಗೆ ಹೇಗೆ ಸೋತ್ ಬಿಡ್ತೀನಿ. ನೀನು ಕುಂತಿರೋದು ಕಾಣಕ್ಕಿಲ್ವೇನ್ಲ? ನೀನು ಕಂಬಳಿ ಹೊತ್ಕೊಂಡು ಬೀಡಿ ಸೇತ್ಕೊಂಡು ಕೂತಿರೋದ್ ನೋಡಿದ್ರೆ ಒಳ್ಳೆ ಕೊಳ್ಳಿದೆವ ಕಣ್ಣಂಗ್ ಕಾಣ್ತೀಯ. ನೀನ್ ಹಂಗೆ ಅಂತಿರೋ, ಅದೇ ಬಂದು ಹಿಂದ್ಗಡೆಯಿಂದ ಕುತ್ಕ ಇಚ್ಬಿಡ್ತದೆ. ಹಂಗ ಅನ್ಬೇಡ ಕಣಪ್ಪು, ನಿನ್ ಬಾಯಿನಲ್ಲಿ ಮಚ್ಚ ಅದೇ. ಬಾಯಿ ಮುಚ್ಕೊಂಡು ಸುಮ್ನೆ ಮಡ್ಕೊಂಡು ಬರ್ಲಾ. ನಂಗ್ ಕಷ್ಟ ನಂಗೆ ಗೊತ್ತು. ಇಲ್ಲಿ ಆಯ್ತೇನೋ ಬೇಕಪ್ಪ, ಬೇಗ ಮಾಡ್ಬಿಟ್ಟು ಬರ್ಲಾ. ಸುಮ್ನೆ ಇರೋ ಅಪ್ಪ, ಈಗ ತಾನೇ ಶುರುವಾಗೈತೆ. ಯಾರೇ ಕೂಗಾಡಲಿ, ಊರೇ ಓರಾಡಲಿ, ನನ್ನ ನೆಮ್ಮದಿಗೆ ಭಂಗವಿಲ್ಲ. ವಾಸನೆ ಇಂಥ ಹೊತ್ನಲ್ಲಿ ಹಾಡು ಹೇಳ್ತಾ ಇದೆಯಲ್ಲೋ. ಇಂಥ ಹೊತ್ನಲ್ಲಿ ಹಾಡು ತಾನಕ್ ತಾನೇ ಬರ್ತದೆ ಕಣೋ ಅಪ್ಪ. ಇದ್ ಬಂತಲ್ಲ ಹಂಗೆ ತಲಾಟೆ ಮಾಡ್ಕೊಂಡು ಅದೆಷ್ಟೊತ್ತು ಕುಂತಿದ್ಯೋ. ಎದ್ದು ಬಾರೋ, ಚಳಿ ಆಗುತ್ತೆ. ಅಂಬಳಿ ಹೊತ್ಕೊಂಡು ಕರಡಿ ತರ ಸುಮ್ನೆ ಕೂತಿದಿ ತಾನೆ. ಸುಮ್ ಕೂತ್ಕೊಳಪ್ಪ. ನನ್ನ ಪಾಡು ನಾಯಿ ಪಾಡಾಗಿದ್ರೆ ಈ ನನ್ನ ಮಗನ ಗಾನ ಬರ್ತದೆ, ಗಾನ. ಎದ್ದು ಬಾರ್ಲ ಬೇಗ. ಆಯ್ತು. ಯಾಕ್ರ ಏನಾಯ್ತಾ? ನಿನ್ನ ಅದೃಷ್ಟ ಚೆನ್ನಾಗಿತ್ತು. ನಿನ್ ಮಗ ನಿನ್ನ ಮೊಮ್ಮಗ ಬದುಕಿ ಬಂದಿದ್ದೀವಿ. ಇಲ್ಲಾಂದ್ರೆ ಅಲ್ಲಿದ್ದ ಹಣ ನೋಡಿ ಅಲ್ಲೇ ಜಂಗ್ ಬಿಡ್ಬೇಕಾಗಿತ್ತು. ಹಣ ಎಲ್ಲೋ? ಅಲ್ಕಣಜ್ಜಿ ಅಲ್ಲ, ಯಾರ್ದೋ? ನನ್ ಗಂಡ ಸತ್ತು 10 ವರ್ಷ ಆಯ್ತು. ಇವತ್ತೆಂಗಲ ಎದ್ ಬರ್ತದೆ ಅಣ್ಣ. ನಿನ್ ಗುಡ್ಗಾಕೆ ನಾವು ಪ್ರಾಣ ಸಂತ ಎದ್ದು ಬಿತ್ತು ಅಂತ ಹಂಗೆ ಜೀವ ಇಟ್ಕೊಂಡು ಓಡ್ ಬಂದಿದ್ವಿ. ನೀನ್ ನೋಡಿದ್ರೆ ತಮಾಷೆ ಮಾಡ್ತಾ ಇದ್ಯಾ. ನಡಿಯ ಒಳಗಡೆ. ಹಂಗಾರ ನೋಡ ನಡಿ. ಏನಾಯ್ತು ಚಿಕ್ಕಣ? ಹೇಳ
ಎಲ್ರೋ ಹೆಣ? ಅಲ್ಲಿ ಅಲ್ಲಿ ಎಲ್ಲಿದೆ ಹೆಣ? ತೋರ್ಸ್ಬಾರೋ. ನಾನ್ ಬರದಾಗಣಪ್ಪ, ನಂಗೆ ಎದಕ್ಕಾಯ್ತದೆ. ನಿನ್ನ ಯಾಕೆ ಎದುರ್ಕತ್ಯಾ? ಬನ್ನಿ ಬನ್ನಿ, ಹೆಣ ಬಿದ್ದಿರೋ ಜಾಗ ಎಲ್ಲಿ ಅಂತ ನಾ ತೋರಿಸ್ತೀನಿ. ನಂಗೆ ಎದಕ್ಕಾಯ್ತದ, ನನ್ ಜೊತೆ ಬರ್ರಪ್ಪ. ಬನ್ನಿ 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 ಬನ್ನಿ, ಇನ್ನೊಂಚೂರು ಮುಂದೆ ಮುಂದೆ ಬನ್ನಿ, ಬೇಗ ಬೇಗ ಓಡ್ ಬನ್ನಿ. ಬನ್ನಿ 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 ಬನ್ನಿ, ಇದೇ ಜಾಗ ಇದೇ ಜಾಗ. ಇಲ್ಲ ಇತ್ತಲ್ಲಣ್ಣ, ಎಲ್ಲೋಗ್ಬಿಡ್ತು ಕಾಣ್ತಾ ಇಲ್ವಲ್ಲಣ್ಣ. ಏನ್ ಆಕಾಶ ಕಾರೋಯ್ತಾ? ಕತ್ಲಾಗ ಏನ್ ನೋಡಿದ ಏನೋ ನಮ್ ನಿದ್ದೆನೆಲ್ಲ ಹಾಳು ಮಾಡ್ಬಿಟ್ಟ. ಇವ್ನ್ ಮಾತ್ಕಟ್ಕೊಂಡು ನಾವ್ ಇಲ್ಲಿ ಬಂದ್ಬಿಟ್ವಲ್ಲ. ರೆಡಿ ಹೋಗೋಣ. ಅವಳು ಏನ ನೋಡ್ದಂಗ್ ಬಂದ್ ಹೇಳ್ತಾನ ಇವನು. ಭಾರಿ ಶೂರ್ ನನ್ ಮಗ. ಬರ್ಲಾ ಸೌಭಾಗ್ಯ, ಲೇ ಸೌಭಾಗ್ಯ. ಏನಜ್ಜಿ? ನಿನ್ನೆ ರಾತ್ರಿ ನಿನ್ ಗಂಡ ಮನೆಗ್ ಬಂದಿದ್ನ? ಬರ್ಲಿಲ್ಲ. ಹಾ, ನಂಗ್ ಗೊತ್ತು ಅವನು ಬರಲ್ಲ ಅಂತ. ನಿನ್ನೆ ರಾತ್ರಿ ಏನ್ ನಡೀತು ಅಂತಾನೂ ಗೊತ್ತು. ಈ ಊರ್ ಯಜಮಾನಪ್ಪ ನಿಮ್ಮನೆ ಒಳಗಡೆ ಇದ್ದಿದ್ದು ಗೊತ್ತು. ನಿನ್ ಗಂಡ ಬಂದ್ ನೋಡಿ ಇಬ್ಬರಿಗೂ ಜಗಳ ಆಗಿದ್ದು ಗೊತ್ತು. ಕೊನೆಗ್ ನಿನ್ ಗಂಡ ಮಚ್ಚೆತ್ಕೊಂಡು ಹೋಗಿದ್ದು ಎಲ್ಲ ಈ ಕಣ್ಣಾರ ನೋಡ್ದೆ ಕಣೆ. ಆದ್ರೆ ಒಂದ್ ಎಡವಟ್ಟಾಗೋಯ್ತು ಕಣೆ. ನಿನ್ ಗಂಡನೇ ಆ ಗೌಡನ್ನ ಕೊಚ್ಚಾಕ್ತಾನೆ ಅಂತ ತಿಳ್ಕೊಂಡೆ. ಆದ್ರೆ ಆ ಗೌಡನೇ ನಿನ್ ಗಂಡನ್ನ ಕೊಚ್ಚಾಕ್ಬಿಟ್ಟವನ್ ಕಣೆ. ಏನ್ ಹೇಳ್ತಿದ್ಯಾ ಅಜ್ಜಿ ನೀನು? ಹೌದು ಕಣೆ. ನಿನ್ನೆ ರಾತ್ರಿ ನಮ್ ದೊಡ್ಡ ಚಿಕ್ಕ ಒಂದ್ ಹೆಣ ನೋಡಿದ್ರಂತೆ. ಅದು ಯಾರ್ದು ಅಂತ ತಿಳ್ಕೊಂಡಿದ್ಯಾ? ನಿನ್ ಗಂಡಂದು. ಅಜ್ಜಿ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಅಯ್ಯಯ್ಯೋ ಮಾರೈತಿ, ನೀನ್ ಯಾಕೆ ಇಷ್ಟೊಂದ್ ಕೋಪ ಮಾಡ್ಕೋತೀಯಾ? ಇದ್ದಂಗೆ ಹೇಳಿದ್ರೆ ಎದ್ ಬಂದು ಎದೆಗೊದ್ರು ಅಂದಂಗಾಯ್ತು. ನಿನಗ್ ಬೇರೆ ಹೇಳಕ್ ಬಂದಿದ್ದೀನಲ್ಲ, ನಂಗ್ ಬುದ್ಧಿ ಇಲ್ಲ. ಚೆನ್ನ, ಆ ತೋಟಕ್ಕೆ ನೀರ್ ಕಟ್ಟಿದ್ಯಲ್ಲ? ಆಗ್ಲೇ ಕಟ್ಟಿದಿನಣ್ಣ. ಹಂಗೆ ಆ ಕಾಯಿ ಕಿತ್ತಾಗ ಕೇಳ್ಬಿಡಪ್ಪ. ಆಯ್ತಣ್ಣ. ಒಂದ್ 4 ಕಾಳಿಗೆ ಹೇಳು. ಹೇಳಿದಿನಣ್ಣ. ಇವತ್ತ ಕಿತ್ತಾಗ ಕೇಳ. ಆಯ್ತಣ್ಣ. ಕೊಡಪ್ಪ. ನಮಸ್ಕಾರ ಕಣೋ. ಚೆನ್ನ, ನಿನ್ಗೆ ಅಲ್ಲ ನಮಸ್ಕಾರ ಮಾಡಿದ್ದು? ನನಗೆ ಯಾಕೆ ಮಾಡ್ಯಾನ ಅವನು? ಅವನಿಗೆ ನಮಸ್ಕಾರ ಮಾಡಕ್ ಅವನ ಹತ್ರ ಏನಿದೆ ತಾನೋ ನಿಂಗೆ? ನನ್ಗ ಇದೇನಪ್ಪ, ಯಾವತ್ತು ನಮಸ್ಕಾರ ಮಾಡದೆ ಇದ್ದವನು ಇವತ್ತು ನನಗ್ ನಮಸ್ಕಾರ ಮಾಡ್ತಾ ಇದ್ಯಾ? ಅದು ಒತ್ತಾರೆ ಎದ್ದು ಅರ್ಧ ಟೀ ಕುಡಿದು ಒಂದು ಬೀಡಿ ಸೇರ್ಲಿಲ್ಲ ಅಂದ್ರೆ ಹೊಟ್ಟೆ ಕರ್ಬಿಟ್ಟು ಹೋಗ್ಬಿಡ್ತಾ ದೊಡ್ಡ ಮತ್ತಿಗೆ. ಕುಕ್ಕರ್ ಬಡಿ. ಇವನಿಗೆ ಅರ್ಧ ಟೀ ಕೊಡ್ಲಾ? ಹಂಗೆ ಒಂದ್ ಬೀಡಿ ಕೊಟ್ಬಿಡು. ನಿಂದು ಒಂದ್ ಜನ್ಮ ಏನ್ಲ? ಅಲ್ಲ, ಕಣ್ಕಂಡವ್ರನೆಲ್ಲ ಅಣ್ಣ ಅರ್ಧ ಟೀ ಕೊಡ್ಸಣ್ಣ, ಅಣ್ಣ ಒಂದ್ ಬೀಡಿ ಕೊಡೋಣ ಅಂತ ಹಲ್ಗಿಂಚ್ತೀಯಲ್ಲ. ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಸುಮ್ಕೆ ಕೂತ್ಕೊಳ್ಳೋಣ. ಅಲ್ಲ, ಮಳೆ ಇಲ್ದೆ ಬೆಳೆ ಎಲ್ಲ ಮುಗಿಲು ಮುಟ್ಕೊಂಡ್ ಕುಂತದೆ. ಅದಕ್ಕೆ ಒಂದ್ ಅರ್ಧ ಟೀ ಕೇಳಿದ್ನಪ್ಪ. ಅದನ್ನು ನೀ ಕೊಡ್ಸಕ್ ಆಗಕ್ಕಿಲ್ಲ ಅಂದ್ರೆ ನೀನ್ ಮನುಷ್ಯನಾಗಿ ಭೂಮಿ ಮೇಲೆ ಹುಟ್ಟಿರೋದೇ ವ್ಯರ್ಥ. ಇಂಥ ಮಾತಿಗೆ ಕಮ್ಮಿ ಇಲ್ಲ. ಅಲ್ಲಣ್ಣ, ಕೊಡಿಸೋದು ಕೊಡಿಸ್ತೀಯ, ಅದ್ಯಾಕೆ ಹಿಂಗ್ ರೇಗಾಡ್ತಿ? ಅಣ್ಣ, ನೀ ಕುಡಿಯಾಕಿಲ್ವಾ? ತಮ್ದು ಆಗ್ಲಿ ಬುದ್ಧಿ. ಮೆತ್ತು ಕುಡಿಲ್ಲ, ಆತ್ರ ಕುಡ್ದವನೆ. ಅಣ್ಣ, ಎಲ್ಲ ಒಂದ್ ಬೀಡಿ ಕೊಡ್ಬೇಕೀಗ. ಇಲ್ಲೇ ಐತಿ, ಇಲ್ಲೇ ಐತೆ. ಒಂದ್ ಕಡ್ಡಿ ಮಾತ್ರ ಕೊಡು. ಜನ್ಮಕ್ಕೆ ಭದ್ರಾ ಲೆಕ್ಕ ಬರ್ಕೊಳ್ಳ. ಸಾಯಂಕಾಲ ಬಂದ್ ಕೊಡ್ತೀನಿ. ಹಂಗೆ ಆಗ್ಲಣ್ಣ. ನಡಿಲ್ಲ, ಹೋಗೋಣ. ಈಗ ಸರ್ವತಪ್ಪ. ನನ್ನನ್ನ ಬುದ್ಧಿ? ನಿನ್ನೆ ಬಾರ ಇಲ್ಲಿ. ಬುದ್ಧಿ, ನಾನೇನು ತಪ್ಪು ಮಾಡ್ಲಿಲ್ಲ ಬುದ್ಧಿ. ದೇವ್ರೇ ಶಿವನೇ ಅಂತ ಒಂದ್ ಅರ್ಧ ಟೀ ಕುಡಿದು ಒಂದ್ ಬೀಡಿ ಸೇರ್ತ ಕೂತಿದೆ ಅಷ್ಟೇ. ತಲೆ ಎಲ್ಲ ಮಾತಾಡ್ಬೇಡ. ಈ ಊರಿನಲ್ಲಿ ದೊಡ್ಡಯ್ಯನ ಮನೆ
ಎಲ್ಲಿದೆ? ಅದ ನೋಡಿ, ಇಲ್ಲಿಂದ ಸೀದಾ ಹೋಗಿ ಎಡಗಡೆ ತಿರ್ಕೊಂಡು ಬಲಗಡೆ ತಿರುಗಿದ್ರೆ ಅಲ್ಲೊಂದು ಪಾಳ್ ಮನೆ ಐತೆ. ಅಲ್ಲಿಗೆ ಹೋಗಿ ಹಿಂಗ್ ಹೋಗಿ ಹಂಗಂಗ ಹೋದ್ರೆ ಅದೇ ದೊಡ್ಡಗಿನ ಮನೆ. ಇವನ್ ಮಹಾನ್ ತರ್ಲೆ ಅಂತ ಕಾಣಿಸುತ್ತೆ. ಕಾನ್ಸ್ಟೇಬಲ್ಸ್, ಈ ನನ್ನ ಮಗನ ಒಳಗಡೆ ಎತ್ತ ಕೊಡಿ. ಹೋಗಿ ವಿಚಾರಿಸಲು. ಮುಚ್ಚಮ್ಮ ಬಾಯಿ. ಈಗ ಬಾಯ್ ಬಿಟ್ಟು ಹೇಳು, ಬಾಯಾಗ ಬಡ್ಕೊಂಡೆ ಅಂತ. ನನ್ನ ಹಿಡ್ಕೊಂಡು ಹೋಗಕ್ ಬಂದಿಲ್ಲ ತಾನೇ? ಅಯ್ಯೋ, ಕರ್ಕೊಂಡು ಹೋಗಿ ಉಪ್ಪು ಖಾರ ಹಾಕಿ ನೆಕ್ಬೇಕಷ್ಟೇ. ಮತ್ ಯಾಕೆ ಬಂದ್ರಿ? ನಿಮಗ ದೊಡ್ಡ ಮನೇಲಿ ಇದಾನ? ಅಯ್ಯಯ್ಯೋ ಬನ್ರಪ್ಪ, ಯಾರಾದ್ರೂ ನನ್ ಮಗನ್ ಹಿಡ್ಕೊಂಡು ಹೋಯ್ತಾರಂತೆ. ಬನ್ನಿ. ಅಯ್ಯೋ ಸಾಕು ಸುಂದರಮ್ಮ, ಯಾಕಮ್ಮ ಹಿಂಗ್ ಕಿರ್ಚ್ಕೊತಾ ಇದ್ಯಾ? ಮುಚ್ಚಮ್ಮ ಬಾಯಿ. ಮತ್ತೆ ನೀವೇ ನನ್ ಮಗನ್ ಹಿಡ್ಕೊಂಡು ಹೋಯ್ತೀನಿ ಅಂದ್ರಿ. ಅಯ್ಯೋ, ದಂಡ ಪಿನ್ಗಳು ಕರ್ಕೊಂಡೋಗಿ ನಾನೇನ್ ಮಾಡ್ಲಿ? ನಾವ್ ಯಾರನ್ನು ಹಿಡ್ಕೊಂಡೋಗಕ್ ಬಂದಿಲ್ಲ. ಅವ್ರ ಹತ್ರ ಒಂದ್ ವಿಷಯ ಮಾತಾಡ್ಬೇಕು. ಇದಾನ ಮನೇಲಿ? ಹಂಗನ್ನಿ ಮತ್ತೆ ಮೊದ್ಲೇ ಹೇಳಕ್ಕಿಲ್ವಾ? ಅಯ್ಯೋ, ಮಾತಾಡಕ್ ಬಿಟ್ರು ತಾನೆ, ಮಾತು ಮುಂಚೆ ಲಬ ಲಬ ಲಬನ್ ಬಾಯ್ ಬಡ್ಕೊಂತ್ಯಾ? ಸರಿ ಸರಿ, ಸಾಹೇಬ್ರು ವಿಚಾರಣೆಗೆ ಬಂದವ್ರೆ, ನಿನ್ ಮಗನ್ ಕರಿ. ದೊಡ್ಡ ಲೇ ದೊಡ್ಡ, ಎಲ್ಲಿದೀಯೋ? ಪೊಲೀಸ್ ಸಾಹೇಬ್ರು ಕರೀತಾವ್ರೆ ಕಂಡ್ಲಾ? ಏನವ ಕರೆದಿಯಾ? ಇವನೇ ನನ್ನ ಮಗ ದೊಡ್ಡ. ಏ ದೊಡ್ಡ, ಸಾಹೇಬ್ರು ಏನೇನ್ ಕೇಳ್ತಾರೋ ಅದನ್ನೆಲ್ಲ ಹೇಳ್ಬಿಡು. ಆಯ್ತು ಕಣವ. ನೋಡೋ ದೊಡ್ಡ, ನಮ್ ಸಾಹೇಬ್ರು ಏನೇನ್ ಕೇಳ್ತಾರೋ ಅದನ್ನೆಲ್ಲ ಮುಚ್ಚು ಮರೆ ಇಲ್ದಿರ ಹೇಳ್ಬಿಡ್ಬೇಕಣ. ಅದೇನ್ ಕೇಳಿ ಬುದ್ಧಿ, ಎಲ್ಲ ಹೇಳ್ಬಿಡ್ತೀನಿ. ಏಯ್, ನೆನ್ನೆ ರಾತ್ರಿ ಹೆಣ ನೋಡಿದ್ ನೀನೇನಾ? ನಮ್ಗೆ ಆಗ್ತಾ ಇರೋರು ಯಾರೋ ಹೇಳ್ಕೊಳ್ತಾವ್ರೆ ಬುದ್ಧಿ. ನಮ್ದು ಯಾವ ಹಣೆಗೂ ಈ ನಮ್ಮ ಮೌನ ಹಣೆಗೂ ನಾವ್ ಹೆಣ ನೋಡ್ಲಿಲ್ಲ ಬುದ್ಧಿ. ಸರ್, ಇವ್ರ ವಂಶನೇ ಬಾಯ್ ಬಡ್ಕೋ ವಂಶ ಅಂತ ಕಾಣುತ್ತೆ. ಅದಕ್ಕೆ ಮಾತೆತ್ತರೆ ಬಾಯ್ ಬಡ್ಕೋತಾರೆ. ಯಾವ ಹಣೆಗೂ ಆ ಹೆಣ ನೋಡ್ಲಿಲ್ಲ ಬುದ್ಧಿ. ಆ ಹೆಣ ನೋಡಿದ್ದು ನನ್ನ ಮಗ ಚಿಕ್ಕ. ಅಯ್ಯ ಹಾಗಂತ ಹೇಳ, ಮತ್ತೆ ಅದಕ್ಕೆ ಯಾಕೆ ಬಾಯ್ ಬಡ್ಕೊಂತೀಯ? ನನ್ನೆಲ್ಲಿ ಹಿಡ್ಕೊಂಡು ಹೋಗ್ಬಿಡ್ತೀರಾ ಅಂತ ಬಾಯ್ ಬಿಡ್ಕೊಂಬಿಟ್ಟ ಬುದ್ಧಿ. ಓ ಸರಿ ಸರಿ, ಅವನಲ್ಲಿದ್ದಾನೆ ಒಳಗಡೆ ಅವನೇ ಬುದ್ಧಿ. ಅಲ್ಲ, ಅವನು ನಿಂತಾರ ಲಬ ಲಬ ಅಂತ ಬಾಯ್ ಬಡ್ಕೊಳ್ಳೋದ ತಾನೆ? ಅದು ಅವನ್ನೇ ಕೇಳ್ಬೇಕು ಬುದ್ಧಿ. ಕರಿ ಅವನ. ಅವ್ವ ಕರಿಲ ಲೋ ಚಿಕ್ಕ, ಚಿಕ್ಕಣ್ಣ, ದೊಡ್ಡ ಸಾಹೇಬ್ರು ನೀನ್ ನೋಡ್ಬೇಕಂತೆ, ಬಾರ್ಲ ಈಚೆಗೆ. ಅಪ್ಪ ಕಾರ್ದ್ಯಾ? ಹೌದು ಕಣಪ್ಪ, ನನ್ನ ಮಗನಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ಅಲ್ವನ ಯವ್ವ? ಕಣಪ್ಪ. ಏ, ನೀನೇನಾದ್ರೂ ಮಾತು ಮುಂಚೆ ಬಾಯ್ ಪಡ್ಕೊಂಡ್ರೆ ಚರ್ಮ ಸುಲ್ದು ಬಿಡ್ತೀನಿ. ಅಲ್ವಲೇ, ಇನ್ನೂ ನಾನ್ ನಿನ್ಗೆ ಹೊಡಿಲೇ ಇಲ್ಲ, ಆಗ್ಲೇ ಹುಚ್ಚು ನಾಯಿ ಬಡ್ಕೊಂಡಂಗ್ ಬಡ್ಕೋತಿಯಲ್ಲೋ. ಅಪ್ಪ ನಂಗ್ ಹೊಡಿಲಿಲ್ಲ. ಇನ್ನು ಹೊಡಿಲಿಲ್ಲ. ನಂಗೆ ಯಾರು ಹೊಡಿತಾರೆ ಅಂದ್ರೆ ಭಯ ಜಾಸ್ತಿ ಕೊಡೋ ಅಪ್ಪ. ಸರಿಯಾಗಿದ್ದೀರಾ, 3 ಜನ ತ್ರಿಮೂರ್ತಿಗಳು. ಅದ್ ಸರಿ, ಇಷ್ಟು ದೂರ ಬಂದ್ರಲ್ಲ, ಏನ್ ಸಮಾಚಾರ? ಬರಲಿ. ಹೆಣ ನೋಡಿದ್ ನೀನೇನಾ? ಹೌದು ಸಾಹೇಬ್ರೆ. ಎಲ್ಲಿ ನೋಡ್ದೆ? ನಮ್ಮೂರ ವಾಲ್ಮಾಳದಲ್ಲಿ. ಮತ್ ನಡಿ, ಜಾಗ ತೋರ್ಸು. ಅಣ್ಣ, ಹೆಣ ತೋರ್ಸ್ಬಿಟ್ರೆ ನಮ್ಮನ್ ಬಿಟ್ಬಿಡ್ತೀರಾ ಅಲ್ವಾ? ಅಲ್ಲ, ನೀ ಸುಮ್ನೆ ಬಿಡೋದಾ? ಸಾಲೋದ್ಸಿ ಸನ್ಮಾನ ಮಾಡ್ತೀವಿ. ಮಗ, ಜಾಗ ತೋರ್ಸಿದ್ರೆ ಸಾಲು ಓದಿಸಿ ಸನ್ಮಾನ ಮಾಡ್ತಾರಂತೆ. ನಡಿಲ ತೋರ್ಸವ. ಅಜ್ಜಿ, ಏವೋ, ಇವ್ರಿಗೆ ಜಾಗ ತೋರ್ಸಿದ್ರೆ ಸನ್ಮಾನ ಮಾಡ್ತಾರಂತೆ, ಮಾಡ್ಸ್ಕೊಂಬಂದ್ಬಿಡ್ತೀವಿ. ಚೆನ್ನಾಗ್ ಮಾಡ್ಸ್ಕೊಂಬಂದ್ರು. ಇಲ್ಲ ನೋಡಿದ್ದು ಸಾರ್, ಅಲ್ಲೇ ಸಾರ್. ಸಾಯಬ್ರೆ, ಕತ್ಲೆ ಅಪ್ಪಟ್ಟೆ ಕರ್ರಗೆ. ಕತ್ಲೆ ಕರ್ರಗಿರದೆ ನೀನ್ ಬೆಳ್ಳಗ್ ಹಾಲ್ ತರ ಇರುತ್ತೇನೋ? ಸುಮ್ನೆ ಒಟ ಒಟ ಅಂದಿರ ಏನ್ ನಡೀತು ಅಂತ ಹೇಳೋ. ಅಯ್ಯೋ, ಈಗ ಒಂದು ಸೊರಗಮನ ಬುದ್ಧಿ ಹೇಳ್ತಾನೆ, ಸುಮ್ಕಿರಿ.
ಈ ದೊಣ್ಣೆ ರುಚಿ ತೋರ್ಸಿದ್ರೆ ಎಲ್ಲರೂ ಸರಿ ಹೋಗ್ತಾರೆ. ಏನ್ ನಡೀತು ಅಂತ ಹೇಳು. ರಾತ್ರಿ ಚಂಬಿಡ್ಕೊಂಡು ಅಲ್ಲಿ ಬಂದ್ ಕೂತ್ಕೊಂಡೆ. ತುಂಬಿಡ್ಕೊಂಡ್ ಅಲ್ಲಿ ಯಾಕೋ ಕೂತ್ಕೊಂಡೆ? ಇದಕ್ಕೆ ಇದಕ್ಕೆ ಬಾರಲ್ಲಿ ಸಾಹೇಬರು ಕರೀತಾವ್ರೆ. ಹೆಣ ಬಿದ್ದ ಜಾಗ ಯಾವ್ದ? ಇದೇ ಜಾಗ ಸಾರ್. ನಮ್ ತಾಯಾಡಗು ಸಾರ್. ಕಾನ್ಸ್ಟೇಬಲ್ ಸರ್, ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಸರ್ಚ್ ಮಾಡಿ. ಸರಿ ಸರ್. ಪ್ರಕಾಶ್ ಸರ್, ಇದೇನ್ ನೋಡು. ಸಾರ್ ಮಾಂಸ ತುಂಡು. ಪ್ರಕಾಶ್ ನಮಸ್ಕಾರ ಸರ್. ನಮಸ್ಕಾರ. ನಾನು ಏರಿಯಾಗೆ ಹೊಸದಾಗಿ ಬಂದಿರೋ ಇನ್ಸ್ಪೆಕ್ಟರ್. ಸಂತೋಷ. ಏನ್ ಸಮಾಚಾರ? ಒಂದು ವಿಷಯ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಕಾಫಿ ಟೀ ಏನಾದ್ರು? ನೋ ನೋ ನೋ. ವಿಷಯ ಹೇಳಿ. ಪೊಲೀಸ್ನವ್ರು ವಿಷಯ ಇಲ್ಲದೆ ಬರೋದಿಲ್ಲ. ನಿನ್ನೆ ರಾತ್ರಿ ಒಂದು ಹೆಣ ನೋಡಿದ್ವಿ ಅಂತ ನಮಗೆ ಮೂಗರ್ಜಿ ಬಂದಿದೆ. ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಬಂದಿದ್ದೀವಿ. ನಾನು ವಿಷಯ ಕೇಳಿದೆ, ಆದ್ರೆ ಊರ್ ಜನ ಹೋಗೋಷ್ಟರಲ್ಲಿ ಅಲ್ಲಿ ಹೆಣ ಇರಲಿಲ್ವಂತೆ. ಪಾಪ ರಾತ್ರಿ ಹೊತ್ತು ಗಾಬ್ರಲ್ಲಿ ಏನ್ ನೋಡಿದ್ನೋ ಏನೋ ಹೆಣ ಅಂತ ಕಿಸ್ಕೊಂಡಿದ್ದಾನೆ. ಅಷ್ಟೇ ಆಗಿದ್ದಿದ್ರೆ ನಾನು ಇಲ್ಲಿವರೆಗೂ ಬರ್ಬೇಕಾಗಿರ್ಲಿಲ್ಲ. ಅಂದ್ರೆ ಅಲ್ಲಿ ಹೆಣ ಇತ್ತು ಅಂತ ಹೇಳ್ತಾ ಇದ್ದೀರಾ? ಹೌದು, ಅವನು ನಿಜವಾಗ್ಲೂ ಹೆಣ ನೋಡಿದಾನೆ. ಅದು ಹೆಣನೇ ಅಂತ ಹೇಗೆ ಹೇಳ್ತೀರಾ? ಆ ಜಾಗದಲ್ಲಿ ಕೆಲವು ಗುರುತುಗಳಿದ್ವು. ಅದು ಮನುಷ್ಯರದೆ ಅಂತ ಯಾವ ಆಧಾರದ ಮೇಲೆ ಹೇಳ್ತೀರಾ? ಪೊಲೀಸ್ನವರು ಆಧಾರಗಳಿಲ್ಲದೆ ಹೇಳೋದಿಲ್ಲ. ಕೆಲವು ದಿನಗಳಲ್ಲಿ ರಿಪೋರ್ಟ್ ಬರುತ್ತೆ. ಸರಿ, ನೀವ್ ಹೇಳಿದ ಹಾಗೆ ಅಲ್ಲಿ ಹೆಣ ಇತ್ತು ಅಂತ ನಂಬೋಣ. ಆದ್ರೆ ಜನ ಬಂದು ನೋಡಿದಾಗ ಅಲ್ಲಿ ಹೆಣ ಇರಲಿಲ್ಲ. ಯಾಕೆ? ಅಲ್ಲೇ ಇರೋದು ವಿಷಯ. ಹೆಣ ಅಲ್ಲಿ ಇದ್ದಿದ್ರೆ ಆ ಕೇಸ್ ಮಾಮೂಲಿ ಆಗೋಗೋದು. ಹೆಣ ಅಲ್ಲಿ ಇಲ್ಲದೆ ಇರೋದೇ ಸಸ್ಪೆನ್ಸ್. ನನ್ನ ಇನ್ವೆಸ್ಟಿಗೇಷನ್ಗೆ ಸ್ಫೂರ್ತಿ. ನೋಡಿ ಇನ್ಸ್ಪೆಕ್ಟ್ರೆ, ನನ್ನ ಅನಿಸಿಕೆ ಪ್ರಕಾರ ನೀವು ಹೇಳೋ ಹಾಗೆ ಇಲ್ಲೇನು ನಡೆದಿಲ್ಲ. ಪದೇ ಪದೇ ನೀವು ಇನ್ವೆಸ್ಟಿಗೇಷನ್ ನೆಪದಲ್ಲಿ ನಮ್ಮೂರಿಗೆ ಬರೋದ್ರಿಂದ ನಮ್ಮೂರು ಜನ ನೆಮ್ಮದಿ ಹಾಳಾಗತ್ತೆ. ವೃಥಾ ತೊಂದರೆ ಯಾಕೆ ಅಂತ. ತೊಂದರೆ ಏನ್ ಬಂತು? ಇದು ನನ್ನ ಕರ್ತವ್ಯ. ನನಗೆ ನನ್ನ ಕರ್ತವ್ಯ ಮುಖ್ಯ ಅಷ್ಟೇ. ಇದ್ರ ಮೇಲೆ ನಿಮ್ಮಿಷ್ಟ. ಸರಿ. ಅಂದ್ಹಾಗೆ ಗೌಡ್ರೆ, ಈ ಊರಿನಲ್ಲಿ ಯಾರಾದ್ರೂ ಕಾಣೆಯಾಗಿದ್ದಾರಾ? ನನಗೆ ಗೊತ್ತಿರೋ ಹಾಗೆ ಯಾರೂ ಇಲ್ಲ. ಊರು ಕೇರಿ ಅಂದ್ಮೇಲೆ ಬರೋರು ಹೋಗೋರು ಇದ್ದೇ ಇರ್ತಾರೆ. ಯಾರಾದ್ರೂ ನೆಂಟಷ್ಟು ಮನೆಗೆ ಹೋಗಿದ್ರೆ ಇವತ್ತೆಲ್ಲ ನಾಳೆ ಬಂದೇ ಬರ್ತಾರೆ. ನೀವು ಹೇಳೋದು ಸರಿನೇ. ಸರಿ ಗೌಡ್ರೆ, ಮತ್ತೆ ಸಿಗೋಣ. ಇನ್ಸ್ಪೆಕ್ಟ್ರೆ, ನೀವು ಮತ್ತೆ ಬರೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ನಿಮ್ಗಾಗನ್ಸ್ಬೋದು, ಆದ್ರೆ ಮತ್ತೆ ಬರೋ ಅವಶ್ಯಕತೆ ನನಗಿದೆ ಅನ್ಸುತ್ತೆ. ಬನ್ನಿ ಒಳಗೆ ಬನ್ನಿ. ಚಿಕ್ಕ ಏ ದೊಡ್ಡ ಎದ್ದೇಳೋ ಮೇಲೆ ಎದ್ದೇಳೋ. ಏನವ ಇಷ್ಟೊತ್ತಾಗ ನಿನ್ ಗೋಳು ನಿದ್ದೆ ಬತ್ತಾದಲ್ಲಿ?
ಎದ್ದೇಳು ಮೇಲೆ. ನಿದ್ದೆ ಮಾಡಕ್ ಬಿಡಲ್ಲ ಅಲ್ಲೇ ಅಲ್ಲ ಬೆಳಗ್ಗೆ ಹೇಳ್ರಿ ಕೆಳ ಅಂತೀನ. ಅಲ್ಲ ಕಣ್ಲಾ, ನಿಂಗೊಂದ್ ವಿಷಯ ಗೊತ್ತಾ? ಏನೊಂದು ವಿಷಯ? ಆ ವಿಷಯನ ಈಗ್ಲೇ ತಿಳ್ಕೊಬೇಕು ಕಣ್ಲಾ. ಆ ಗೌಡ ಇಲ್ವಾ, ಸಿದ್ರಾಮನ್ ಮನೆ ಒಳಗ್ ಹೋದ. ಸಿದ್ರಾಮ ಬೇರೆ ಮನೇಲಿಲ್ಲ. ಅವನ್ ಹೆಂಡ್ರು ಬಾಕಲ್ ತೆಗ್ದು ಗೌಡನ್ನ ಒಳಗ್ ಕರ್ಕೊಂಡ್ ಹೋದ್ಲು ಕಣ್ಲಾ. ಅದಕ್ ನಾನೇನವ್ವ ಮಾಡ್ಲಿ? ನಾನು ಹೋಗ್ಬಿಟ್ಟು ಅವ್ರಿಬ್ರಿಗೂ ಗಾಳಿ ಬೀಸ್ಲಾ? ಏಯ್, ಏನ್ಲಾ ಮಾತಾಡ್ತೀಯ? ಅಕ್ಕ ಪಕ್ಕದ ಮನೇಲಿ ಏನ್ ನಡೀತದೆ ಅಂತ ತಿಳ್ಕೊಳ್ಳೋದ್ ಬೇಡ್ವೆ ನಮ್ಮ ಮೂದೇವಿ? ಅಜ್ಜಿ ನಂಗ್ ಗೊತ್ತಿತ್ತು ಹಿಂಗ ಆಯ್ತದೆ ಅಂತ. ಅದಕ್ಕೆ ಅಪ್ಪ ಎಷ್ಟೇ ಬಲವಂತ ಮಾಡಿದ್ರು ನಾನ್ ಮದ್ವೆ ಆಗ್ಲಿಲ್ಲ. ಇದು ಸಾಲದು ಅಂತ ಇದು ಬೇರೆ. ಲವ್, ಅದಕ್ಕೂ ಇದಕ್ಕೂ ಏನ್ಲಾಯ್ತ ಸಂಬಂಧ? ಸಂಬಂಧ ಐತೆ ಕಣಪ್ಪ. ಅದಕ್ಕೆ ಹೇಳೋದು ಈ ಕಾಲದಲ್ಲಿ ಈ ಮುದುಕನ್ನ ನಂಬಾರ್ದು ಅಂತ. ಕರ್ಮ ಕರ್ಮ. ಯವೋ ಹೋಗ್ ಬಿತ್ಕೋ ಹೋಗು. ಊರ್ನಾಗ ಏನೇ ನಡೆದ್ರು ನೀನ್ ಉಸಾಬಾರಿ ಇದ್ದಿದ್ದೆ. ಅಲ್ಲ, ದೊಡ್ಡವ್ರ ವಿಷಯ ನಮಗೆ ಯಾಕವ್ವ? ನೋಡಿದ್ರು ನೋಡ್ದಂಗೆ ಕಣ್ಣು ಮುಚ್ಕೊಂಡಿರ್ಬೇಕು. ಸುಮ್ನೆ ತಲೆ ತಿನ್ಬೇಡ, ಹೋಗಿ ನೆಟ್ಟಿಗೆ ಬಿತ್ಕೋ ಹೋಗು. ಅಯ್ಯ, ಒಳ್ಳೆ ಚೆನ್ನಾಗೈತೆ. ನಿನ್ನ ಹತ್ರ ಹೇಳಕ್ ಬಂದಲ್ಲ, ಎಮ್ಮೆ ಮೇಲೆ ಮಳೆ ಬಿದ್ದಂಗೆ. ಮೊದ್ಲು ನನಗ್ ನಾನ್ ಹೊಡ್ಕೋಬೇಕು ಕಣ್ಲಾ. ಮೊದ್ಲ ಕೆಲ್ಸ ಮಾಡು. ಏನ್ಲಾ ಅಂದೆ? ಅಲ್ಲ, ಮಲಿಕಂತೀನಿ ಅಂದೆ. ಯಾರು? ನಾನು ಕಣೆ ಹನುಮಜ್ಜಿ, ಬಾಗಲ್ ತೆಗಿ. ಏನಜ್ಜಿ? ಯಾರೋ ಗಂಡಸ್ರು ಬಂದಂಗ ಆಯ್ತು. ಸಿದ್ರಾಮ ಬಂದೇನೋ ಅನ್ಕೊಂಡೆ. ಯಾರು ಬರ್ಲಿಲ್ಲ, ನೀನ್ ಹೋಗು. ಅಯ್ಯೋ, ಯಾರೋ ಗಂಡಸ್ರು ಬಂದಂಗ ಆಯ್ತು, ಕಣ್ಣಾರ ನೋಡ್ದೆ. ಈ ಮನೆಗ? ನೋಡಜ್ಜಿ, ಈ ಮನೆಗ್ ಯಾವ ಗಂಡಸು ಬಂದಿಲ್ಲ. ಸುಮ್ನೆ ಇಷ್ಟೊತ್ತಲ್ಲಿ ತೊಂದ್ರೆ ಕೊಡ್ಬೇಡ. ಹೋಗ್ ಮಲ್ಕೋ ಹೋಗ್. ಅಯ್ಯೋ ಮಾರಾಯ್ತಿ, ಅದ್ಯಾಕ್ ಮೂತಿನ ತಿರುಗಿಸ್ಕೊತೀಯ? ಒಂಟಿ ಹೆಂಗ್ಸು, ಗಂಡ್ಸಿಲ್ಲ ಮನೇಲಿ. ಯಾವ್ದೋ ಗಣ್ಣಾಯಿ ನುಗ್ತೇನೋ ಅಂತ ನೋಡಕ್ ಬಂದೆ ಅಷ್ಟೇ ಅಪ್ಪ. ಅಯ್ಯೋ, ಬೇರೆಯವ್ರ ವಿಷಯ ನಮ್ಗೆ ಯಾಕೆ? ನಮ್ ವಿಷಯನೇ ಬೇಕಾ? ಈ ಅಜ್ಜಿಗೆ ಇದನ್ ಬಿಟ್ರೆ ಬೇರೆ ಕೆಲ್ಸನೇ ಇಲ್ಲ. ಬಾಯ್ ಬಡ್ಕೋಬೇಡ ಅಜ್ಜಿ, ನಿನ್ನ ಹಿಡ್ಕೊಳಕ್ ಬಂದಿಲ್ಲ ನಾವು. ಮತ್ತೆ ಇಲ್ಲಿ ಸಿದ್ರಾಮ ಅಂತ ಇದ್ನಲ್ಲ, ಅವನ್ ಎಲ್ಲಿ? ಅವನಿನ್ನೆಲ್ಲಿ ದೇವ್ರ ಪಾದ ಸೇರ್ಕೊಬಿಟ್ಟ. ಅಂದ್ರೆ ನಿಮ್ ಮಾತಿನ ಅರ್ಥ? ಈ ಭೂಮಿನೇ ಬಿಟ್ಟು ಹೊಂಟೋದ ಬುದ್ಧಿ. ಅಂದ್ರೆ ಅವನ್ ಸತ್ತೋಗ್ಬಿಟ್ಟ ಅನ್ನು? ಹಂಗಂತ ಯಾವ ಬಾಯಿಂದ ಹೇಳಿ ಬುದ್ಧಿ? ಅಜ್ಜಿ, ಈಗ ಹೇಳ್ದಲ್ಲ ಬಾಯಿ, ಆ ಬಾಯಿಂದನೇ ಹೇಳು, ನಾವು ಕೇಳ್ತೀವಿ. ಹೇಳ್ತೀನಿ ಬುದ್ಧಿ. ನಾನ್ ನಿಜ ಹೇಳಿದ್ರು ಕೇಳ್ತೀರಾ, ಸುಳ್ಳು ಹೇಳಿದ್ರು ಕೇಳ್ತೀರಾ? ಸುಳ್ಳು ಹೇಳಿದ್ರೆ ನಮ್ ಸಾಹೇಬ್ರು ಕೇಳಕ್ಕಿಲ್ಲ, ನಿಜಾನೇ ಹೇಳು. ನಿಜಾನೇ ಹೇಳ್ತೀನಿ ಬುದ್ಧಿ. ಅವನ್ ಹೋದಾಗ್ಲಿಂದ ಅವನ್ ಮನೆಗೆ ಯಾರ್ಯಾರೋ ಬರ್ತಾರೆ ಹೋಯ್ತಾರೆ. ನಾನು ನನ್ನ ಕಣ್ಣಾರ ನೋಡಿ ನೋಡಿ ನನ್ನ ಕಣ್ಣು ತೂತ್ ಬಿದ್ದೋಗಿದೆ. ಅಯ್ಯ, ಇನ್ನೊಬ್ರು ಮನೆ ವಿಷಯ ನಮ್ಗೆ ಯಾಕೆ? ಅಯ್ಯೋ, ನಿನಗ್ ಬೇಡ, ನಮಗ್ ಬೇಕು ಅಜ್ಜಿ. ಅದಕ್ಕೆ ಕೇಳ್ತಾ ಇದೀವಿ, ಏನ್ ನಡೀತು ಅಂತ ಧೈರ್ಯವಾಗಿ ಹೇಳು. ನೀನ್ ಯಾರಿಗೂ ಹೆದರ್ಕೋಬೇಕಾಗಿಲ್ಲ, ನಮ್ ಸಾಹೇಬ್ರಿದ್ದಾರೆ. ನಾನ್ ಯಾಕೆ ಹೆದರ್ಕಳ್ಳಿ? ಊರು ಹೋಗು ಅನ್ನತ್ತೆ, ಕಾಡು ಬಾ ಅನ್ನತ್ತೆ. ಕಾಡ್ಗೆ ಹೋಗೋದ್ ಮೊದ್ಲು ಕತೆ ಹೇಳ್ಬಿಟ್ಟು ಅಜ್ಜಿ. ಹೇಳ್ತೀನಿ. ಒಂದಿನ ಏನ್ ನಡೀತು ಅಂದ್ರೆ, ಅವ್ರ ಬಗ್ಗೆ ಏನೇನು ಮಾತಾಡ್ಬೇಡ್ರಿ. ಏನಂದೆ? ಮಾಡೋದೆಲ್ಲ ಮಾಡ್ಬಿಟ್ಟು ಶಿಫಾರಸ್ ಬೇರೆ ಮಾಡ್ತೀಯ? ಅವಳೆ ಹೊಡೆದೆ ಕತ್ತೆ ಬಡವ. ಇನ್ನೊಂದ್ ಸಾರಿ ಅವಳ ಮೇಲೆ ಕೈ ಮಾಡಿದ್ರೆ ಕೈ ಇರಲ್ಲ ಅಷ್ಟೇ. ಬೇಡ ರೀ, ದುಡುಕ್ ಬೇಡ್ರಿ, ನನ್ ಮಾತ್ ಪೂರ್ತಿ ಕೇಳ್ರಿ. ಎಂಜಿಲ್ ನಾಯಿ ಸರಿಯಾಗ. ಅಯ್ಯೋ ರಾಮ, ಏನ್ ಮಾಡೋದೀಗ? ಆವತ್ ಹೋದ ಸಿದ್ರಾಮ ಇವತ್ನವರ್ಗೂ ಕಾಣಿಸ್ಲಿಲ್ಲ. ರಾತ್ರಿ ಹೊತ್ತು ಗೌಡ ಅವ್ರ ಮನೆಗೆ ಹೋಯ್ತಾನೆ ಬರ್ತಾನೆ. ಆ ಗೌಡನ್ಗೂ ಅವನ ಹೆಂಡ್ರಿಗೂ ಸಂಬಂಧ ಇದೆ. ನಾನೇ ನನ್ನ ಕಣ್ಣಾರ ನೋಡಿದೀನಿ. ಅವ್ರ ಮನೆ ಎಲ್ಲಿದೆ? ಅಲ್ಲಿ ನೋಡಿ ಸ್ವಾಮಿ, ಅದೇ ಅವ್ರ ಮನೆ.
ಸಿದ್ದರಾಮನ್ ಮನೆ ಇದೆನಾ? ಹೌದು. ನೀವೇನಾಗ್ಬೇಕು ಅವನಿಗೆ? ನಾನವ್ರ ಹೆಂಡತಿ. ಮನೇಲಿದ್ದಾನಾ? ಇಲ್ಲ. ಎಲ್ಲಿಗೆ ಹೋಗಿದ್ದಾನೆ? ಗೊತ್ತಿಲ್ಲ. ನೀವು ಅವನ ಹೆಂಡತಿ ಅಂತ ಹೇಳ್ತೀರಾ, ಗಂಡ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ವಾ? ಎಷ್ಟು ದಿವಸ ಆಯ್ತು ಅವನು ಹೋಗಿ? 1 ವಾರ ಆಯ್ತು. ಯಾವ ಊರಿಗೆ ಹೋಗಿದ್ದಾನೆ ಅಂತ ಗೊತ್ತಾ? ಯಾವ್ದೋ ಊರಿಗೆ ಹೋಗಿರ್ಬೇಕು, ಬರ್ತಾರೆ. ನಿನ್ ಗಂಡ ಹೋಗಿದ ಊರಿಂದ ಇದುವರೆಗೂ ಯಾರು ವಾಪಸ್ ಬಂದಿಲ್ಲ. ನೋಡ್ರೆ, ನೀವು ನಮ್ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದೀರಾ. ಈ ಕಿತ ಹೆಂಗಾರ ಮಾಡಿ ನಿಮ್ ಸಾಲ ತೀರಿಸ್ಬಿಡವ ಅಂತಿದ್ದೆ. ಆದ್ರೆ ಏನ್ ಮಾಡೋದು, ಮಳೆ ಬೆಳೆ ಬೇರೆ ಕೈ ಕೊಟ್ಬಿಡ್ತು. ಮುಂದಿನ ವರ್ಷ ಹೆಂಗಾರ ಮಾಡಿ ನಿಮ್ ಸಾಲ ತೀರಿಸ್ಬಿಡ್ತೀನಿ ಬುದ್ಧಿ. ತಿಮ್ಮೇಗೌಡ್ರೆ, ನೀವು ಸಾಲದ ಬಗ್ಗೆ ಯೋಚನೆ ಮಾಡಕ್ ಹೋಗಬೇಡಿ. ಇನ್ನು ಕಾಲ ಮಿಂಚಿಲ್ಲ, ಮಳೆ ಬಂದೇ ಬರುತ್ತೆ. ನೀವು ಒಳ್ಳೆ ಬೆಳೆ ಬೆಳೆದೇ ಬೆಳಿತೀರಾ, ಧೈರ್ಯವಾಗಿರಿ. ಗೌಡ್ರೆ ಯಾಕೋ ಚಿಕ್ಕ ಗಾಬರಿ ಇದೆ, ಏನಾಯ್ತು? ಸಿದ್ದರಾಮನ್ ಹೆಂಡ್ತಿನ ಪೊಲೀಸ್ನವರು ಹಿಡ್ಕೊಂಡೋಯ್ತಾರೆ ಗೌಡ್ರೆ, ಬಂದು ಕಾಪಾಡಿ ಗೌಡ್ರೆ. ಹೌದಾ? ನಡಿ ಹೋಗೋಣ. ಅಂದಹಾಗೆ ಇದು ಯಾರ್ದು ಅಂತ ಗೊತ್ತಿದ್ದೀರಾ? ನಮ್ಮ ಯಜಮಾನ್ರಿದೆ. ಈ ತಾಯ್ತ ಎಲ್ಲಿ ಸಿಕ್ತು ಗೊತ್ತಾ? ಹೆಣ ಬಿದ್ದ ಜಾಗದಲ್ಲಿ. ಈ ತಾಯ್ತ ನಿಮ್ ಗಂಡಂದು ಅಂದ್ಮೇಲೆ ಆ ಹೆಣಾನು ನಿಮ್ ಗಂಡಂದೆ. ಇಲ್ಲ, ನನ್ ಗಂಡ ಸತ್ತಿಲ್ಲ, ನನ್ ಗಂಡ ಸತ್ತಿಲ್ಲ, ನನ್ ಗಂಡ ಸತ್ತಿಲ್ಲ. ಇನ್ಸ್ಪೆಕ್ಟ್ರೆ, ಒಂದು ಅಸಹಾಯ ಹೆಣ್ಣನ್ನ ಬೀದಿ ಕರೆದು ವಿಚಾರಣೆ ಮಾಡ್ತಾ ಇದ್ದೀರಾ? ಒಂಟಿ ಹೆಣ್ಣಿನ ದುರುಪಯೋಗ ಪಡಿಸ್ಕೊಳ್ತಾ ಇರೋನು ನಾನಲ್ಲ, ಅವ್ರ ಮನೆ ಮುಂದೆನೆ ವಿಚಾರಣೆ ಮಾಡ್ತಾ ಇದ್ದೀನಿ. ಯಾವುದೋ ಸುಳ್ಳು ಸುದ್ದಿ ಸಿಕ್ತು ಅಂತ ನಮ್ಮೂರ್ ನೆಮ್ಮದಿನ ಹಾಳು ಮಾಡ್ತಾ ಇದ್ದೀರಾ. ಸುಳ್ಳು ಸಾಕ್ಷಿ ನಂಬ್ಕೊಂಬರೋಂಥನಲ್ಲ ಈ ಕಾಕಿ. ಒಳ್ಳೆ ಆಧಾರ ಸಿಕ್ಕಿದೆ, ಸಾಕ್ಷಿಗಾಗಿ ಕಾಯ್ತಾ ಇದ್ದೀನಿ. ಗೌಡ್ರೆ, ನೀವು ಈ ಊರಿನಲ್ಲಿ ಒಂದು ಜವಾಬ್ದಾರಿ ಇರೋ ವ್ಯಕ್ತಿ. ಸಿದ್ದರಾಮ ಕಾಣೆಯಾಗಿ 1 ವಾರ ಆದ್ರೂ ನೀವ್ಯಾಕೆ ಬಂದು ನನಗೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಕಳೆದೋಗಿರೋ ವಸ್ತು ಆಗಿದ್ರೆ ಕಂಪ್ಲೇಂಟ್ ಕೊಡಬಹುದು. ಎಲ್ಲ ಹೋಗಿದ್ದಾನೆ, ಬರ್ತಾನೆ, ಅದಕ್ಕೆ ನಾವೇ ಕೊಡ್ಬೇಕು ಕಂಪ್ಲೇಂಟು. ಕಳೆದೋಗಿರೋ ವ್ಯಕ್ತಿ ಸತ್ತಿದನೋ ಬದುಕಿದನೋ ಅಂತ ತಿಳ್ಕೊಳ್ಳೋಕೆ. ಹೆಣ್ಣಿನ ಆಸೆಯಿಂದ ರಾಮಾಯಣ ನಡೀತು, ಮಣ್ಣಿನ ಆಸೆಯಿಂದ ಮಹಾಭಾರತನೇ ನಡೀತು. ಈ ಹೆಣ್ಣಿನ ಆಸೆಯಿಂದಾನೆ ಯಾಕೆ ಇವ್ರ ಗಂಡನ ಕೊಲೆ ಆಗಿರಬಾರ್ದು? ಸಾಧ್ಯ ಇಲ್ಲ. ನಾನ್ ಬದುಕಿರೋವರೆಗೂ ಈ ಊರ್ಲಾತ್ರ ಘಟನೆ ನಡೆದಿಲ್ಲ, ಮುಂದೆ ನಡೆಯೋದು ಇಲ್ಲ. ನಡೆದೇ ಹೋಗಿದೆಯಲ್ಲ, ಅದಕ್ಕೆ ಸಾಕ್ಷಿ ಅದೊಂದಿಲ್ಲ. ಅದು ಸಿಕ್ಕಿದ ಮೇಲೆ ಆ ಕೊಲೆಗಾರನ ಈ ಊರಿನ ಬೀದಿಲಿ ಹುಚ್ಚನಾಗಿ ಹೊಡೆದು ಎಳ್ಕೊಂಡು ಹೋಗಿಲ್ಲ ಅಂದ್ರೆ ನಾನು ನನ್ನ ಹೆಸರನ್ನ ಬದಲಾಯಿಸ್ಕೊಂಡ್ಬಿಡ್ತೀನಿ. ಒಂದು ಒಳ್ಳೆ ಹೆಸರನ್ನ ಹುಡುಕಿಟ್ಟಿರ್ತೀನಿ, ರೆಡಿಯಾಗಿರು. ಈ ತಾಯ್ತ ಎಲ್ಲಿ ಸಿಕ್ತು ಗೊತ್ತಾ? ಹೆಣ ಬಿದ್ದ ಜಾಗದಲ್ಲಿ. ನೀನ್ ಗಂಡ ಹೋಗಿದ ಊರಿಂದ ಇದುವರೆಗೂ ಯಾರು ವಾಪಸ್ ಬಂದಿಲ್ಲ. ಈ ತಾಯ್ತ ನಿಮ್ ಗಂಡಂದು ಅಂದ್ಮೇಲೆ ಆ ಹೆಣಾನು ನಿಮ್ ಗಂಡಂದೆ. ನನ್ ಗಂಡ ಸತ್ತಿಲ್ಲ, ನನ್ ಗಂಡ ಸತ್ತಿಲ್ಲ. ಸೂರ್ಯನೇ ಗಗನವ ಸೂರ್ಯನೇ ಗಗನವ ಮರೆತು ದೂರಾದರೆ ನಲ್ಲನೆ ನಲ್ಲೆಯ ತೊರೆದು ಬೇರಾದರೆ ಕಣ್ಗಳ ತುಂಬ
ಅವ್ವ ಅವ್ವ ಹೊಟ್ಟೆ ಹಸಿಂದದೆ ತಿನ್ನಕ್ಕೇನಾರಿದ್ರೆ ಕೊಡವ್ವ. ಅಳ್ಬೇಡ ಕಣವ, ಅಳ್ಬೇಡ. ಅಪ್ಪಯ್ಯ ಬರ್ತಾರೆ, ರಾಗಿನೋ ಅಕ್ಕಿನೋ ತರ್ತಾರೆ, ಗಂಜಿ ಕಾಯಿಸ್ಕೊಡ್ತೀನಿ, ಕುಡಿಯವ್ರಂತೆ. ಹೊಟ್ಟೆಗೆ ಏನು ತಿಂದಿಲ್ಲ, ಒತರೆಯಿಂದ ಹೊಟ್ಟೆ ಸೀತಾಯ್ತೆ. ಏನಾದ್ರೂ ಇದ್ರೆ ಕೊಡೆ. ಏನ್ ಮಾತಾಡ್ತಾ ಇದೀಯಾ? ಒತ್ತರೆಯಿಂದ ಮಕ್ಳು ಹೊಟ್ಟೆ ಹಸ್ವು ಅಂತ ಅಳ್ತಾ ಕುಂತವೆ. ಆ ಮಗಿಗ್ ಬೇರೆ ಜ್ವರ ಇನ್ನ ಬಿಟ್ಟಿಲ್ಲ. ನೀರಾಗಿನೋ ಅಕ್ಕಿನ ತತ್ಯ ಅಂತ ಎದುರು ನೋಡ್ತಾ ಇವನಿ. ನೀನ್ ನೋಡಿದ್ರೆ ಬರೀ ಕೈಲಿ ಬಂದಿದ್ಯಲ್ಲ. ಏನೇನ್ ತರ್ಲಿ, ಎಲ್ಲಿಂದ ತರ್ಲಿ? ಊರ್ ತುಂಬಾ ಸಾಲ ಮಾಡ್ಕೊಂಡಂಗಾಯ್ತು. ಜನ ಎಷ್ಟು ಅಂತ ಕೊಡ್ತಾರೆ. ಮಳೆ ನೋಡಿದ್ರೆ ಮುಗಲ್ ಸೇರ್ಕೊಂಡದೆ. ಕಡೆ ಸಾಲನ ಹುಟ್ಟಂಗಿಲ್ಲ. ನಾನು ಏನು ಮಾಡ್ಬೇಕು ಒಂದು ತಿಳಿವಲ್ದು. ನಮ್ ಕಷ್ಟ ಅದ್ಯಾವ್ರಿಗೆ ಪ್ರೀತಿ ಆಗ್ಬೇಕು ಅಷ್ಟೇ. ಗೋವಿಂದಪ್ಪ, ಗೋವಿಂದಪ್ಪ. ಯಾರು? ಗೋವಿಂದಪ್ಪ ಅಂದ್ರೆ ನೀವೇನಾ? ಹೌದು ಬುದ್ಧಿ, ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಹೌದಪ್ಪ, ಸಾಲ ಕೇಳಕ್ ಬಂದಾಗ ನಾವ್ ಯಾರು ಅಂತ ನಿಮಗೆ ಗೊತ್ತಿರುತ್ತೆ. ಅದೇ ನಾವು ಸಾಲ ವಾಪಸ್ ಕೇಳಕ್ ಬಂದಾಗ ನಾವ್ ಯಾರು ಅಂತ ನಿಮಗೆ ಗೊತ್ತಿರಲ್ಲ ಅಲ್ವಾ? ನೋಡ್ ಗೋವಿಂದಪ್ಪ, ನಾವು ಬ್ಯಾಂಕ್ನವರು. ನೀನು ಹೊಲ ಗದ್ದೆ ಮೇಲೆ ಬೋರ್ವೆಲ್ ತೆಗಿಸ್ತೀನಿ ಅಂತ ಸಾಲ ತಗೊಂಡಿದ್ದೆ. ಇದುವರೆಗೂ ಒಂದು ಪೈಸಾ ಕಟ್ಟಿಲ್ಲ. ನಮಗೂ ನೋಟಿಸ್ ಕಳಿಸಿ ಸಾಕಾಯ್ತು. ಸಾಲ ತೀರ್ಸು ಅಂದ್ರೆ ಹೆಂಗ್ ತೀರ್ಸ್ಲಿ ಬುದ್ಧಿ? ಮಳೆನೂ ಇಲ್ಲ, ಬೆಳೆನೂ ಇಲ್ಲ, ತಿನ್ನಕ್ ಮೊದಲೇ ಇಲ್ಲ. ಹೊಟ್ಟೆಗೆ ಇಟ್ಟಿಲ್ದೆ ಒದ್ದಾಡ್ತಾ ಇದೀವಿ. ಈ ರೈತರ ಗೋಳ್ ಕೇಳಿ ಕೇಳಿ ನಮಗೆ ಬೇಜಾರಾಗೋಗ್ಬಿಟ್ಟಿದೆ. ನೋಡು, ಇದು ನೋಟಿಸು. ಇನ್ 15 ದಿವಸದಲ್ಲಿ ಅಸಲು ಬಡ್ಡಿ ಸಮೇತ ಬ್ಯಾಂಕಿಗೆ ಕಟ್ಲಿಲ್ಲ ಅಂದ್ರೆ ಮನೆ ಮಠ ಆಸ್ತಿ ಪಾಸ್ತಿನೆಲ್ಲ ಹರಾಜ್ ಹಾಕ್ಬೇಕಾಗತ್ತೆ. ಹುಷಾರ್, ನಡೀರಿ. ಸಿತ್ತಟ್ಟೆ ಏನ್ಯಾರು ಕಿಡಿಲ್ಲ ಓಳಾಕವ್ವ. ದೊಡ್ಡ ಏನುವ? ಅಲ್ಲ ಕಣ್ಲ, ನಿನ್ ಮಗನ್ಗೆ ಕತ್ತೆಗ್ ವಯಸ್ಸಾದಂಗ ಆಗದೆ, ಇನ್ನು ಮದ್ವೆ ಮಾಡ್ಬಾರ್ದೇನ್ಲ? ಓ, ಕತ್ತೆಗೆ ವಯಸ್ಸಾದ್ರೆ ನಾ ಮದ್ವೆ ಆಗ್ಬೇಕಾ? ಕಮ್ಮಂಗಿ ನನ್ನ ಮಗನೇ, ಕತ್ತೆಗೆ ವಯಸ್ಸಾದಂಗ ನಿನಗ್ ವಯಸ್ಸಾಗದೆ ನಿನಗ್ ಮದುವೆ ಮಾಡೋಂತ ಅವ್ವ ಹೇಳ್ತಾ ಇರೋದು. ಮದ್ವೆನಾ? ಬೇಡಪ್ಪ ಬೇಡ. ಮದುವೆ ಗಂಡಿಗೆ ಅವನ್ಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾ ಏನ್ ಮಾಡೋದು? ಅಲ್ಲ ಕಣ್ಲ, ಅಪ್ಪ ಅದೋನ್ ಹೇಳೋ ಮಾತೇನ್ಲ ಇದು? ಕೋಳಿ ಕೇಳಿ ಮೆಣಸರಿತಾರೇನೋ, ವಾಲ್ಗ ಊದ್ಸ್ಲಾ, ತಾಳಿ ಕಟ್ಸು. ನಾನೇನು ಅಂತಿಂತ ಕೋಳಿ ಅಲ್ಲ. ನೀನೇನಾದ್ರೂ ಬಲವಂತ ಮಾಡಿದ್ರೆ ಓಡಬಿಡ್ತೀನಿ ಅಷ್ಟೇ. ಲೋ ಚಿಕ್ಕ, ಮದ್ವೆ ಆಗಕ್ಕಿಲ್ಲ ಅಂತೀಯಲ್ಲ, ಯಾಕೋ? ನನ್ನ ಹತ್ರ ಹೇಳು. ಏನಾಯ್ತು ನಿಂಗೆ? ಅಜ್ಜಿ, ನಿಂಗೆ ಆ ವಿಷಯ ಗೊತ್ತಿಲ್ಲ ಅಜ್ಜಿ. ಅದು 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 ಸಿಂಗಾರವಾಹಿನಿ ಮನಮೋಹಿನಿ ಚೆನ್ನಿ ಚೆನ್ನಿ. ಯಾರಾದ್ರೂ ನೋಡ್ಬಿಟ್ಟಾರು? ನಡಿ ಒಳಗೆ ಚೆನ್ನಿ. ನನ್ ಚಿನ್ನ ಚೆನ್ನಿ, ಆ ಕೂತ್ ನನ್ ಮಗನ್ನ ಹೊರಗಡೆ ಕಳ್ಸ್ಬಿಟ್ಟಿದ್ಯಲ್ವಾ? ಚೆನ್ನಿ, ನಿನ್ನ ಮೈ ಮುಟ್ತಾ ಇದ್ರೆ ನನ್ನ ಎದೆಲಿ ಜಳಕ್ ಜಳಕ್ ಅಂತದೆ. ಯಾಕ್ಲಾ ಸುಮ್ಕಾಗ್ಬಿಟ್ಟೆ? ಅಜ್ಜಿ, ನಂಗೆ ಮದುವೆ ಬಿಡ. ಅಪ್ಪ, ನಂಗೆ ಮದುವೆ ಬಿಡ. ಅಯ್ಯೋ ಬಡ್ಡೆ, ಇಷ್ಟೊಂದು ಚೆನ್ನಾಗಿ ಏನಾಯ್ತು ನಿಂಗೆ? ಅಪ್ಪ, ಈ ಜನ್ಮದಲ್ಲಿ ಮದುವೆ ಬೇಡ. ಮದುವೆ ವಿಷಯ ಹತ್ರ ಮನೆ ಬಿಟ್ಟು ಹೊಡೈತೀನಿ. ಮನೆ ಬೇಡ, ಮಠ ಬೇಡ, ನನ್ಗೇನು ಬೇಡ, ಮದುವೆನೇ ಬೇಡ. ಅಪ್ಪ ಬೇಡ ಬೇಡ ಬೇಡ. ಓ, ಎಲ್ಲ ನನ್ ಕರ್ಮ. ಮುಚ್ಚೆ, ಇನ್ನೊಂದ್ಸಾರಿ ಏನಾದ್ರೂ ಈ ಬಡ್ಡೆ ತರ ಮದುವೆ ಮಾಡಿಸು ಅಂತ ಹೇಳಿದ್ರೆ ಯಾವ ನನ್ನ ಮುದುಕನ್ನ ಹಾಡ್ಕೊಂಡ್ಬಿಟ್ಟು ನಿನಗ್ ಮದುವೆ ಮಾಡ್ಬಿಡ್ತೀನಿ. ಯಾಕ್ಲಾ, ಹೆಂಗೈತೆ ಮೈಗೆ? ಅಯ್ಯ, ಓಡಿಬೇಡ.
ಈ ಚಪ್ಪಲಿ ಹೊಲ್ದಿ ನೀನೇನಾ? ಹೌದು ಬುದಿಯವ್ರೆ. ಇದು ಯಾರ್ದು ಅಂತ ಹೇಳ್ತೀಯಾ? ನಮ್ಮೂರ ಯಜಮಾನ್ರದ್ದು. ನೋಡ್ರೆ, ನಿನ್ ಮೆರವಣಿಗೆಗೆ ಎಲ್ಲ ಸಿದ್ಧತೆ ನಡೀತಾ ಇದೆ. ನೀನ್ ಈ ಊರಲ್ಲಿ ಬಹಳ ದೊಡ್ಡ ಮನುಷ್ಯ ಅಂತ ಮೆರಿತಾ ಇದೆಯಲ್ವಾ? ಇನ್ ಮುಂದೆ ನೋಡು ನಿನ್ ಕಥೆನ. ತಗೊಳ ಚಪ್ಪಲಿನ. ನೋಡ್ರೆ, ಈ ಕಿತ ನಮ್ಮ ಊರ್ ಹಬ್ಬನ ಅದ್ದೂರಿಯಾಗಿ ಮಾಡವ ಅಂತ ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದೀವಿ. ಅದಕ್ಕೆ ಊರಲ್ಲೆಲ್ಲ ಒಂದ್ಗೆ ವಸೂಲಿ ಮಾಡವ ಅಂತ. ಇದಕ್ ನೀವೇನಂತೀರಾ? ನೀವ್ ಹೇಳುದು ಸರಿನೇ, ಆದ್ರೆ ಈ ವರ್ಷ ಮಳೆ ಸರಿಯಾಗಿ ಬಂದಿಲ್ಲ. ರೈತರು ಸರಿಯಾಗಿ ಬೆಳೆ ಬೆಳೆದೆ ಕಂಗಾಲಾಗಿದ್ದಾರೆ. ಅಂತದ್ರಲ್ಲಿ ವಂತಿಗೆ ವಸೂಲು ಮಾಡೋದು ನನಗೇನು ಸರಿ ಅನಿಸ್ತಾ ಇಲ್ಲ. ನೀವ್ ಹೇಳೋದು ಸರಿ ಗೌಡ್ರೆ, ನಮ್ ಕಷ್ಟ ಸುಖ ಇದ್ದೇ ಇರ್ತದೆ. ಅದಕ್ಕೋಸ್ಕರ ದೇವ್ರ ಕೆಲ್ಸದಾಗ ಚೌಕಾಸಿ ಮಾಡೋದು ಸರಿಯಲ್ಲ. ಆ ಅಮ್ಮನ್ ಕರುಣೆ ಇದ್ರೆ ಮಳೆ ಬಂದ್ರೂ ಬರ್ಬೋದು. ನೋಡ್ರೆ, ನಾನು ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಸಾಕ್ಷಿ ಆಧಾರ ಎಲ್ಲ ತಂದಿದ್ದೀರಾ? ಪೊಲೀಸ್ನವರು ಸಾಕ್ಷಿ ಆಧಾರ ಇಲ್ಲದೆ ಯಾರನ್ನೂ ಅರೆಸ್ಟ್ ಮಾಡೋದಿಲ್ಲ. ಈ ಚಪ್ಪಲಿ ನಿಮ್ದೆ ತಾನೆ? ನೀವು ಕೊಲೆ ಮಾಡಿದ ಜಾಗದಲ್ಲಿ ಸಿಕ್ಕಿದ್ದು. ಈ ತಾಯ್ತ ನೀವು ಕೊಲೆ ಮಾಡಿದ ವ್ಯಕ್ತಿ ಕೊರಡಲ್ಲಿದ್ದಿದ್ದು. ಸತ್ತಿರೋನು ಮನುಷ್ಯನೇ ಅಂತ ಪ್ರೂವ್ ಮಾಡೋದಿಕ್ಕೆ ಇದು ಡಾಕ್ಟರ್ ಸರ್ಟಿಫಿಕೇಟ್. ಇಷ್ಟೇನಾ? ಇಲ್ಲ ಇನ್ನೂ ಏನಾದ್ರು ಇದೆಯಾ? ಸದ್ಯಕ್ಕೆ ಸಾಕು ನಿಮ್ಮನ್ನ ಅರೆಸ್ಟ್ ಮಾಡೋಕೆ. ಅಲ್ರಿ ಇನ್ಸ್ಪೆಕ್ಟ್ರೆ, ಕಿತ್ಕೋ ಚಪ್ಲಿ ಬಿಸಾಕಿ ತಾಯ್ತಾ ಯಾವ್ದೋ ಮಾಂಸ ತುಂಡನ್ನ ಸಾಕ್ಷಿಗೆ ಆಧಾರವಾಗಿ ಇಟ್ಕೊಂಡು ನಮ್ ಯಜಮಾನ್ರನ್ನ ಅರೆಸ್ಟ್ ಮಾಡಕ್ ಬಂದಿದಿರಲ್ಲ, ಇದ್ರ ಪರಿಣಾಮ ಮುಂದೇನಾಯ್ತದೆ ಅಂತ ನಿಮಗ್ ಗೊತ್ತಾ? ರೇ ಇನ್ಸ್ಪೆಕ್ಟ್ರೆ, ಕಾನೂನು ಏನು ಅನ್ನೋದು ನಿಮ್ಮಷ್ಟೇ ನಮಗೂ ಚೆನ್ನಾಗಿ ಗೊತ್ತಿದೆ. ನಮ್ ಯಜಮಾನ್ರೆ ಕೊಲೆ ಮಾಡಿದಾರೆ ಅನ್ನೋದಿಕ್ಕೆ ಕಣ್ಣಾರೆ ಕಂಡವನು ಯಾವನಾನು ಇದ್ದಾನ? ಅದು ಅಲ್ಲದೆ ಸತ್ತೋಗಿರೋ ವ್ಯಕ್ತಿ ಸಿದ್ದರಾಮಯ್ಯ ಅನ್ನೋದಿಕ್ಕೆ ನಿಮ್ಮ ಹತ್ರ ಏನಾದ್ರೂ ಪ್ರೂಫ್ ಇದೆಯಾ? ಕಾನೂನು ಅಂತ ಕಾನೂನು ಯಾವ್ದ್ರಿ ಕಾನೂನು? ಯಾರೋ ಶ್ರೀಮಂತ ಮಾಡಿದ ತಪ್ಪಿಗೆ ಅಮಾಯಕನ ಹೇಳ್ಕೊಂಡು ಹೋಗ್ತೀರಾ, ಹೊಡೆದು ಬಡ್ದು ಲಾಕಪ್ ಹಾಕ್ಬಿಡ್ತೀರಾ, ಅವ್ರ ಜೀವನ ಹಾಳು ಮಾಡ್ತೀರಾ ನೀವು. ಅಪರಾಧಿ ಯಾರು ಅಂತ ಗೊತ್ತಿದ್ರು ರಾಜಕೀಯ ಒತ್ತಡದಿಂದ ನಿರಪರಾಧಿ ಮೇಲೆ FIR ನ ಫೈಲ್ ಮಾಡೋದ? ಇನ್ಸ್ಪೆಕ್ಟ್ರೆ, ದೇಶಕ್ಕೆ ಬೆನ್ನೆಲುಬಾಗಿರೋ ರೈತ ತನ್ನ ಬವಣೆಗೋಸ್ಕರ ತನ್ನ ಹಕ್ಕನ್ನು ಚಲಾಯಿಸಿದಾಗ ಅದು ತಪ್ಪು ಅಂತ ಹೇಳಿ ಬಲಪ್ರಯೋಗ ಮಾಡಿ ಅವನನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದಾಕದ? ಇನ್ಸ್ಪೆಕ್ಟ್ರೆ, ಶೀಲವಂತ ಮಹಿಳೆ ತನ್ನ ಉಪಯೋಗಕ್ಕೆ ಬರಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವಳನ್ನ ನಡ್ತಗೆಟ್ಟವಳು ಅಂತ ಹಣೆ ಪಟ್ಟಿ ಕಟ್ಟಿ ಅವಳ ಜೀವನ ಹಾಳು ಮಾಡ್ತೀರಲ್ಲ, ಸರಿನಾ? ಕರೆಕ್ಟ್ ಆಗಿ ಹೇಳಿದೆ. ನಿಜ ಏನು ಅನ್ನೋದು ನಿನ್ ಬಾಯಿಂದಾನೆ ಬಂತು. ಬೆಕ್ಕು ಕಣ್ಮುತ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ತನ್ನ ಆಸೆ ತೀರ್ಸ್ಕೊಳ್ಳೋದಕ್ಕೋಸ್ಕರ ಒಬ್ಬ ಹಳ್ಳಿ ಮುಖನಿಗೆ ಒಂದು ಸುಂದರವಾದ ಹುಡುಗಿನ ಕಟ್ಟಿದ್ರಲ್ಲ, ಅದ್ ಯಾಕೆ ಕಟ್ಟಿದ್ರಿ ಅಂತ ನನಗಿಂತ ನಿಮಗ್ ಚೆನ್ನಾಗಿ ಗೊತ್ತಿದೆ. ತನ್ನ ಹೆಂಡತಿ ಜೊತೆಲಿ ಅವನಿದ್ದನ್ನ ಕಣ್ಣಾರೆ ಕಂಡ ಸಿದ್ದರಾಮ ತಿರುಗಿ ಬಿದ್ದಾಗ ಎಲ್ಲಿ ತನ್ನ ಬಂಡ ಬಯಲಾಗುತ್ತೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನ್ನ ಅಮಾನುಷವಾಗಿ ಕೊಂದಾಕ್ಬಿಟ್ರು. ಹಾಗಂತ ನಾನು ಹೇಳ್ತಿಲ್ಲ, ಇಡೀ ಊರ್ ಜನನೇ ಹೇಳ್ತವ್ರೆ. ಅದಕ್ಕೆ ಸಾಕ್ಷಿ ಇದ್ದಾರ ಅಂತ ಮತ್ತೆ ಕೇಳ್ಬೇಡಿ. ಇವ್ರಿಗೂ ಸಿದ್ದರಾಮನ ಹೆಂಡತಿಗೂ ಅಕ್ರಮ ಸಂಬಂಧ ಇತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ಇನ್ಸ್ಪೆಕ್ಟ್ರೆ, ಮಾತಿನಲ್ಲಿ ಮಿತಿ ಇರಲಿ. ಕಾಣದನ್ನ ಕಲ್ಪನೆ ಮಾಡ್ಕೊಂಡು ಹೇಳೋದು ಪೊಲೀಸರಿಗೆ ಕರಗತವಾಗ್ಬಿಟ್ಟಿದೆ. ಅವಳಿಗೂ ನನಗೂ ಅವಳಿಗೂ ಏನ್ ಸಂಬಂಧ ಅಂತ ನಿಮ್ಮ ಹತ್ರ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಸುಮ್ನೆ ಗಾಳಿಗೂದ್ ಯಾಕ್ರಿ ಮೈನೋ ಮಾಡ್ಕೊತೀರಾ? ಯಾವ್ದೋ ಕಿತ್ತೋ ಚಪ್ಲಿನ ಕಂಕ್ಳಲ್ಲಿ ಇಟ್ಕೊಂಡ್ಬಿಟ್ಟು ಕಬ್ಬಣದ ಕೋಳನ ಕೈಲಿ ಹಿಡ್ಕೊಂಡ್ಬಿಟ್ಟು ಯಾಕ್ರಿ ಊರೆಲ್ಲ ಅಲಿತಾ ಇದ್ದೀರಾ? ನೋಡ್ರಿ, ನಮ್ ಗೌಡ್ರೆ ಸಿದ್ದರಾಮನ್ ಕೊಲೆ ಮಾಡಿದ್ದಾರೆ ಅನ್ನೋದಿಕ್ಕೆ ಯಾವ್ದಾದ್ರು ಬರವಾ ಸಾಕ್ಷಿ ಮಾಡ್ಕೊಂಡ್ ಬನ್ನಿ. ಅವತ್ತಿನ ದಿವಸ ನಾವೆಲ್ಲರೂ ಸೇರಿ ನಮ್ ಗೌಡ್ರನ್ನ ನಿಮ್ಗೆ ಒಪ್ಪಿಸ್ತೀವಿ. ಆ ಕಾಲ ಬಂದೇ ಬರುತ್ತೆ, ಆಗ ಬರ್ತೀನಿ. ಬಂದ್ರ ಇದೇನಿದು? ಇವನು ಸಿದ್ದರಾಮ ಇದ್ದಂಗ ಅವನಲ್ಲ. ಲೋ ಸಿದ್ದರಾಮ, ನಿಂತ್ಕೊಳ್ಳೋ. ಲೋ ಸಿದ್ದರಾಮ, ನಿಂತ್ಕೊಳ್ಳೋ. ನಿಂತ್ಕೊಳ್ಳೋ ಅಂದ್ರೆ ನೋಡೋ. ಯಾಕೆ ಹಿಂಗ್ ನೋಡ್ತಾವಳೆ?
ನೀನಿನ್ನೂ ಬದುಕಿದೀಯಾ? ಇದ್ಯಾಕೆ ಹಿಂಗ್ ಕೇಳ್ತೀಯಾ? ಏನ್ ನಿನ್ ಕಣ್ಣಿಗೆ ದೆವ್ವ ಕಂಡಂಗ ಕಾಣಿಸ್ತೀನಿ? ಕೈ ಕಾಲು ನೆಟ್ಟಿಗೆ ಇದೆ. ಇದ್ಯಾಕೆ ಹಿಂಗ್ ದುರ್ಗುಟ್ಕೊಂಡು ನೋಡ್ತಿದ್ಯಾ? ಹೌದಲ್ಲ, ಕೈ ಕಾಲೆಲ್ಲ ನೆಟ್ಗೆ ಅದೇ. ಅಲ್ಲ, ಊರಲ್ಲಿ ಜನ ಎಲ್ಲ ನಿನ್ನ ಸತ್ತೋಗವನೆ ಅಂತಿದ್ರು, ಅದಕ್ಕೆ ಕೇಳ್ದೆ. ಯಾವ ನನ್ನ ಮಗ ಹಂಗ ಅಂದಿದ್ದು ತೋರ್ಸು, ತಿಥಿ ಮಾಡ್ಬಿಡ್ತೀನಿ. ನಿನ್ ಕಣ್ಣೆದ್ರಿಗೆ ಗುಂಡ್ ಕಲ್ಲಿದ್ದಂಗಿದ್ದೀನಿ. ಹೌದು, ಇಷ್ಟ ದಿವ್ಸ ಎಲ್ಲ ಹಾಳಾಗೋಗಿದ್ದೆ ಊರ್ ಬಿಟ್ಟು. ಅದನ್ನ ಕಟ್ಕೊಂಡು ನಿನಗೇನು? ಹೌದಲ್ವಾ? ನಿಂತ್ಕೊಳ. ನಾನ್ ಕೂಗ್ತಾ ಇದ್ರೆ ನೀನ್ ಹಿಂಗೆ ಹೋಯ್ತಾ ಇದ್ರೆ ನಿನ್ ಕೈ ಕಾಲ್ನೆಲ್ಲ ಮುರ್ದಾಕ್ಬಿಡ್ತೀನಿ. ನನ್ ಮಾತಿಗೆ ಜವಾಬ್ ಕೊಟ್ಟು ಹೋಗೋ. ಅದೇನ್ ಕೇಳ್ಬೇಕೋ ಬೇಗ ಕೇಳ್ ತೊಲ್ಗು. ಸುಮ್ನೆ ನನ್ ಪ್ರಾಣ ತೆಗಿಬೇಡ. ಅಲ್ಲ ಕಣ್ಲ ದೊಡ್ಡ ಮನುಷ್ಯ, ಕಟ್ಕೊಂಡ್ ಹೆಂಡ್ತಿನ ಹಿಂಗ್ ಬಿಟ್ಟೋದ್ರೆ ಊರಿನ ಜನ ಏನ್ ಅನ್ಕೊಂಡಾರು? ನಾನೇನ್ ಬೇಕಂತ ಬಿಟ್ಟೋದ್ನ? ಏನೋ ಕೋಪ ಬಂತು ಹೊಂಟೋದೆ. ಈಗ ಅಟ್ಟಿ ತಾಕ್ ಹೋಗಿ ಅವ್ಳ ಕಾಲ್ಗಾದ್ರೂ ಬಿದ್ದು ಕ್ಷಮೆ ಕೇಳ್ತೀನಿ. ಅಯ್ಯಯ್ಯಯ್ಯ, ಅದ್ಯಾವ ಸೀಮೆ ಗಂಡ್ಸೋ ನೀನು? ಅಲ್ಲ ಕಣೋ, ಗಂಡ ಹೋಗಿ ಹೆಂಡ್ತಿ ಕಾಲಿಗೆ ಬಿದ್ದಾರ. ಹೆಂಡ್ತಿ ಏನೋ ಗಂಡನ್ ಕಾಲಿಗೆ ಬೀಳೋದ್ ಸಹಜ. ಕೋಪದಾಗ ಕುಯ್ಕೊಂಡಿದ್ ಮೂಗು ಕಾಲ್ದುದ್ದಕ್ಕೂ ಬರುತ್ತೇನೋ. ನೋಡು, ಅವಳು ಕಾಯ್ತಾವಳೆ, ಹೋಗಿ ಸಮಾಧಾನ ಮಾಡು. ಅಲ್ವಾ ಬುಡು ಬುಡು ಅಂತಾರದು? ಅದೇ ಬುಡು 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 ಅಂತಾನೆ. ಸೌಭಾಗ್ಯ, ಸೌಭಾಗ್ಯ, ಸೌಭಾಗ್ಯ. ಇಷ್ಟು ದಿನ ಎಲ್ಲಿ ಹೊರಟೋಗಿದ್ರಿ? ಎಲ್ಲ ಹೇಳ್ತೀನಿ, ನೀನ್ ಹೇಗ್ ಇಷ್ಟು ದಿವಸ ಎಲ್ಲೋಗಿದ್ದು? ಸುಡ್ಗಾಡ್ಗೆ. ಏನೀಗ? ಯಾಕೋ ಈಗೆಲ್ಲ ಮಾತಾಡ್ತಾ ಇದೀಯಾ? ಏನಾಗಿದೆ ನಿನಗೆ? ಇನ್ನೇನಾಗ್ಬೇಕು? ನೀವು ನಮ್ಮ ಮನೆ ಕಾಲಿಟ್ಟು ನಮ್ಮ ಸಂಸಾರಕ್ಕೆ ಬೆಂಕಿ ಹಚ್ಬಿಟ್ರಿ. ನಾನ್ ಮನೇಲಿ ಇಲ್ದೇ ಇದ್ದಾಗ ನಮ್ಮ ಮನೇಲಿ ನಿಮ್ಗೆ ಏನ್ ಕೆಲ್ಸ? ಇವಳು ಮ್ಯಾಗ ನಿಮ್ಗೆ ಅಷ್ಟೊಂದು ಆಸೆ ಇದ್ದಿದ್ರೆ ನೀವೇ ಕಟ್ಕೋಬೇಕಾಗಿತ್ತು. ನನ್ಗೆ ಯಾಕೆ ಕಟ್ಟಾಕಿದ್ರಿ? ಏಯ್, ಬಾಯಿ ಬಂದಾಗೆಲ್ಲ ಮಾತಾಡ್ಬೇಡ. ನಾನೇನ್ ಬಾಯಿ ಬಂದಾಗ ಮಾತಾಡ್ತಿಲ್ಲ, ಕಣ್ಣಾರ ಕಂಡದನ್ನೇ ಹೇಳ್ತಿರೋದು. ಅಂತ ನೋಡಬಾರ್ದನ್ನ. ಏನೋ ನೋಡ್ದೆ? ಸುಮ್ನೆ ಏನೇನೋ ಕಲ್ಪಿಸ್ಕೊಂಡು ಮಾತಾಡ್ಬೇಡ್ರಿ. ಮುಚ್ಚ ಬಾಯಿ. ಮಹಾಪತಿವ್ರತೆ ತರ ಮಾತಾಡ್ಬೇಡ. ನಾಗೇಕೊಂದು ಆಸೆ ಮಾಡಿಕೊಂಡ್ಬಂದೆ. ಈ ದೃಶ್ಯ ನೋಡಿದ್ಮೇಲೆ ನನ್ನ ಆಸೆ ಎಲ್ಲ ನುಚ್ಚು ನೂರಾಗೋಯ್ತು. ಎಷ್ಟೊಂದ್ ದಿನ ಆಗಿದೆ, ಈಗ್ಲಾದ್ರೂ ಸರಿ ಹೋಗಿರ್ತೀಯ ಅನ್ಕೊಂಡೆ. ತಾಯಿ ಪಾಲ ಯಾವತ್ತಿದ್ರು ಡೊಂಕೆ. ನಿಮಗೆ ಇವಳಿಗೆ ಏನೋ ಕಳ್ಳ ಸಂಬಂಧನ ಕಂಡಿಲ್ಲ ಅನ್ಕೊಂಡ್ರ? ಏನು ಸಂಬಂಧ? ನೋಡು, ಇವಳು ನಿನಗೆ ಬರೀ ಹೆಂಡತಿ ಅಷ್ಟೇ. ಆದ್ರೆ ನನಗೆ ಮಳೆ ಬಂದೆ. ಅಮ್ಮ ಹುಷಾರಿಲ್ಲ, ಮನೆ ಕೆಲಸ ಮಾಡ್ಬಿಟ್ಟು ಹೋಗೋಣ ಅಂತ ಬಂದೆ. ಹೌದಾ? ಸರಿ ಹೋಗು. ಸುಂದರಿ, ಸುಂದರಿ, ಏನಾಯ್ತು? ಸೋನೆ ಸೋಬಾನ ಸರಸದ ವೇಳೆ ಸುಮ್ಮಾನ ಚಳಿ ಚಳಿ ನೀಡು ಋತುಮಾನ ಈ ಮನಸ್ಸೆಲ್ಲ ಮೈದಾನ ಕಾಗುಣಿತ ಕಲಿಸೆ ಅವನೇ ಸೋನೆ ಸೋಬಾನ ಸರಸದ ವೇಳೆ ಸುಮ್ಮಾನ ಚಳಿ ಚಳಿ ನೀಡೋ ಋತುಮಾನ ಈ ಮನಸ್ಸೆಲ್ಲ ಮೈದಾನ
ಚಂದ್ರ ಚಂದಾನ ಚೆಲ್ಲಿ ಮಿಥುನ ಮೈತ್ರಿನೇ ಇಲ್ಲಿ ಇಂಥ ಹುಮ್ಮಂಚದಲ್ಲಿ ವಯದು ಜಾರಿದೆ ಅಂಗ ಸಿಂಗಾರವಾಗಿ ರಂಗು ರಂಗೇರಿ ಸಾಗಿ ಕಾಲ ಬೆಳಗಾಗಿ ನೋಡಿ ಕನಸು ಹುಟ್ಟಿದೆ 60 ಕಲೆಗಳ ರಾಜ ಮೈ ಮೇಲೆ ಬರುವ ಬಯಕೆನ ಪೂರೈಸೋ ಗುಂಗಿಲ್ಲಿದೆ ಸರಸರ ಸೋನೆ ಸೋಮಾನ ಸರಸದ ವೇಳೆ ಸುಮ್ಮಾನ ಚಳಿ ಚಳಿ ನೀಡೋ ಋತುಮಾನ ಈ ಮನಸ್ಸೆಲ್ಲ ಮೈದಾನ ಮಳೆ ಹನಿ ತಂದಾನ ಅಂತು ತಂಗಾಳಿ ತಂಪನ್ನು ತಂತು ಈ ಜೋಡಿ ಬಂದಾಗಿ ಸೇರಿ ಎಲ್ಲೇ ಮೀರಿದೆ ಗುರುವು ಯಾರು ಇಲ್ಲ ಗುರುತು ಕೇಳೋರು ಇಲ್ಲ ಘಟನೆ ಸರಾಗವಾಗಿ ನಡೆದೇ ಹೋಗಿದೆ ಸುರಲೋಕದರೆಗಿಳಿದಂತೆ ಈ ಮೌನ ಪ್ರಣಯ ಈ ರೀತಿ ಪ್ರಾಯನೇ ಮಿಂಚಾಗಿದೆ ಸರಸರ ಸೋನೆ ಸೋಬಾನ ಸರಸದ ವೇಳೆ ಸುಮ್ಮಾನ ಕಾಗುಣಿತ ಕಲಿಸೋ ಮಾಮನೇ ಕಾರಂಜಿಯಾದ ಕಾಮಣ್ಣನೇ ಸರಸರ ಸೋನೆ ಸೋಬಾನ ಸರಸದ ವೇಳೆ ಸುಮ್ಮಾನ ಬಾರೆ ಬಾರೆ ಇಲ್ಲಿ ಅಮ್ಮೋರ ಹತ್ರ ಹೇಳಿ ನಿಂಗೆ ಏನ್ ಮಾಡಿಸ್ತೀನಿ ನೋಡು ಹೇಳ್ಕೊಂಡ್ಬರ್ತಿದ್ಯಾ ಏನ್ ಮಾಡಿದ್ಲವಳು ಏನು ಅಂತ ಹೇಳಿ ನನ್ ಸಂಕಟನ ಯಾರ ಹತ್ರ ಹೇಳ್ಕೊಳ್ಳಿ ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೊಳೆ ಗೊತ್ತಾ ಏನ್ ಮಾಡ್ಕೊಂಡಿದ್ದಾಳೆ ತಾಯವ್ವ ಅಯ್ಯೋ ಯಾವ ಬಾಯಲ್ಲಿ ಹೇಳಿ ಈ ಪಾಪಿ ನನ್ನ ಮಾನನ ಬೀದಿಲ್ ಹರಾಜಾಕ್ಬಿಟ್ಲವ ಒಬ್ಳೆ ಮಗಳು ಅಂತ ಕಂಡ್ರಪ್ಪಲ್ಲಿ ಇಟ್ಕೊಂಡು ಸಾಕನ್ನಲ್ಲವ ಯಾವನೇ ನಿನ್ನ ನೀ ಸ್ಥಿತಿಗೆ ತಂದವನು ಏನೈತೆ ಏನ್ ಮಾಡ್ಕೊಂಡೆ ಅವ್ವ ಯಾವ ನಾಲ್ಗೆ ಇಟ್ಕೊಂಡು ಹೇಳ್ತಾಳವ ನಾನು ನನ್ನ ಮಾನನ ಸೆರಗಲ್ಲಿ ಇಟ್ಕೊಂಡು ಬಾಳ್ದವಳು ಇವಳು ನನ್ನ ಮಗಳು ನನ್ನ ಮಾನನ ಬೀದಿಗೆ ಎಸ್ತವಳವ್ವ ಅವ್ವ ಇವಳು ಯಾವನಿಗೂ ಕದ್ದು ಬಸ್ರಾಗವಳವ್ವ ಏ ಸುಂದ್ರಿ ಯಾರೇ ಅವನು ಯಾರು ಅಂತ ನನ್ನ ಹತ್ರ ಹೇಳೆ ಯಾರೇ ನಿಮ್ಗೆ ಸ್ಥಿತಿ ತಂದವನು ಹೇಳೆ ತಾಯವ್ವ ನೀನೇ ಕಿರ್ಚಾಡಿ ರಂಪಾಟ ಮಾಡಿ ನಿನ್ ಮಾನನ ನೀನೇ ಕಳ್ಕೋಬೇಡ ಇಂಥ ವಿಷಯನೆಲ್ಲ ತಾಳ್ಮೆಯಿಂದ ವಿಚಾರಿಸ್ಬೇಕು ನೀನ್ ಧೈರ್ಯವಾಗಿ ಮನೆಗೆ ಹೋಗು ಯಾರು ಏನು ಅಂತ ನಾನ್ ವಿಚಾರಿಸ್ತೀನಿ ಅವಳನ್ನ ಕೇಳಿ ವಿಚಾರಿಸಿ ಅವಳು ಬಾಳ್ನ ಹಸ್ತು ಮಾಡಿ ನನ್ಗಿರೋಳು ಒಬ್ಳು ಮಗಳು ನನ್ ಕೈ ಮುಂದೆನೆ ಹಿಂಗಾಗೋದ್ರೆ ನನ್ ಕೆರೆನೋ ಬಾವಿನೋ ನೋಡ್ಕೋಬೇಕಾಗತ್ತವ ಎಂತ ಮಾತು ಅಂತ ಆಡ್ತೆ ತಾಯವ್ವ ನೀನು ನೋಡು ನೀನ್ ಧೈರ್ಯ ಕೆಡ್ಬೇಡ ಯೋಚನೆ ಮಾಡ್ಬೇಡ ನೀ ಮನೆಗೆ ಹೋಗು ನಾನ್ ವಿಚಾರಿಸ್ತೀನಿ ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳ್ಳಿ ತಾಯಿ ಪುಣ್ಯ ಕಟ್ಕೊಳ್ಳಿ ನಾನ್ ಬರ್ತೀನಿ ಏನೇ ಇದೆಲ್ಲ ಸುಂದ್ರಿ ಯಾರು ಅಂತ ಹೇಳೆ ಯಾರು ಅಂತ ನನ್ಗೆ ಹೇಳು ಸುಂದ್ರಿ ನಾನಿದ್ದೀನಿ ಹೆದರ್ಬೇಡ ಯಾರು ಅಂತ ಹೇಳು ನೀನ್ ಹೀಗೆ ಸುಮ್ನೆ ಇದ್ರೆ ನಿನ್ ಸಮಸ್ಯೆ ಬಗೆಹರಿಯಲ್ಲ ಯಾರು ಅಂತ ಹೇಳೆ ಅವ್ನ್ ಯಾರೇ ಆಗಿರ್ಲಿ ನೀನ್ ಮುಂದೆ ಕರ್ಕೊಂಬಂದ್ ನಿಲ್ಸಿ ನಿನ್ ಕುತ್ತಿಗೆ 3 ಗಂಟೆ ಹಾಕಿಸ್ತೀನಿ ನಿನ್ ತಾಯಿ ಊರ್ನಲ್ಲಿ ತುಂಬಾ ಮರ್ಯಾದಿಂದ ಬದುಕ್ತವ್ರು ಕಣೆ ಹೆತ್ತ ತಾಯಿಗೆ ಸಂಕಟ ಕೊಡ್ಬೇಡ ನಿಮ್ಮ ಅಮ್ಮನ ನೀನ್ ನೋಯಿಸ್ಬೇಡ ಯಾರು ಅಂತ ಹೇಳೆ
ಹೇಳಿ ಸುಂದ್ರಿ. ಅವ್ರಿಗೆ ಈಗಾಗ್ಲೇ ಮದುವೆ ಆಗಿದೆ. ಏನು? ಅವನು ಮದುವೆ ಆಗಿದ್ಯಾ? ಪರವಾಗಿಲ್ಲ ಹೇಳು, ಅವನ ಪಂಚಾಯತಿ ಕಟ್ಟಕ್ಕೆ ಸೇರಿಸಿ ಶಿಕ್ಷೆ ಕೊಡಿಸ್ತೀನಿ. ಹಾಳಾಗೋಗ್ಲಿ, ಈ ಹೊಟ್ಟೆಲಿರೋ ಪಿಂಡನದು ತೆಗೆಸ್ಬಿಡು. ಅವ್ರಿಗೆ ಮಕ್ಕಳಿದ್ರೆ ಪ್ರೀತಿ. ಏಯ್, ಏನ್ ಮಾತು ಅಂತ ಆಡ್ತಿದ್ಯೆ? ಅವನ್ ಮಗನ ನೀನೇ ಕೇರ್ಬೇಕು ಅಂತ ಮರ್ಯಾದಸ್ಥ ಆಗಿದ್ರೆ ನಿನ್ಗೊಂದು ಒಳ್ಳೆ ಬಾಳ್ ಕೊಡ್ತಿದ್ದ. ಅವ್ರ ಬಗ್ಗೆ ನೀವೇನು ಹೇಳ್ಬೇಡಿ. ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನಿನ್ ಕರ್ಮ ಅನ್ಭವ್ಸು. ಈ ಊರ್ನಲ್ಲಿ ನೀನ್ ಮದ್ವೆ ಮಾಡ್ಕೊಳಕ್ ಯಾರು ಮುಂದೆ ಬರಲ್ಲ ಕಣೆ. ನಿನ್ ಮದ್ವೆನ ಕಣ್ಣಾರ ನೋಡ್ಬೇಕು ಅಂತ ತಾವು ಕಸ್ತಿರೋ ನಿನ್ ತಾಯಿಗಳು ನಿನ್ಗೆಲ್ಲ ಅರ್ಥ ಆಗ್ಬೇಕು. ಇದೇ ಊರ್ನಲ್ಲಿ ಮರ್ಯಾದೆಗೆ ತಲೆ ಎತ್ಕೊಂಡು ಬದುಕ್ಬೋದು ಅನ್ಕೊಂಡಿದ್ಯಾ? ಖಂಡಿತವಾಗ್ಲೂ ಇಲ್ಲ. ನೋಡು, ಆಗಿದಾಗೋಯ್ತು. ನನ್ ಮಾತ್ ಕೇಳು. ನೀನ್ ಇದೇ ಊರ್ನಲ್ಲಿ ಮರ್ಯಾದೆಗೆ ಬದುಕ್ಬೋದು ಅಂತಿದ್ರೆ ಈ ಹೊಟ್ಟೆಲಿರೋ ಪಿಂಡರ ತಗ್ಸು, ಇಲ್ಲ ಅಂದ್ರೆ ಹಾಳಾಗೋಗು. ಹೋಗು. ಸುಂದರಿ, ನಾನೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ದಯವಿಟ್ಟು ಆ ಮಗುನ್ ತೆಗಿಸ್ಬಿಡು. ಹಾಗೆಲ್ಲ ಹೇಳ್ಬೇಡಿ. ಈ ಮಗುಗೆ ನಾನ್ ತಾಯಿ ಆಗ್ಲೇಬೇಕು. ಯಾವ್ದೊಂದು ಕೆಟ್ಟಗಳಿಗೆಯಲ್ಲಿ ತಪ್ಪು ನಡೆದೋಯ್ತು. ನಾನು ನಿನಗೆ ಅನ್ಯಾಯ ಮಾಡ್ಬಿಟ್ಟೆ. ನೀನ್ ನೋಡ್ದಾಗೆಲ್ಲ ನಾನೊಬ್ಬ ಅಪರಾಧಿ ಅಂತ ಅನ್ನಿಸ್ತಾ ಇದೆ. ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಬೇಡಿ. ನಿಮ್ದೇನು ತಪ್ಪಿಲ್ಲ. ಎಲ್ಲ ನನ್ನ ಇಷ್ಟದ ಪ್ರಕಾರನೇ ನಡೀತು. ಇಲ್ಲ, ನೀನ್ ಮುಚ್ಚಿಡ್ತಾ ಇದೀಯಾ. ನೋಡು, ನೀನೊಂದು ಹೆಣ್ಣು. ಎಲ್ಲ ಹೆಣ್ಮಕ್ಳ ಹಾಗೆ ಮದುವೆ ಆಗ್ಬೇಕು, ಸಂಸಾರ ಮಾಡ್ಬೇಕು ಅಂತ ಆಸೆ ಇರುತ್ತೆ. ನನ್ ಮಾತು ಕೇಳು, ಆ ಗರ್ಭ ತೆಗಿಸ್ಬಿಡು. ನಿನಗೆ ಒಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿಸ್ತೀನಿ. ನಿಮಗೆ ಅರ್ಪಿಸಿದ್ದ ಈ ದೇಹನ ನನ್ನ ಪ್ರಾಣ ಹೋದ್ರು ಇನ್ನೊಬ್ರಿಗೆ ಒಪ್ಸಲ್ಲ. ಈ ವಿಷಯದಲ್ಲಿ ನನ್ನನ್ನು ಬಲವಂತ ಮಾಡಬೇಡಿ. ಇದಕ್ಕೆ ನನ್ನ ಮೇಲೆ ಆಣೆ. ಹಾಗಲ್ಲ ಸುಂದರಿ, ಈ ಮಗುವಿನ ನಿನಗೆ ಕಳಂಕ ತಪ್ಪಿತಲ್ಲ. ಇವತ್ತಿಲ್ಲ ನಾಳೆ ಈ ಮಗುಗೆ ತಂದೆ ನಾನದು ಗೊತ್ತಾಗ್ಬಿಟ್ರೆ ಇಷ್ಟು ವರ್ಷದಿಂದ ನಮ್ಮಂತನೇ ಕಾಪಾಡ್ಕೊಂಡ್ ಬಂದಿರೋ ಮಾನ ಮರ್ಯಾದೆ ಎಲ್ಲ ಮಣ್ಪಾಲಾಗ್ಬಿಡುತ್ತೆ. ಆಗ ನಾನು ಎಲ್ಲರ ಮುಂದೆ ತಲೆ ತಗ್ಗಿಸ್ಬೇಕಾಗತ್ತೆ. ನಿಮ್ ತಲೆ ತಗ್ಸುವಂತ ಕೆಲ್ಸ ಇನ್ಯಾವತ್ತೂ ಮಾಡೋದಿಲ್ಲ. ನನ್ನ ಮಾತನ್ನ ನಂಬಿ. ಅವರೇ 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 ಏನಾಯ್ತು ತಾಯವ್ವ? ಏನಾಗ್ಬಾರ್ದು ಅದೇ ಆಗೋಯ್ತು ತಾಯಿ. ಏನಾಯ್ತು ಅಂತ ಬಿಡಿಸಿ ಹೇಳ್ಬಾರ್ದಾ? ನನ್ ಮಗಳು ಎಂತ ಕೆಲ್ಸ ಮಾಡ್ಬಿಟ್ಲು ತಾಯಿ, ಎಂತ ಕೆಲ್ಸ ಮಾಡ್ಬಿಟ್ಲು. ಮತ್ತೇನಾಯ್ತು ಅವಳಿಗೆ? ನಿನ್ನೆ ರಾತ್ರಿ ಯಾವನ್ ಜೊತೆ ನಾವು ಓಡೋಗ್ಬಿಟ್ಟವಳೆ ತಾಯಿ, ಓಡೋಗ್ಬಿಟ್ಟವಳೆ. ಏನ್ ಹೇಳ್ತಿದೆ ತಾಯವ್ವ? ಅದ್ ನಿಮ್ಗೆ ಯಾವಾಗ ಗೊತ್ತಾಯ್ತು? ಬೆಳಿಗ್ಗೆ ಎದ್ದು ನೋಡಿದ್ರೆ ಅವಳು ಮನೇಲಿ ಇರ್ಲಿಲ್ಲ ಕಣ್ರವ. ಇಲ್ಲೇ ಎಲ್ಲೋ ಹೋಗಿರ್ಬೇಕು. ಬರ್ತಾಳೆ ಬಿಡು ತಾಯವ್ವ. ಇಲ್ಲ ತಾಯಿ, ಇಲ್ಲ, ಗಂಟು ಮುಟ್ಟೆ ಕಟ್ಕೊಂಡೆ ಹೋಗ್ಬಿಟ್ಟವಳೆ. ಕೊನೆಗೂ ನನ್ನ ಮಾನ ಮರ್ಯಾದೆನ ಬೀದಿಗೆ ಹಾಕ್ಬಿಟ್ಲು. ಅವ್ವ, ನಾನಿನ್ ಬದುಕಿದ್ದು ಏನ್ ಪ್ರಯೋಜನ, ಏನ್ ಪ್ರಯೋಜನ ತಾಯಿ? ಸಮಾಧಾನ ಮಾಡ್ಕೋ ತಾಯವ್ವ, ಸಮಾಧಾನ ಮಾಡ್ಕೋ. ಎಲ್ಲೇ ಹೋಗಿರ್ಲಿ ಹುಡುಕ್ಸೋಣ, ನೀನ್ ಯೋಚನೆ ಮಾಡ್ಬೇಡ. ಎಲ್ಲಿ ಅಂತ ಹುಡುಕಿಸ್ತೀರ ತಾಯಿ? ಯಾರ್ ಜೊತೆ ಹೋಗಿದ್ದಾಳೋ ಯಾರಿಗ್ ಗೊತ್ತು. ತಾಯವ್ವ, ನಿನ್ ಮಗಳು ಎಲ್ಲೂ ಹೋಗಿಲ್ಲ, ಬರ್ತಾಳೆ, ಬಂದೇ ಬರ್ತಾಳೆ. ಯಾವಾಗ ಬರ್ತಾಳೆ? ಎಲ್ಲಿ ಬರ್ತಾಳೆ? ಕಂಡೋರ್ ಮನೆ ಸಗಣಿ ಸಾರಿಸಿ ಸಾಕ್ದೆ, ಬಚ್ಚಲ್ ಬೆಳೆದು ಬೆಳೆಸ್ದೆ. ಕೊನೆಗೂ ನನ್ ಎದೆ ಮೇಲೆ ಕಲ್ಲಾಕ್ ಹೋದ್ಲು. ನಾ ಇನ್ಯಾರಿಗೋಸ್ಕರ ಬದುಕಿರ್ಲಿ ತಾಯಿ? ನನಗೇನ್ ಮಾಡ್ಬೇಕು ಅಂತಾನೆ ತೋಚ್ತಿಲ್ಲ ಕಣವ. ನಿನ್ ಸಂಗತಿ ಏನು ಅಂತ ನನ್ಗೆ ಅರ್ಥ ಆಗ್ತಿದೆ ತಾಯವ್ವ. ಆದ್ರೆ ನಾನು ಏನ್ ಮಾಡ್ಲಿ? ಆ ಪಾಪಿ ಮದ್ವೆನ್ ಕಣ್ ತುಂಬಾ ನೋಡ್ಬೇಕು ಅಂತ ಈ ಮುದ್ದೆ ಜೀವ ಹಿಡ್ಕೊಂಡಿತ್ತು. ಇನ್ಯಾರಿಗೋಸ್ಕರ ಬದುಕಿರ್ಲಿ ತಾಯಿ, ಇನ್ಯಾರಿಗೋಸ್ಕರ ಬದುಕಿರ್ಲಿ? ನಾನ್ ಯಾವ ರೀತಿ ಸಮಾಧಾನ ಮಾಡ್ಲಿ ಹೇಳು? ವಯಸ್ಸಿಗೆ ಬಂದ ಹುಡುಗಿ ಕಣ್ ಮುಚ್ಚಿ ಕಣ್ ಬಿಡೋ ಅಷ್ಟರಲ್ಲಿ ಮಾಯ ಆಗ್ಬಿಟ್ಲವ್ವ, ಮಾಯ ಆಗ್ಬಿಟ್ಲು. ನೀನೀಗ ಗೋಳಾಡ್ಬಿಟ್ರೆ ಹೋಗಿರೋ ಮಗಳು ವಾಪಸ್ ಬಂದ್ಬಿಡ್ತಾಳ? ನೋಡು, ಎಲ್ಲಿ ಹೋಗಿದಾಳ ಹುಡುಕ್ಸೋಣ, ನೀನ್ ಸಮಾಧಾನ ಮಾಡ್ಕೊ. ಯಾವ ಪಾಪಿ ನನ್ ಮಗನೋ ನನ್ ಮಗಳ ಜೀವನನೇ ಹಾಳು ಮಾಡ್ಬಿಟ್ಟ. ನನ್ ಸುಖ ಸಂಸಾರಕ್ಕೆ ಕೊಳ್ಳೆ ಇಟ್ಬಿಟ್ಟ. ನನ್ ಕಣ್ಣೀರು ಅವನ್ನ ಸುಮ್ನೆ ಬಿಡಲ್ರವ, ಸುಮ್ನೆ ಬಿಡಲ್ಲ. ತಾಯವ್ವ, ನೀನ್ ಸುಮ್ನೆ ಇರು. ನೀನ್ ಶಾಪ ಹಾಕ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ನೋಡು, ನೀನೇನು ಯೋಚನೆ ಮಾಡ್ಬೇಡ.
ಯಾರ್ಯಾರ ಹಣೆ ಬರದಲ್ಲಿ ಏನೇನ್ ಬರ್ದಿರುತ್ತೋ ಹಾಗೆ ಆಗೋದು. ಆ ಪಾಪಿ ಹಣೆ ಬರದಲ್ಲಿ ಏನ್ ಬರ್ದಿದ್ಯೋ ಹಾಗೆ ಆಗ್ಲಿ. ಆ ದೇವ್ರ ಇಷ್ಟದಂತಾನೆ ಆಗ್ಲಿ. ಆ ದೇವ್ರ ಇಷ್ಟದಂತಾನೆ ಆಗ್ಲಿ. ಅವಳನ್ನ ಎಲ್ಲ ಕಡೆ ಹುಡುಕಿಸ್ದೆ, ಎಲ್ಲೂ ಸುಳಿವೇ ಸಿಗ್ಲಿಲ್ಲ. ನಮ್ಮಮ್ಮ ಮನೆ ಕೆಲಸ ಮಾಡಿ ನನ್ನ ಸಾಕಿದ್ಲು. ಅಷ್ಟು ವಿದ್ಯಾಭ್ಯಾಸ ಕೊಡ್ಸಿದ್ಲು. ನನ್ನ ಮಗಳು ಬಾಳು ಬಂಗಾರವಾಗಿರ್ಬೇಕು ಅಂತ ಆಸೆ ಪಟ್ಲು. ಆದ್ರೆ ಆ ದೇವ್ರಿಗೆ ನಾವು ಸಂತೋಷವಾಗಿರೋದು ಹಿಡಿಸ್ಲಿಲ್ಲ. ಅವಳಿಗೆ ಕಾಯಿಲೆ ಬಂತು. ವಾಸಿ ಮಾಡ್ಸೋಣ ಅಂದ್ರೆ ನನ್ನ ಹತ್ರ ಹಣ ಇರ್ಲಿಲ್ಲ. ಒಂದಿನ ಅಮ್ಮ ನಾನು ಹಾಕೊಡ್ತೀನಿ ಬಿಡಮ್ಮ. ನಿಧಾನ ನಿಧಾನ ನಿಧಾನಕ್ಕಮ್ಮ. ಈ ರೋಗ ನನ್ನ ತಿಂದ್ಬಿಡ್ತಮ್ಮ. ಸುಮ್ಮನಿರಮ್ಮ. ನಾನು ಬದುಕ್ತೀನಿ ಅನ್ನೋ ಭರವಸೆ ಹೋಗಿದೆ. ನಿನ್ನ ಒಂಟಿಯಾಗಿ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಬೇಡಮ್ಮ. ವಯಸ್ಸಿಗೆ ಬಂದ್ ಹುಡುಗಿ ಈ ಸಮಾಜನ ಹೇಗೆ ಎದುರಿಸ್ತೀನೋ ಅನ್ಕೋಬೇಡ. ನೀನ್ ಅನಾಥೆ ಅಲ್ಲಮ್ಮ, ನಿನಗೆ ತಂದೆ ಇದ್ದಾರೆ. ತಂದೆನ ಅವರು ಬಹಳ ದೊಡ್ಡ ಮನುಷ್ಯರು. ನೀನು ಚಿಕ್ಕೆರೆಗೆ ಹೋಗಿ ಅಲ್ಲಿ ಹೊನ್ನೇಗೌಡ್ರಿಗೆ ಈ ಹಾರ ತೋರಿಸು. ನಿನ್ ಪರಿಚಯ ಹೇಳು. ಅವರು ನಿನಗೆ ಸಹಾಯ ಮಾಡ್ತಾರಮ್ಮ. ನಮಸ್ಕಾರ. ಸರ್, ಪಟೇಲ್ ಹೊನ್ನೇಗೌಡ್ರು. ನಾನೇ. ನೀವ್ಯಾರಮ್ಮ? ನನ್ನ ಹೆಸರು ಸೌಭಾಗ್ಯ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ ಸರ್. ಏನಾಗಬೇಕು? ಈ ಸರ ಈ ಸರನ ಸುಂದರಿ ಮಾಡಿಸ್ಕೊಟ್ಟಿದ್ದೆ. ನಿಮ್ಮ ಹತ್ರ ಹೇಗೆ ಬಂತು? ಆ ಸುಂದ್ರಿನೇ ನನ್ನ ತಾಯಿ. ಈಗ ಅವಳು ಎಲ್ಲಿದ್ದಾಳೆ? ನನ್ನ ಒಂಟಿಯಾಗ್ಬಿಟ್ಟು ಸ್ವರ್ಗ ಸೇರ್ಕೊಂಡ್ಬಿಟ್ಲು ಸರ್. ಸತ್ತೋದ್ಲಾ? ಚಲುವಂತೆ ಹೆಣ್ಣು ಕೊನೆಗೂ ಕೊಟ್ಟು ಮಾತು ಉಳಿಸ್ಕೊಂಡು. ಏನಾಗಿತ್ತಮ್ಮ? ಕ್ಯಾನ್ಸರು ಸರ್. ನನ್ನ ಕೈಯಿಂದ ನನ್ನ ತಾಯಿನ ಉಳಿಸ್ಕೊಳಕ್ ಆಗ್ಲಿಲ್ಲ ಸರ್. ಅಳಬೇಡಮ್ಮ, ಅಳಬೇಡ. ನಿನ್ ತಾಯಿ ಶೀಲವಂತೆ, ಧೈರ್ಯವಂತೆ. ನನ್ನಿಂದ ಅವಳಿಗೆ ತುಂಬಾ ಅನ್ಯಾಯ ಆಗೋಯ್ತು. ನೀನು ನನ್ನ ಮಗಳಮ್ಮ, ನನ್ನ ಮಗಳು. ಇಲ್ಲಮ್ಮ, ಪರವಾಗಿಲ್ಲ. ಇನ್ನು ನಿನಗೆ ಯಾವ ತೊಂದರೆ ಬರ್ದಿರೋ ಹಾಗೆ ನಾನು ನೋಡ್ಕೊತೀನಮ್ಮ. ಬರಮೊಳಗೆ ಬಾ. ನಾನ್ ಮನಸ್ಸು ಮಾಡಿದ್ರೆ ನನ್ನ ಮಗಳನ್ನ ದೊಡ್ಡ ಶ್ರೀಮಂತನ ಕೊಟ್ಟು ಮದುವೆ ಮಾಡಬಹುದಾಗಿತ್ತು. ಆದ್ರೆ ಇವಳಲ್ಲಿ ಸುಖವಾಗಿರ್ತಾಳೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನಾನು ಇವನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ತುಂಬಾ ಒಳ್ಳೆಯವನು. ಇಷ್ಟು ವರ್ಷ ನನ್ನಿಂದ ದೂರ ಇದ್ದ ನನ್ನ ಮಗಳು ನನ್ನ ಕಣ್ಮುಂದೆ ಇರ್ಲಿ ಅಂತ ಇವನು ಕೊಟ್ಟು ಮದುವೆ ಮಾಡಿದೆ. ಆದ್ರೆ ಇವನು ನಮ್ಮಿಬ್ಬರನ್ನ ತಪ್ಪರ್ಥ ಮಾಡ್ಕೊಂಡು ಜಗಳ ಮಾಡಿ ಊರೇ ಬಿಟ್ಟು ಹೊಟ್ಟೋಗ್ಬಿಟ್ಟ. ಇವನ್ ಮನೆಗೆ ಬೀದಿ ನಾಯಿ ನುಗ್ದೇ ಇರ್ಲಿ ಅಂತ ಇವನ್ ಹೆಂಡತಿ ಇವನ್ ಮನೇನ ನಾಯಿ ತರ ಕಾಯ್ತಾ ಇದ್ದೆ. ನನ್ ಕ್ಷಮಿಸ್ಬಿಡಿ ಗೌಡ್ರೆ. ನಿಮ್ಮ ಪವಿತ್ರವಾದ ಸಂಬಂಧಕ್ಕೆ ಅಪಚಾರ ತಂದುಬಿಟ್ಟೆ. ನನ್ ಪಾಪಿ ನನ್ ಕ್ಷಮಿಸ್ಬಿಡಿ ಗೌಡ್ರೆ. ನನ್ ಕ್ಷಮಿಸ್ಬಿಡಿ ಗೌಡ್ರೆ.
ನೋಡು, ಗೊತ್ತಿಲ್ಲದೆ ಮಾಡಿದ ತಪ್ಪು ತಪ್ಪಲ್ಲ. ನನಗೆ ನಿಮ್ಮಿಬ್ಬರನ್ನ ಬಿಟ್ರೆ ಬೇರೆ ಯಾರಿದ್ದಾರೆ? ನೀವೇ ನನಗೆ ಆಸ್ತಿ. ನಿಮ್ ಸಂತೋಷನೇ ನನ್ ಸಂತೋಷ. ದಯವಿಟ್ಟು ನನ್ನ ಮನಸ್ಸನ್ನು ನೋಯಿಸ್ಬಿಡಿ. ಇವಾಗೆಲ್ಲ ಮಾತಾಡ್ಬಾರ್ದು ಗೌಡ್ರೆ. ಅಯ್ಯೋ ಕಚಡ ನನ್ನ ಮಗನೇ, ಅದ್ಯಾಕ್ಲ ಒಟ್ಟ ಬಿಡ್ತಾ ಇದ್ಯಾ? ಅದೇನು ಬೊಗಳ? ಅದಕ್ಕೆ ಯಾಕಪ್ಪ ನೀನೊಳ್ಳೆ ಹಂಗಾಡ್ತೀಯಾ? ಅದೇನು ಅಂತ ಬಗಳು ನಾಯಿ ಬಿಡ್ತಾನೆ. ಕಚಡ ನನ್ನ ಮಗನೇ. ಅಪ್ಪ ನಿಂಗೊಂದು ವಿಷಯ ಗೊತ್ತಾ? ಅದೇನ್ಲ ನನಗ್ ಗೊತ್ತಿಲ್ಲರ ವಿಚಾರ ನಿನಗ್ ಗೊತ್ತಿರೋದು? ಅದೇ ಕಣಪ್ಪ, ಸಿದ್ದರಾಮ್ ನೆಂಟನು ಗೌಡ್ರುವೆ ಅಪ್ಪ ಮಗಳಂತೆ. ಹೌದು ಕಣು, ಗೊತ್ತಾಯ್ತು. ಅದ್ರಲ್ಲಿ ನೀನ್ ಸಂತೋಷ ಪಡೋದು ಏನೈತೆ? ಅಜ್ಜಿ, ನಮ್ಮ ಅಡ್ಗಲ್ ಅಜ್ಜಿ ಪಾಪ ಅವ್ರಿಬ್ರು ಬಗ್ಗೆ ಕೆಟ್ಟ ಕತೆ ಕಟ್ಟಿ ಹೇಳ್ತಾ ಇದ್ಲು. ಅದು ನಮ್ಮ ಅಮ್ಮನ ಅಭ್ಯಾಸ ಕಣು. ಅದೇನೋ ಹೇಳ್ತಾರಲ್ಲ, ಕೆಲ್ಸವಿಲ್ದ ಆಚಾರಿ ಅದೇನೋ ಮಾಡ್ದ ಅಂತ. ಅಪ್ಪೋ, ನಂಗೆ ಮದ್ವೆ ಆಗ್ಬೇಕು ಅಂತ ಆಸೆ ಬಿಡದ್ ಕಣೋ. ಯಾರಲ್ಲ? ಸಿದ್ದರಾಮ್ ಅಂದ್ರನ್ನ? ಏಯ್ ಅಲ್ ಕಣಪ್ಪ. ಮತ್ತೆ ಹುಡುಗಿ ನೋಡಕ್ ಚೆನ್ನಾಗಿರ್ಬೇಕು, ಮಜಬೂತ್ ಆಗಿರ್ಬೇಕು. ವಾರದಕ್ಷಿಣೆ ಬೇಡ ಕಣಪ್ಪ. ಅಯ್ಯೋ ಕಣಂಗಿ ನನ್ನ ಮಗನೇ, ಅಲ್ವೋ ನಿನಗೆ ಹೆಣ್ಣು ಕೊಡೋದೇ ಕಷ್ಟ. ಅಂತೋದ್ರಲ್ಲಿ ನಿನಗ್ ವರದಕ್ಷಿಣೆ ಯಾರು ಕೊಟ್ಟಾರಲ್ಲ? ಯಾಕೆ ನಾನೇನ್ ಚೆನ್ನಾಗಿಲ್ವಾ? ನಿನ್ ತರ ಬೋಳ್ಗುಣ್ಣ? ಅಯ್ಯೋ ಮುಂಡೆದೆ, ನಾನು ಮದ್ವೆ ಆದಾಗ ತಲೆ ತುಂಬಾ ಕೂದ್ಲಿತ್ತು ಕಣೋ. ಚಿತ್ರಾಂಗಣ ನೀನ್ ಹುಡ್ದಿಯಲ್ಲ, ಮೀನಿಗೆ ಆಟ ಆಡಕ್ಕೆ ಮೈದಾನ ಬೇಕಾಗಿತ್ತು. ಅದಕ್ಕೆ ಕಿತ್ತು ಕಿತ್ತು ಬೋರ್ಗುಂಡ ಆಗ್ಬಿಟ್ಟೆ. ಬೋರ್ಗುಂಡ ಆದ್ರೆ ಏನಂತೆ, ತಲೆ ತುಂಬಾ ಬುದ್ಧಿ ಅದೆ. ಬಡ್ಡತ್ತದೆ ನಿನಗ್ ತಲೆ ತುಂಬಾ ಕೂದ್ಲದೆ, ಬುದ್ಧಿನೇ ಇಲ್ವೆಲ್ಲೋ. ಅದ್ ಹೆಂಗ್ ಹೇಳ್ತೀಯಾ? ಅಯ್ಯೋ ಬಡ್ಡತ್ತದೆ, ಇಷ್ಟು ದಿನ ಮದುವೆ ಮಾಡ್ಕೊ ಅಂದ್ರೆ ಬೇಡ ಅಂತಿದೆ. ಈಗ ನೋಡ್ರಿ ಮಾಡು ಅಂತ ಇವತ್ತಿಂದ ಇದೆಯಲ್ಲೋ. ಅದ್ ಸರಿ, ಇಷ್ಟ ದಿನ ಇಲ್ದರ ಒಳ್ಳೆ ಬುದ್ಧಿ ಈಗೆಲ್ಲ ಬಂತು? ನಮ್ಮ ಅಪ್ಪ ಒಳ್ಳೇನು ಅಂತ ಗೊತ್ತಾದ ನಿಂದ. ಅಂದ್ರೆ ನಾನು ಇಷ್ಟ ದಿನ ಕೆಟ್ಟವನಾಗಿದ್ದೇನೋ? ನಿಂಗೊಂದ್ ವಿಷಯ ಹೇಳೋದ್ ಮರ್ತ್ಬಿಟ್ಟಿದ್ದೆ. ಏನು? ಸಿದ್ದರಾಮ್ ನೆಂಟಿಗೂ ಗೌಡ್ರಿಗೂ ಸಂಬಂಧ ಐತಿ ಅಂತ ಜನ ಮಾತಾಡ್ಕೊತಿದ್ರಲ್ಲ, ಹಂಗೆ ನನ್ನೆಂಡ್ರಿಗೂ ನಿಂಗೂ. ಅಯ್ಯೋ ಸದ್ಯ ಯಾರು ಕೇಳಿಸ್ಕೊಂಡ್ಲಿಲ್ಲ ಅಲ್ವೋ? ಅಲ್ಕ ನನ್ನ ಮಗನೇ, ಕಚಡ ನನ್ನ ಮಗನೇ, ನನ್ನೇ ಸಣ್ಣನ ಮಗ ಅನ್ಕೊಂಡೇನೋ? ನೋಡು, ನಿನಗಿಷ್ಟ ಅನುಮಾನ ಬಂದ ಮ್ಯಾಕೆ ನಾನು ಇನ್ನೊಂದು ಕ್ಷಣ ಈ ಮನೇಲಿ ಇರಲ್ವೋ? ನಿನಗೊಂದು ಮದುವೆ ಮಾಡಿಸಿ ನಾನು ದೇಶಾಂತರ ತೀರ್ಥಯಾತ್ರೆಗೆ ಹೋಗ್ಬಿಡ್ತೀನಿ, ಸರಿನಾ? ಅಪ್ಪ, ದೇವ್ರಂತ ಅಪ್ಪ, ಅಪ್ಪ. ಓ ಇನ್ಸ್ಪೆಕ್ಟ್ರು, ಬನ್ನಿ. ಏನಾಗ್ಬೇಕು? ಗೌರಿ, ಒಂದು ವಿಷಯ ಕೇಳ್ಪಟ್ಟೆ. ಸಿದ್ದರಾಮ ನಿಮ್ ಸಾಕ್ ಮಗನ? ಹೌದು. ಮತ್ತೆ ಅವನ್ ಕಾಣೆಯಾಗಿ ಇಷ್ಟು ದಿನ ಆದ್ರೂ ನೀವು ಅವನ ಬಗ್ಗೆ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ? ನನ್ನ ಮೇಲೆ ಸಂಶಯ ನಿಮಗಿನ್ನೂ ಹೋಗಿಲ್ಲ. ನಿಮ್ಗೆ ಸಿದ್ದರಾಮ ತಾನೇ ಬೇಕು? ಸಿದ್ದರಾಮ ಬಾರ ಇಲ್ಲಿ. ಕರೆದ್ರ ಅಪ್ಪಾಜಿ? ಇನ್ಸ್ಪೆಕ್ಟ್ರು ನಿನ್ನ ಹತ್ರ ಅದೇನೋ ಮಾತಾಡ್ಬೇಕಂತೆ. ಮಾತಾಡು, ನಾನು ಗದ್ದೆ ಕಡೆ ಹೋಗ್ಬರ್ತೀನಿ. ನೀನೇನಾ ಸಿದ್ದರಾಮ? ಹ್ಞೂ ಬುದ್ಧಿ. ಈ ದಿವಸ ಎಲ್ಲೋಗಿದ್ದೆ? ನಮ್ಮ ಅಜ್ಜಿ ಮನೆಗೆ. ಯಾವಾಗ ಬಂದೆ? ನಿನ್ನೆ ತಲೆ ಬಂದೆ. ಇದು ಯಾರ್ದು ಅಂತ ಗೊತ್ತಾ? ನಂದನೆಯ. ಇದು ಎಲ್ಲಿ ಬಿದ್ದಿತ್ತು ಗೊತ್ತಾ? ಊರ್ ಹೊಲಮಾರದ ಹತ್ರ ಬಿದ್ದಿರ್ಬೋದು. ಇದು ಯಾಕೆ ಕೆಳಗೆ ಬಿತ್ತು ಅಂತ ಹೇಳ್ತೀಯಾ? ಅದು ಬುದ್ಧಿ, ನಾನು ನನ್ನ ಹೆಂಡತಿನ ಗೌಡ್ರನ್ನ ತಪ್ಪು ತಿಳ್ಕೊಂಡು ಮನೆ ಬಿಟ್ಟು ಹೋಗ್ತಿರ್ಬೇಕಾದ್ರೆ ನನ್ನ ಹೆಂಡತಿ ಹೋಗ್ಬೇಡಿ ಅಂತ ನನ್ನನ್ನು ತಡೆದ್ಲು. ಆ ಸಮಯದಾಗೆ ಆ ಎಳೆದಾಟದಲ್ಲಿ ಸಾಯ್ತಾ ಕಳಿಸ್ಕೊಂಡು ಬಿದ್ದಿರ್ಬೋದು. ಹಾಗಾದ್ರೆ ನಿನ್ ಹೆಂಡತಿಗೂ ಗೌಡಂಗೂ ಸಂಬಂಧ ಇತ್ತು ಅಂತ ನಿನಗಾಗ್ಲೇ ಗೊತ್ತಿತ್ತಾ? ಅಂತ ಪವಿತ್ರವಾದ ಸಂಬಂಧದ ಬಗ್ಗೆ ತಪ್ಪು ತಿಳ್ಕೊಂಡು ಊರ್ ಬಿಟ್ಟು ಹೊಂಟೋಗ್ಬಿಟ್ಟಿದ್ದೆ. ನನ್ನ ಹೆಂಡ್ರು ಗೌಡ್ರು ಸ್ವಂತ ಮಗಳು ಅಂತ ಗೊತ್ತಾಯ್ತು. ಈಗ ಪಶ್ಚಾತ್ತಾಪ ಪಡ್ತೀವ್ನಿ. ನೀನ್ ಹೋಗು. ಸರಿ ಬುದ್ಧಿ. ಇವನು ಬದುಕಿದ್ದಾನೆ ಅಂದ್ಮೇಲೆ ಆ ಹೆಣ ಯಾರ್ದು? ಪ್ರಕಾಶ, ಈ ಊರಲ್ಲಿ ನಮಗ್ ಗೊತ್ತಿಲ್ಲದೆ ಏನೇನೋ ನಡೀತಾ ಇದೆ. ನಿಜ ಸರ್. ಇದಕ್ಕೊಂದು ದಾರಿ ಮಾಡ್ಲೇಬೇಕು. ಹೌದು ಸರ್. ನಡಿ. ಆಹಾ ಆಹಾ, ಏನ್ ರುಚಿ ಆಗದೆ. ನಿನ್ ಕೈ ಅಡಿಗೆ ಊಟ ಮಾಡಿ 7 ದಿನ ಆಗೋಗಿತ್ತು. ನಿನ್ ಕೈ ನಂಗೆ ಕಚ್ಕೊಂಡು ತಿನ್ಬಿಡೋದು ಆಗ್ತದೆ. ಆಹಾ, ಎಲ್ಲ ಬೂಸಿನೇ. ಇಷ್ಟ ದಿವ್ಸ ನನ್ ನೆನ್ಪೇ ಬರ್ಲಿಲ್ವೇನೋ. ನನ್ಗಂತೂ ಒಂದೊಂದ್ ದಿವಸನೂ ಒಂದೊಂದ್ ವರ್ಷ ಕಳ್ದಂಗ ಆಗ್ತಿತ್ತು. ನಿಂಗೊಬ್ಳಿಗೆನಾ? ನನ್ಗೂ ಹಂಗೆ ಆಯ್ತಿತ್ತು.
ನಿನ್ ಬಿಟ್ಟು ಒಂದ್ ಕ್ಷಣನೂ ಇರಕ್ ಆಯ್ತಿರ್ಲಿಲ್ಲ. ಅದ್ಕೆ ಅಲ್ವಾ ಹೆಂಗನಾಗ್ಲಿ ಅಂತ ಹೊರಟು ಬಂದ್ಬಿಟ್ಟಿದ್ದು. ನೋಡಿ ಇನ್ ಮುಂದೆ ನೀವು ನನ್ನನ್ನ ಬಿಟ್ಟೋದ್ರೆ ನಾನ್ ಬದುಕಿರೋದಿಲ್ಲ ಅಷ್ಟೇ. ಅಯ್ಯೋ ಎಂತ ಮಾತಾಡ್ತೀವ ಚಿನ್ನ. ಇನ್ಮೇಲಿಂದ ನೀನ್ ಹೋಗು ಅಂದ್ರು ನಾನು ನಿನ್ ಬಿಟ್ಟು ಹೋಗಕ್ಕಿಲ್ಲ, ಸರಿನಾ? ಅರೆ ಸೌಭಾಗ್ಯ, ಏನ್ರಿ? ಗೌಡ್ರು ರಾತ್ರಿ ಕಟ್ಟಿತಾಗ ಬಾ ಅಂತ ಹೇಳಿ ಕಳ್ಸಿದ್ರು. ಅದೇನ್ ವಿಷಯ ಅಂತ ಕೇಳ್ಕೊಂಬಂದ್ಬಿಡ್ಲಾ? ಸರಿ, ಬೇಗ ಬಂದ್ಬಿಡ್ಬೇಕು. ಹಂಗೆ ಆಗ್ಲಿ ಕಣ, ಬಾಗಿಲು ಭದ್ರವಾಗಿ ಹಾಕೋ. ಸರಿ. ನಾನು ಅರೆ ರೇ ಮರ್ತೇ ಬಿಟ್ಟಿದ್ದೆ. ನೀನ್ ಯಾವಾಗ್ಲೂ ನನ್ ತಟ್ಟಲೆ ಅಲ್ವಾ ಊಟ ಮಾಡೋದು, ನನ್ ಚಿನ್ನ. ಮಾಡು. ಎಂತೆಂಥ ಕೇಸ್ಗಳನ್ನ ಚಿಂದೆ ಉಡಾಯಿಸಿದ್ದೀನಿ. ಡೆಡ್ ಬಾಡಿ ಕೇಸ್ನ ಇನ್ನೂ ಫೈಂಡ್ ಔಟ್ ಮಾಡೋಕ್ಕಾಗಿಲ್ವಲ್ಲ. ಅಲ್ರಿ ಇನ್ಸ್ಪೆಕ್ಟ್ರೆ, ಕಿತ್ಕೋ ಚಪ್ಲಿ ಬಿಸಾಕಿ ತಾಯ್ತಾ ಯಾವ್ದೋ ಮಾಂಸದ ತುಂಡನ್ನ ಸಾಕ್ಷಿಗೆ ಆಧಾರವಾಗಿ ಇಟ್ಕೊಂಡು ನಮ್ ಯಜಮಾನ್ರನ್ನ ಅರೆಸ್ಟ್ ಮಾಡಕ್ ಬಂದಿದಿರಲ್ಲ, ಇದ್ರ ಪರಿಣಾಮ ಮುಂದೇನಾಯ್ತದೆ ಅಂತ ನಿಮಗ್ ಗೊತ್ತಾ? ಇನ್ಸ್ಪೆಕ್ಟ್ರೆ, ಕಾನೂನು ಏನು ಅನ್ನೋದು ನಿಮ್ಮಷ್ಟೇ ನಮಗೂ ಚೆನ್ನಾಗಿ ಗೊತ್ತಿದೆ. ನಮ್ ಯಜಮಾನ್ರೆ ಕೊಲೆ ಮಾಡಿದಾರೆ ಅನ್ನೋದಿಕ್ಕೆ ಕಣ್ಣಾರೆ ಕಂಡವನು ಯಾವನಾನು ಇದ್ದಾನ? ಅದು ಅಲ್ಲದೆ ಸತ್ತೋಗಿರೋ ವ್ಯಕ್ತಿ ಸಿದ್ದರಾಮಯ್ಯ ಅನ್ನೋದಿಕ್ಕೆ ನಿಮ್ಮ ಹತ್ರ ಏನಾದ್ರೂ ಪ್ರೂಫ್ ಇದೆಯಾ? ಯಾಕಮ್ಮ, ಏನಕ್ಕೆ ಯಾಕೆ ಕೊಡ್ ಬಂದೆ? ಯಾರು ನನ್ನ ಕೊಲ್ಲೋದಕ್ಕೆ ಬರ್ತಾ ಇದ್ದಾರೆ. ಯಾರದು? ಅಲ್ಲಿ
ಗೋವಿಂದ ಇದ್ದಾನ ಮನೇಲಿ? ಅವರೇ ಕಣ್ರಣ್ಣ. ಕರಿಯಮ್ಮ. ರೀ ನಮಸ್ಕಾರ ಬುದ್ಧಿ. ಇನ್ನೊಂದ್ಸಿ ಕಾಲಾವಕಾಶ ಕೊಡಿ ಬುದ್ಧಿ. ನಿಮ್ ಸಾಲ ಏನು ಬಡ್ಡಿನೂ ತೀರಿಸ್ಬಿಡ್ತೀನಿ. ಇನ್ನು ಟೈಮ್ ಕೇಳಿದ್ರೆ ಎಲ್ಲಿ ಕೊಡಕ್ಕಾಗುತ್ತೆ? ನಿಮ್ಮ ಹತ್ರ ಒಂದ್ 4 ಜನ ಇದ್ರೆ ಸಾಕು. ಬ್ಯಾಂಕ್ ನಾ ಮುಚ್ಕೊಂಡು ಹೋಗ್ಬೇಕಾಗುತ್ತೆ. ಅಯ್ಯೋ ಹಂಗೆಲ್ಲ ಅನ್ಬೇಡಿ ಬುದ್ಧಿ. ನಮ್ ಕಷ್ಟ ನಿಮ್ ಕಣ್ಣಾರೆ ನೋಡ್ತಾ ಇದ್ದೀರಲ್ಲ. ಸಾಲ ಹೆಂಗ್ ತೀರ್ಸನ ಬುದ್ಧಿ? ನಿಮ್ ಕಷ್ಟ ಯಾವಾಗ್ಲೂ ಇದ್ದದ್ದೆ. ಅದನ್ನ ನಮ್ಮ ಹತ್ರ ಹೇಳಿ ಏನ್ ಪ್ರಯೋಜನ? ನೋಡ್ ಗೋವಿಂದ, ಅಸಲು ಕಟ್ಟಕ್ ಆಗದಿದ್ರು ಪರವಾಗಿಲ್ಲ, ತಿಂಗಳ ಬಡ್ಡಿನಾದ್ರೂ ಕಟ್ಬೋದಿತ್ತಲ್ಲ. ಎಲ್ಲಿಂದ ತಂದು ಕಟ್ತೀನ ನೋಡಿಯ? ಅಲ್ಲಿ ಇಲ್ಲಿ ಕೂಲಿ ಮಾಡಿದ್ದು ಈ ಹೊಟ್ಟೆ ತುಂಬಸಕ್ಕೆ ಆಯ್ತದೆ. ಜೊತೆಗೆ ಹೆಂಡತಿ ಮಕ್ಕಳು ಸಂಸಾರ ಖರ್ಚು, ಎಲ್ಲಿಂದ ಸಾಲ ತೀರ್ಸ್ಲಿ? ನೋಡು, ನಿನ್ ಸಂಸಾರದ ಕಷ್ಟ ನೋಡಿ ನಿನ್ಗೊಂದು ವಾರ ಟೈಮ್ ಕೊಡ್ತೀನಿ. ಅಷ್ಟರೊಳಗೆ ಏನಾದ್ರು ವ್ಯವಸ್ಥೆ ಮಾಡಿ ಸಾಲ ತೀರ್ಸು. ಇಲ್ಲ ಅಂತಂದ್ರೆ ನಾನ್ ಕೆಟ್ಟವನಬೇಕಾಗುತ್ತೆ. ಇಲ್ಲ ಬುದ್ಧಿ, ಖಂಡಿತವಾಗ್ಲೂ ಸಾಲ ತೀರಿಸ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಬುದ್ಧಿ. ಸರಿ ಸರಿ. ಹಿಮಯಣ್ಣ, ಗೋವಿಂದಪ್ಪನ ಮನೆಗೆ ಬ್ಯಾಂಕ್ನವರು ಜಪ್ತಿ ಬಂದ್ಬಿಟ್ಟವ್ರಂತೆ. ಅಲ್ಲ ಕಳ್ಳ, ನಿನ್ನಂಗೆ ಜಮೀನ್ ಸುತ್ತಮುತ್ತ ಬೋರ್ ತೆಗ್ಸಿ ಬೆಳೆ ತೆಗ್ದವನ, ಇಲ್ಲ ಒಳೆ ನೀರು ಹರಿಸ್ಬಿಟ್ಟು ಬೆಳೆ ತೆಗ್ದವನ? ಅವನಿಗಿರೋದೇ ಹಂಗಾಗಲ ಜಮೀನು. ಪಾಪ ಅವನಿಗೂ ಎಲ್ಲರಂಗೆ ಬದುಕಬೇಕು ಅನ್ನೋ ಆಸೆ ಇರಕ್ಕಿಲ್ವಾ? ಅದಕ್ಕೆ ಬ್ಯಾಂಕಿಂದ ಸಾಲ ಮಾಡಿ ಬೋರ್ ತೆಗಿಸ್ದ. ಅವನ ಅದೃಷ್ಟ ಕೈ ಕೊಟ್ಬಿಡ್ತು, ಬೋರಾಗ ಒಂದು ತೊಟ್ಟು ನೀರು ಬರ್ಲಿಲ್ಲ. ಈಗ ಬ್ಯಾಂಕ್ನವರು ಜಪ್ತಿಗೆ ಬಂದವರು. ಬರ್ದೆ ಇನ್ನೇನ್ ಮಾಡ್ತಾರೆ? ಸಾಲ ಮಾಡಿ ತೀರ್ಸೇ ಇದ್ರೆ ಅವ್ರ ಮನೆಗೂ ಬರ್ತಾರೆ, ನಮ್ಮ ಮನೆಗೂ ಬರ್ತಾರೆ. ನಮ್ಮ ಊರಿಗೇನೋ ಗರ ಬಡ್ದ್ಬಿಟ್ಟದೆ ಅಂತ ಕಾಣ್ತದೆ ಕಳ್ಳ. ಅಲ್ಲ, ಅಕ್ಕಪಕ್ಕದ ಹಳ್ಳಿ ಮೇಲೆಲ್ಲ ಮಳೆ ಬರೋದು ಸುರಿತದೆ, ನಮ್ಮೂರಿಗೆ ಮಾತ್ರ ಒಂದ್ ಹನಿನೂ ಬರಕ್ಕಿಲ್ಲ. ನಾನ್ ಚಿಕ್ಕವನಾಗಿದ್ದಾಗ ಒಂದಪ್ಪ ಹಿಂಗ ಆಯ್ತಪ್ಪ, ಮಳೆನೇ ಬಂದಿರ್ಲಿಲ್ಲ. ಆಗ ನಮ್ ದೊಡ್ಡಪ್ಪ ಹೆಣ್ ಕಪ್ಪೆಗೂ ಗಂಡ್ ಕಪ್ಪೆಗೂ ಮದುವೆ ಮಾಡಿಸಿದ್ರು. ಅವಾಗ ಏನ್ ಹೇಳ್ತೀಯ? ಮಳೆ ಬರೋ ಅಂತ ಸುರಿದಿದ್ದು ಏನ ಕಪ್ಪೆಗ್ ಮದುವೆ ಮಾಡಿದ್ರೆ ಮಳೆ ಬರ್ತದ? ಇವೆಲ್ಲ ಮೂಢನಂಬಿಕೆ ಕಣ್ಣು. ನಾನು ಸುಳ್ಳು ಹೇಳ್ತೀನಿ ಅಲ್ಲ, ಬೇಕಾದ್ರೆ ಹಿರಿಯರು ಕುಂತಾರೆ, ಅವ್ರನ್ನೇ ಕೇಳು, ಅವ್ರೇ ಹೇಳ್ತಾರೆ. ಓ ಕಣ್ಲಾ, ನಮ್ಮಪ್ಪ ಯಾನು ಇದೇ ಮಾತು ಹೇಳ್ತಿದ್ರು ಕಣ್ಲಾ. ಏನು ಕಪ್ಪೆಗಳು ಮದುವೆ ಮಾಡ್ಬಿಟ್ರೆ ಮಳೆ ಬಂದ್ಬಿಡ್ತದ? ಈಗಿನ ಕಾಲದಲ್ಲಿ ಅದನ್ನ ಯಾರು ನಂಬ್ಬಿಡ್ತಾರ? ಇದ್ರೂ ಇರ್ಬೋದು ಕಳ್ಳ. ಮೊನ್ನೆ ಪೇಪರ್ನಾಗೂ ಬಂದಿತ್ತಲ್ಲಪ್ಪ, ಅದ್ ಯಾವ್ದೋ ಊರಾಗ ಮಳೆ ಬಂದಿದ್ದಕ್ಕೆ ಕತ್ತಗಳಿಗೂ ಮದುವೆ ಮಾಡಿಸಿದ್ರತ್ತೆ. ಹಂಗಾರೆ ಮಳೆ ಬಂದ್ಬಿಡ್ತದ? ಈ ಮಾತನ್ನ ಆ ಊರಲ್ಲೇ ಕೇಳ್ಬೇಕು. ಲೇ ನೀನ್ ಯಾಕ್ಲಾ ಹಂಗಾಡಿಯಾ? ನೀನೇ ಕತ್ತಕ್ಕೆ ತಾಳಿ ಕಟ್ಟೋ ನಂಗೆ. ಲೇ, ಬಿಸಿಲು ಮಳೆ ಒಟ್ಟಿಗೆ ಬಂದ್ರೆ ಕಾಗೆಗೂ ಗೂಬೆಗೂ ಮದುವೆ ಅಂತಾರಲ್ಲ, ಹಂಗೆ ಕಣ್ಣ ಇದುವೆ. ನಮ್ಮಲ್ಲೇ ಯಾಕೆ ಚರ್ಚೆ? ಈ ವಿಚಾರನ ಗೌಡ್ರ ಕಿವಿಗೆ ಹಾಕವ, ಅವ್ರ ಹೆಂಗ್ ಹೇಳ್ತಾರ ಕೇಳವ. ಸರಿ, ಕೇಳ ನೋಡಿರಪ್ಪ. ಬನ್ನಿ. ವಿಷಯ ಏನ್ ಹೇಳಿ? ಏನಿಲ್ಲ ಗೌಡ್ರೆ, ನಮ್ ಸುತ್ತಮುತ್ತ ಹಳ್ಳಿಲೆಲ್ಲ ಮಳೆ ಬಿದ್ದು ಕೆರೆಗಳೆಲ್ಲ ತುಂಬಿ ಕೋಡಿ ಬಿದ್ದಾವೆ. ಜೊತೆಗೆ ನಮ್ ಸುತ್ತಮುತ್ತ ಹಳ್ಳಿಲೆಲ್ಲ ಹಸಿರು, ನಮ್ಮೂರಾಗ ಮಾತ್ರ ದಗೆ. ಈಗಾಗ್ಲೇ ಪೈರುಗಳೆಲ್ಲ ಬತ್ಕುಂತವೆ. ಇನ್ 4-5 ದಿವಸ ಮಳೆ ಏನಾರ ಬರ್ಲಿಲ್ಲ ಅಂದ್ರೆ ನಮ್ಮೂರಿಗೆ ಬರಗಾಲ ಬರೋದಂತ ಗ್ಯಾರಂಟಿ ಅಂತೀನಿ. ಹಿಂಗೆ ಆದ್ರೆ ಕುಡಿಯೋ ನೀರಿಗೂ ತೊಂದ್ರೆ ಆಯ್ತದೆ ಬುದ್ಧಿ. ಸರಿ, ಅದಕ್ಕೆ ಉಪಾಯ ಇದ್ರೆ ಹೇಳಿ, ಮಾಡೋಣ. ಉಪಾಯ ಏನ್ ಬಂತು ಗೌಡ್ರೆ? ನಮ್ಮ ಹಿರಿಕರ ಕಾಲದಲ್ಲಿ ಕಪ್ಪೆಗಳಿಗೆ ಮದುವೆ ಮಾಡಿಸಿದ್ರೆ ಮಳೆ ಬರ್ತಿತ್ತಂತೆ. ಈಗಲೂ ಅದೇ ರೀತಿ ಮಾಡಿಸಿದ್ರೆ ಮಳೆ ಬರುತ್ತನ್ನ ನಂಬಿಕೆ ನಮ್ಗಿದೆ. ಇದು 21ನೇ ಶತಮಾನ. ಈ ಮೂಢನಂಬಿಕೆನ ನಂಬ್ತೀರಾ? ಹಿರಿಕರು ಹೇಳಿದ್ದು ಮಾಡಿದ್ದು ಎಲ್ಲ ಮೂಢನಂಬಿಕೆ ಅಂದ್ರೆ ಹೆಂಗೆ ಗೌಡ್ರೆ? ಗೌಡ್ರೆ, ಊರಿಗೆ ದೊಡ್ಡವ್ರಾಗ್ಬಿಟ್ಟು ನೀವೇ ಹಿಂಗ್ ಅಂದ್ಬಿಟ್ರೆ ಇದಕ್ ಪರಿಹಾರ ಹೆಂಗೆ? ನೀವೇ ಏನಾರ ಯೋಚನೆ ಮಾಡಿ ಇದಕ್ಕೊಂದು ಉಪಾಯ ಹೇಳಿ ಗೌಡ್ರೆ. ನೋಡಿ, ಕಪ್ಪೆಗಳಿಗೆ ಮದುವೆ ಮಾಡಿಸಿದ್ರೆ ಮಳೆ ಬರ್ತೋ ನಂಬಿಕೆ ನಿಮಗಿದ್ರೆ ಮಾಡಿಸಿ. ಅದಕ್ಕೇನು ಏರ್ಪಾಡ್ಬೇಕು ನಾನು ಮಾಡಿಸ್ಕೊಡ್ತೀನಿ. ಒಟ್ಟಾರೆ ನಮ್ಮ ಊರಿಗೆ ಬರಗಾಲ ಬರದಿದ್ರೆ ಸಾಕು. ಸಂತೋಷ. ಯಾಕೆಂಗೆ ಬಂತಮ್ಮ ಇಂಥ ಬೌಡೆ ಬರಗಾಲ? ಯಾಕಿಂಗೆ ಬಂತಮ್ಮು ಇಂಥ ಬವಣೆ ಬರಗಾಲ? ಯಾವತ್ತು ಬರ್ತೈತು ಭೂಮಿ ಮ್ಯಾಗೆ ಮಳೆಗಾಲ? ಬ್ಯಾಸಿಗೆ ಬೇಗೆ ಒಳಗೆ ಹೊರಗೆ ಊರಿಗೆ ಮಾರಿ ಬಂದೆ ಬಳಿಗೆ. ಯಾಕಿಂಗೆ ಬಂತಮ್ಮು ಇಂಥ ಬವಣೆ ಬರಗಾಲ? ಯಾವತ್ತು ಬರ್ತೈತು ಭೂಮಿ ಮ್ಯಾಗೆ ಮಳೆಗಾಲ?
ಭೂಮಿ ಬಿರಿದಾಗ ಬಾಯಿ ತೆರೆದಾಗ ಬೆಂಕಿ ಬರವೇ ಐಕ್ಳು ಅತ್ತಾಗ ರೈತರು ನೊಂದಾಗ ಬವಣೇಶ್ವರವೇ ಯಾಕಿಂಗೆ ಬಂತಮ್ಮು ಇಂಥ ಬವಣೆ ಬರಗಲ್ಲ ಯಾವತ್ತು ಬರ್ತೈತು ಭೂಮಿ ಮ್ಯಾಗೆ ಮಳೆಗಾಲ ಸುವೆ ಸುವೆ ಸುವಾಲೆ ಸುವೆ 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 ಸುವಾಲೆ ಸುವೆ 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 ತೆರೆಗೆ ಒಣಗೋಗಿ ದನ ಕರು ಬಾಯಾರಿ ಬೆಂಕಿ ಬರವೇ ಕಪ್ಪೆ ಮಹಾರಾಜ ಕಪ್ಪೆ ಮಹಾರಾಣಿ ಎಂತ ಮದುವೆ ಯಾಕ್ಲಾ ಇಟ್ಟು ಬಿಟ್ಟು ತಲೆ ಮೇಲೆ ಬಟ್ಟೆ ಹಾಕೊಂಡು ಒಳ್ಳೆ ಗಂಡಸಕ್ಕೆ ಯೋಚನೆ ಮಾಡ್ತಾ ಇದೆಯಲ್ಲ ಏನಾಯ್ತಲ್ಲ ನಿಂಗೆ ನಿನ್ ಮಗ ಹುಟ್ಟದ್ನಲ್ಲ ಅದಕ್ಕೆ ಈಗ ನಿನ್ಗೇನ್ ಕಮ್ಮಿ ಆಗದೆ ಕಪ್ಪೆಗಳಿಗೆ ಊರಿನ ಜನ ಎಲ್ಲ ಸೇರಿ ಮದುವೆ ಮಾಡಿದ್ರು ನಮ್ಮ ಅಪ್ಪನಾಗಿ ನೀನು ನನ್ಗೊಂದ್ ಮದುವೆ ಮಾಡೋದ್ ಬೇಡವಾ ನಿನ್ ಯೋಗ್ಯತೆಗೆ ನೀನು ಕಪ್ಪೆ ಆಗ್ಬಿಟ್ಟಿದ್ರೆ ಇನ್ನೊಂದು ಕಪ್ಪೆನಾದ್ರೂ ತಂದು ಮದುವೆ ಮಾಡೋದಾಗಿತ್ತು ಆದ್ರೆ ನೀನ್ ಹಂಗೂ ಇಲ್ಲ ಹಿಂಗೂ ಇಲ್ಲವೇ ಅಪ್ಪ ನಂಗೆ ಕೋಪ ಬರ್ತೈತೆ ಕೋಪ ಬಂದ್ರೆ ಏನ್ಲ ಮಾಡ್ತಿ ನೋಡ್ಕೊತ ಆಶಾ ಚಿಕ್ಕು ಚಿಕ್ಕಣ ಚಿಕ್ಕು ಮರಿ ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ್ರಿ ಹೆಂಗೋ ಅಲ್ವೋ ಇದ್ದಕ್ಕಿದ್ದಂಗೆ ಮದುವೆ ಮಾಡು ಅಂದ್ರೆ ಹೆಣ್ಣೇನ್ ಬೀದಿಲ್ ಬಿದ್ದಿರ್ತದೇನೋ ಬೀದಿಲ್ ಬಿದ್ದಾಯ್ತೋ ಮರದ ಮೇಲೆ ಬಿದ್ದಾಯ್ತೋ ನಂಗೆ ಗೊತ್ತಿಲ್ಲ ಈಗೇನಾದ್ರೂ ನೀನ್ ಮದುವೆ ಮಾಡ್ಲಿಲ್ಲ ನಾ ಜೀವ ಸಹಿತ ಇರೋದಿಲ್ಲ ನಾನ್ ಸತ್ತೋಗ್ಬಿಡ್ತೀನಿ ಅಷ್ಟೇ ನೀನೇನ್ ಮಾಡ್ತೀಯ ಮಾಡ್ಕೋಗು ಒಳ್ಳೆ ತಪ್ಪು ನನ್ನ ಮಗನ್ ಸವಾಸ ಆಯ್ತಲ್ಲಪ್ಪ ಇವು ನಿಂಗೆ ಬಿಟ್ರೆ ನನ್ ಕೈಗೆ ಸಿಗಾಕಿಲ್ಲ ಆದಷ್ಟು ಬೇಗ ಯಾವ್ದಾದ್ರೂ ಹುಡುಕಿ 3 ಗಂಟೆ ಹಾಕ್ಸ್ಬಿಡ್ಬೇಕು ಇದೆಲ್ಲ ಗೋವಿಂದ ಹಿಂಗ್ ನೋಡ್ತಾ ನಿಂತ್ಬಿಟ್ಟೆ ಮಳೆ ಬರ್ತದೇನೋ ಅಂತ ನೋಡ್ತಾ ಇವ್ನಿ ಮಳೆ ಎಲ್ಲ ಬರ್ತದೆ ದಿನ ಹಿಂಗೆ ಕಳ್ಳ ಮೋಡ ಸೇರಿದ್ರು ಆ ಕಡೆ ಈ ಕಡೆ ಚೋದ್ರು ಹೊಂಟೋಯ್ತದೆ ಹಂಗಂತ್ಯಾ ಮತ್ತೆ ಕಪ್ಪೆ ಮದುವೆ ಮಾಡ್ಸಿದ್ರೆ ಮಳೆ ಬರ್ತದೆ ಅಂತಿದ್ರು ಮದುವೆ ಮಾಡ್ಸಿದ್ರು ಮಳೆನೇ ಬರ್ಲಿಲ್ಲ ಅಂದ್ರು ಮಾಡಿದ್ರು ಬಂತೆ ಅನ್ಲ ಅದೆಲ್ಲ ಸುಮ್ಕೆ ಕಣ್ಲ ಅಂದ್ರೆ
ಮಳೆ ಕೈ ಕೊಟ್ರೆ ಈ ನೆಲನೇ ನಂಬ್ಕೊಂಡಿರೋ ನಮ್ಮಂತ ರೈತರ ಪಾಡೇನು ನಂಗೆ ಒಂದು ಅರ್ಥ ಹಾಕಿಲ್ಲ ಬುಡ್ಲ. ಅದ್ಯಾವ್ರಿಗೂ ನಮ್ಮಲ್ಲಿ ಕರುಣೆ ಇಲ್ಲ ಕಳ್ಳ. ಏನ್ ಮಾಡಕ್ಕಾಯ್ತದೆ? ಟಿವಿನಲ್ಲಿ ರೇಡಿನಲ್ಲಿ ಮಳೆ ಬರ್ತದೆ ಅಂತ ಹೇಳ್ತಾ ಇರ್ತಾರೆ, ಆದ್ರೂ ನಮ್ಮೂರಿನ ಮೇಲೆ ಮಳೆ ಬರ್ಲೇ ಇಲ್ವಲ್ಲ. ಏನಾದ್ರೂ ದೇವರಿಗೆ ಪೂಜೆ ಪುರಸ್ಕಾರ ಮಾಡ್ಬೇಕಾ? ಮಾಡಿದ್ರು ಮಳೆ ಬರ್ತದೆ ಅಂತ ಏನ್ ಗ್ಯಾರಂಟಿ? ಸುಮ್ನೆ ಏನೇನ ಯೋಚನೆ ಮಾಡಿ ಯಾಕಲ್ಲ ತಲೆ ಕೆಡ್ಸ್ಕೊತೀಯ? ನೋಡು, ಆ ಶಿವ ನಮ್ ಹಣೆಲಿ ಏನೇನ್ ಬರ್ದವನೋ ಹಂಗ ಆಯ್ತದೆ ಬಿಡ್ಲಾ. ಸರಿ ನೋಡಿ ಹೋಗವ. ಯಜಮಾನ್ರೆ ಗೋವಿಂದಪ್ಪ ಈಸ ಕುಡ್ದ್ಬಿಟ್ಟವ್ನೆ. ಅವ್ನ ಹೆಂಡ್ರು ಮಕ್ಳು ಕೊಡ ಅಂತ ಹೇಳ್ತವ್ರೆ. ವಿಷ ಕುಡ್ದ್ನಾ? ಯಾಕ್ಲಾ? ಬ್ಯಾಂಕ್ನವ್ರು ಬಂದು 15 ದಿವಸದಲ್ಲಿ ಸಾಲ ತೀರ್ಸಿಲ್ಲ ಅಂದ್ರೆ ನಿಮ್ ಮನೆ ಮಠ ಎಲ್ಲ ಜಪ್ತಿ ಮಾಡ್ತೀವಿ ಅಂದ್ರಂತೆ. ಅದಕ್ಕೆ ಬುದ್ಧಿ. ವಿಷ ಕುಡಿದ್ರೆ ಬ್ಯಾಂಕ್ ಸಾಲ ತೀರುತ್ತಾ? ಮಾನಕ್ ಕಂಜಿ ಬದುಕೋರು ಇನ್ನೇನ್ ಮಾಡಕ್ಕಾಯ್ತದೆ ಹೇಳಿ ಬುದ್ಧಿ. ಛೇ, ಇವ್ರಿಗೆಲ್ಲ ಯಾರು ಬುದ್ಧಿ ಹೇಳ್ತಾರೆ? ನಡಿ ನೋಡೋಣ. ಅಯ್ಯಯ್ಯೋ ಎಂತ ಕೆಲಸ ಮಾಡ್ಕೊಂಡ್ಬಿಟ್ರಿ. ತಡಿ, ಸಾಲ್ಗಾರರ ಕಾಟ ತಡಿಯಕ್ಕಾಗದೆ ವಿಷ ತಗೊಂಡ್ಬಿಟ್ಟವ್ರೆ. ಈಗ ನಮ್ಗೆ ಯಾರು ದಿಕ್ಕು? ನೋಡಿ, ಮೊದ್ಲು ಅವ್ನು ಕಾಪಾಡ್ಬೇಕು. ಬನ್ನಿ ಹಾಸ್ಪಿಟ್ಲ್ ಹೋಗೋಣ. ಎತ್ತವನ. ಬನ್ನಿ ಸರ್, ಇದೇ ಹಾಸ್ಪಿಟ್ಲು. ಬನ್ನಿ. ಪಾಪ ಬಡವರು ಸರ್, ಗೊತ್ತಿಲ್ಲದೆ ಸಾಲ ಮಾಡ್ಬಿಡ್ತಾರೆ, ಆಮೇಲೆ ಕಷ್ಟ ಅನುಭವಿಸ್ತಾರೆ. ಏನ್ ಮಾಡಕ್ಕಾಗತ್ತೆ? ಬನ್ನಿ ಸರ್, ಇವನೇ ಸರ್ ಗೋವಿಂದು ಅಂತ. ಗೋವಿಂದು ಚೆನ್ನಾಗಿದೆಯಪ್ಪ? ತಮ್ದಯ್ಯ ಬುದ್ಧಿ, ಸರಿಯಾದ ಸಮೀಪ ಬಂದು ನನ್ನ ಕಾಪಾಡಿದ್ರಿ. ಇಲ್ದ ಹೋಗಿದ್ದಿದ್ರೆ ನನ್ನ ಹೆಂಡತಿ ಮಕ್ಕಳೆಲ್ಲ ಬೀದಿ ಪಾಲಾಗ್ತಿದ್ರು ಬುದ್ಧಿ. ಅಲ್ಲಯ್ಯ, ಸಾಲ ಕೊಟ್ಟವ್ರು ವಾಪಸ್ ಕೇಳೋದು ಸಹಜ. ಅದಕ್ಕೆ ಹೆದರ್ಕೊಂಡು ನೀನು ಆತ್ಮಹತ್ಯೆ ಮಾಡ್ಕೊಂಡ್ರೆ ನಿನ್ ಹೆಂಡತಿ ಮಕ್ಕಳ ಗತಿಯೇನಯ್ಯ? ನನ್ನ ಆಸ್ತಿನೆಲ್ಲ ಹರಾಜ್ ಹಾಕ್ಬಿಟ್ರೆ ಊರವ್ರ ಮುಂದೆ ಮಾನ ಹೋಯ್ತದಲ್ಲ ಅಂತ ದುಡುಕಿಂಗ್ ಮಾಡ್ಬಿಟ್ಟೆ ಬುದ್ಧಿ. ಗೋವಿಂದು, ಇವ್ರು ಯಾರು ಗೊತ್ತಾ? ಕಲೆಕ್ಟ್ರು, ಜಿಲ್ಲಾಧಿಕಾರಿಗಳು. ನಿನ್ ಕಷ್ಟ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದ್ದೀನಿ. ನಮಸ್ಕಾರ ಬುದ್ಧಿ. ನಮಸ್ಕಾರ. ರೈತರ ಕಷ್ಟನ ಅರ್ಥ ಮಾಡ್ಕೊಳ್ಳದೆ ಸರ್ಕಾರ ಕಣ್ಮುಚ್ಕೊಂಡು ಕುಳಿತಿದೆ ಅಂತ ನೀವು ರೈತರು ತಿಳ್ಕೊಂಡಿರೋದು ತಪ್ಪು. ಈ ನಾಡಿನ ಅನ್ನದಾತ ರೈತನಿಗೆ ಸರ್ಕಾರ ಎಂದೂ ದ್ರೋಹ ಮಾಡೋಲ್ಲ. ಮಳೆ ಇಲ್ಲ, ಬೆಳೆ ಇಲ್ಲ, ಸಮಯಕ್ಕೆ ಸರಿಯಾಗಿ ಸಾಲ ತೀರ್ಸಿದ್ರೆ ಹೆಂಗ್ ತೀರ್ಸನ ಬುದ್ಧಿ? ನೋಡಿ, 2 ಕೈಗಳಿಂದ ಇಡೀ ಸಂಸಾರ ನೆಗಿಸ್ಬೇಕು ಬುದ್ಧಿ. ನಿಮ್ ಕಷ್ಟ ಸರ್ಕಾರಕ್ಕೆ ಅರ್ಥವಾಗುತ್ತೆ. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿ ನಿಮ್ ಸಾಲ ಮನ್ನಾ ಮಾಡೋ ಏರ್ಪಾಟ್ ಮಾಡ್ತೀನಿ. ಸದ್ಯಕ್ಕೆ ಇದನ್ನ ಇಟ್ಕೋ. ಇನ್ ಮುಂದೆ ರೈತರು ಯಾರು ಈ ರೀತಿ ದುಡುಕಿ ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಸರ್ಕಾರ ನಿಮ್ ಪರವಾಗಿದೆ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಬುದ್ಧಿ. ನಿಮ್ಮ ಹೆಸರು ಹೇಳಿ, ನಮ್ಮ ಮನೇಲಿ ದೀಪ ಹಚ್ಚಿವ ಬುದ್ಧಿ. ನಮಸ್ಕಾರ. ನಮಸ್ಕಾರ ಸರ್. ಹೇಗಿದೆ ಪೇಷಂಟ್ ಹೆಲ್ತ್? ಹೇ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ಸರ್. ಇವತ್ತು ಸಾಯಂಕಾಲ ಡಿಸ್ಚಾರ್ಜ್ ಮಾಡ್ತಾ ಇದ್ದೀನಿ. ಹೌದಾ? ಹೌದು. ಸಂತೋಷ. ಆಸ್ಪತ್ರೆಯಲ್ಲಿ ಎಲ್ಲ ವ್ಯವಸ್ಥೆ ಸರಿಯಾಗಿದೆ? ಚೆನ್ನಾಗಿದೆ ಸರ್. ಎಲ್ಲ ಪೇಷಂಟ್ನು ಚೆನ್ನಾಗಿ ನೋಡ್ಕೋಬೇಕು. ಮೇಲು ಕೀಳು ಅನ್ನೋ ಭಾವನೆ ಡಾಕ್ಟರ್ ಅಲ್ಲಿ ಇರಬಾರ್ದು. ಛೇ ಎಲ್ಲಾದ್ರೂ ಉಂಟಾ ಸರ್? ಆ ರೀತಿ ನಡ್ಕೊಂಡ್ರೆ ನಮ್ಮ ಪ್ರೊಫೆಷನ್ಗೆ ವಿರುದ್ಧ ಅಲ್ವಾ ಸರ್? ವೆರಿ ಗುಡ್ ಸರ್. ಬೈ ದ ಬೈ, ಒಬ್ಬ ಪೇಷಂಟ್ಗೆ ಎಮರ್ಜೆನ್ಸಿ ಇದೆ, ನಾನು ಬರಲ್ಲ ಸರ್? ಓಕೆ, ಥ್ಯಾಂಕ್ ಯು ಸರ್. ಗೋವಿಂದು, ಬೇಗ ಮನೆ ಹೋಗು. ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ. ನಾನು ಬರಲ್ಲ? ಬನ್ನಿ ಸರ್. ನಡೀರಿ. ಗೋವಿಂದ, ಗೋವಿಂದ, ಒಂದು ಬೀಳಿ ಕೊಳ್ಳ. ಗೋವಿಂದ, ಏನಿಲ್ಲ ಮ್ಯಾಲ್ ನೋಡ್ತಾ ಇದ್ಯಾ? ಮಳೆ ಹೆಂಗ್ ಬಂತು ಅಂತ. ಅದ ಮೇಲ್ ಮೋಡ ಇತ್ತು, ಮಳೆ ಬಂತು. ಅಲ್ಲಲ್ಲ, ಇಷ್ಟು ದಿವಸ ಮಳೆ ಬರ್ಲಿಲ್ಲ ಅಂತ ಬಡ್ಕೋತಾ ಇದ್ದೆ. ಈಗ ಮಳೆ ಬಂದ ತಕ್ಷಣ ಮಳೆ ಹೆಂಗ್ ಬಂತು ಅಂತ ಕೇಳ್ತಾ ಇದ್ಯಲ್ಲ? ಅದೇ ಮಳೆ ಹೆಂಗ್ ಬಂತು ಅಂತ. ಇದೆಲ್ಲ ಗರ ಪಡ್ದವ್ ನಿಂತ್ಕೊಂಡ್ಬಿಟ್ಟೆ. ನಿಂಗೆ ಅರ್ಥ ಆಗಕ್ಕಿಲ್ಲ ಬಿಡು. ಎಲ್ಲ ಇವನ ನನಗೆ ಅರ್ಥವಾಗಲ್ಲ ಅಂತವನಲ್ಲ.
ಹೇಳೋ ಮೇಲೆ ಯಾರು ನೀನು? ಹೊಡಿ ಬಿಡಿ ಹೊಡಿ ಬಿಡಿ. ಇಲ್ಲೇನ್ ಮಾಡ್ತಿದ್ಯಾ? ಅದು ಹೇಳ ನೀನ್. ಹೊಡಿ ಬಿಡಿ ಬುದ್ಧಿ ಹೇಳ್ತೀನಿ. ಹೇಳು. ನನ್ನ ಮಕ್ಕಳು ಒಂದ್ಗ ಬಡವ ಬುದ್ಧಿ ಎಲ್ಲರಂಗೆ ಬೋರ್ ಹಾಕ್ಸಿ ತೋಟದ ಬೆಳೆ ತೆಗ್ಯವ ಅಂತ ಬ್ಯಾಂಕ್ ಸಾಲ ಮಾಡಿದೆ. ನನ್ನ ದುರದೃಷ್ಟಕ್ಕೆ ನೀರೇ ಬರಲಿಲ್ಲ. ಮೈ ತುಂಬಾ ಸಾಲ ಮಾಡಿದೆ. ಜೊತೆಗೆ ಸಾಲಗಾರರ ಕಾಟ. ನಮ್ಮೂರಲ್ಲಿ ಗೌಡ್ರ ಸಂಬಂಧಿಕ ಗಂಗಪ್ಪ ಅಂತಿದ್ದ, ಸತ್ತೋಗ್ಬಿಟ್ಟ. ಅವನ್ಗೆ ತೊಂದ್ ರೋಗ ಇತ್ತು. ಆ ಎಣನ ಊತಾಕ್ಬಿಟ್ರು. ತೊಂದ್ ರೋಗ ಇದ್ದನ್ ಊತಾಕಿದ್ರೆ ಮಳೆ ಬರಕ್ಕಿಲ್ಲ ಅಂತ ಹಿರಿಕರು ಹೇಳ್ತಾರೆ. ಅದಕ್ಕೆ ಆ ಎಣ ಸೂಡವ ಅಂತ ಎತ್ಕೊಂಡು ಹೋಯ್ತಾ ಇರ್ಬೇಕಾದ್ರೆ ಆ ಚಿಕ್ಕ ನೋಡ್ಬಿಟ್ಟ. ಇಂಥ ವಿಷಯ ಆ ಗೌಡ್ರು ಗೊತ್ತಾಗ್ಬಾರ್ದು ಅಂತ ಆ ಎಣನ ಬಚ್ಚಿಟ್ಬಿಟ್ಟೆ. ನೆನ್ನೆ ಇದ್ದಕ್ಕಿದ್ದಂಗೆ ಮಳೆ ಬಂದ್ಬಿಡ್ತಲ್ಲವ್ರ. ಯಾರಾದ್ರೂ ಎಣ ತೆಗೆದು ಸೂಟ್ ಹಾಕ್ಬಿಟ್ಟವ್ರ ಅಂತ ಪರೀಕ್ಷೆ ಮಾಡವ ಅಂತ ಬಂದೆ. ನಿಮ್ ಕೆಲ್ಸಿಗೆ ಹಾಕೊಂಬಿಟ್ಟೆ ಬುದ್ಧಿ. ಓ ಇದೇನಾ ಹೆಣ? ಈ ಹೆಣಕ್ಕಾಗಿ ಎಷ್ಟೊಂದು ತಲೆ ಕೆಡಿಸ್ಕೊಂಡಿದೆ ಗೊತ್ತಾ ನಿಂಗೆ? ಇಷ್ಟೊಂದು ಸಿಂಪಲ್ ಮ್ಯಾಟರ್ನ ಹೊಡಿಬೇಡಿ ಬುದ್ಧಿ. ಇನ್ನೊಂದ್ಕಿಂತ ಹಿಂಗ್ ಮಾಡಕ್ಕಿಲ್ಲ. ನೀನ್ ಮಾಡಿದ ಒಂದೇ ಒಂದು ಹಲ್ಕ ಕೆಲ್ಸಕ್ಕೆ ಇಡೀ ಹಳ್ಳಿ ನೆಮ್ಮದಿನೇ ಹಾಳಾಗೋಯ್ತು. ನನ್ ನಿದ್ದೆ ಕೆಟ್ಟೋಯ್ತು. ಎಲ್ಲಿವರೆಗೂ ಹಳ್ಳಿ ಜನ ಈ ರೀತಿ ಮೂಢನಂಬಿಕೆ ನಂಬ್ತಾರೋ ಅಲ್ಲಿವರೆಗೂ ಹಳ್ಳಿ ಉದ್ಧಾರ ಆಗಲ್ಲ. ಹೇಳ್ಕೊಳಗ್ರ. ಯಾರು ನೀವೆಲ್ಲ? ಯಾರು? ಬಿಡಿ ನನ್ನ. ಯಾಕೆ ಹೇಳ್ಕೊಂಡು ಹೋಗ್ತಾ ಇದೀರಾ? ಯಾಕ್ರೋ ಆ ಹುಡುಗಿ ಹಿಡ್ಕೊಂಡು ಹೋಗ್ತಿದ್ದೀರಾ? ಬಿಡ್ರೋ. ನಿಮ್ ಕೈಗೆ ಕರಿನಾಗ್ರಾವ್ ಕಚ್ಚ. ಬಿಡ್ರೋ. ಬಿಡಿ ನನ್ನ, ಬಿಡ್ರೋ. ಯಾರು ಇಲ್ವಾ? ಕಾಪಾಡಿ. ಯಾರು ಇಲ್ವಾ ಊರಲ್ಲಿ? ದೊಡ್ಡ ಚಿಕ್ಕ ಬೇಗ ಬಂದ್ರೋ. ರಾಮ ಗೋವಿಂದ. ನಿಂತ್ಕೊಳ್ಳೋ ಸಿದ್ರಾಮ. ಇಂಥ ಹೊತ್ನಾಗ ನೀನ್ ಎಲ್ಲೋ ಹೋಗಿದ್ದೆ? ಏನಾಯ್ತಜ್ಜಿ? ಅಯ್ಯೋ ಅದ್ಯಾರೋ ಪಾಪಿಗಳು ಚಂಡಾಳ್ರು ನೀನ್ ಹೆಂಡತಿನ ಓಡಿಸ್ಕೊಂಡು ಹೋಯ್ತಾವ್ರೆ ಕಣೋ. ಹೂ ಕಣೋ. ಓಡಾ. ನೀವೇನ್ರು ಮುಟ್ಟಿದ್ರು ಸಾಕು ಬಡ್ಕೊಳ ಅಂತ ಒಮ್ಮಿಸ್ತವ್ರು ನೀವ್ ಹೊಡಿತಾ ಇದ್ದೀರೇನೋ? ನಾನು ಹೆಡ್ ಬಂದಿದ್ದೀನಿ. ನಾನು ವಿಚಾರಿಸ್ಕೊತೀನಿ. ಹೋಗ್ರ ಹೋಗ. ಏನೋ ಅಯ್ಯ ಅಯ್ಯ ಅಯ್ಯಯ್ಯ. ರೇ ದೊಡ್ಡ, ರೇ ಚಿಕ್ಕ, ನಿಮ್ ಹೊಡೆಯಕ್ ಬಂದ್ ನಾನು ಅದೇ ತಿನ್ನಲ್ಲೋ. ಅಯ್ಯ ಅಯ್ಯಯ್ಯಪ್ಪ. ಅಯ್ಯ ಯಾರು ನೀನು? ಬಿಡು ನನ್ನ, ಬಿಡು. ಏನ್ರಿ?
ಮಾಡ್ತೀಯೋ ಇಲ್ವೋ? ಅಯ್ಯೋ ಬಡ್ಡೆತ್ತದೆ, ಮೊದ್ಲು ಇವನು ಮದ್ವೆ ಮಾಡು, ಆಮೇಲೆ ನಿನಗೆ ಮಾಡ್ತೀನಿ. ಇವ್ನ್ ಬಡಿಬೇಕು ಅಂದ್ರೆ ನೀನ್ ನಂಗೆ ಮದುವೆ ಮಾಡ್ಬೇಕು. ಮಾಡ್ತೀನಿ, ಬಡಿಯೋ. ಬಡಿಲಾ? ನೀನಾ? ಜೈಲಿಂದ ತಪ್ಪಿಸ್ಕೊಂಡಿದ್ಯಾ ಅಂತ ಇನ್ಫಾರ್ಮೇಶನ್ ಬಂದಿತ್ತು, ಆದ್ರೆ ನನ್ ಕೈಗೆ ಸಿಕ್ಕಾಕೋತಿ ಅಂತ ಅನ್ಕೊಂಡಿರ್ಲಿಲ್ಲ. ಮತ್ತೆ ಎಲ್ಲಿಗೆ ಯಾಕೋ ಬಂದೆ? ತಪ್ಪಾಯ್ತು ಕಣಣ್ಣ, ನನ್ನ ಕ್ಷಮಿಸ್ಬಿಡೋಣ. ತಪ್ಪಾಯ್ತು. ಇವಳು ನಿನ್ ಮಗಳು ಅಂತ ಗೊತ್ತಾಯ್ತು. ನಿನ್ನೆಲ್ಲ ಆಸ್ತಿನೂ ಇವಳ ಹೆಸರಿಗೆ ಎಲ್ಲಿ ಬರೆದು ಬಿಡ್ತೀಯೋ ಅಂತ ಇವಳನ್ನ ಕೊಂದ್ಬಿಟ್ಟು ನಿನ್ನೆಲ್ಲ ಆಸ್ತಿಗೂ ನಾನೇ ಯಜಮಾನ ಆಗ್ಬೇಕು ಅಂತ ಆಸೆ ಪಟ್ಟೆ. ನಿನ್ನ ಆಸೆ ಎಂದು ಈಡೇರೋದಿಲ್ಲ. ನಮ್ಮೂರಿಗೆ ಯಜಮಾನ್ರು ಎಂದೆಂದು ಇವರೇ. ಗೌಡ್ರೆ, ಇಷ್ಟು ದಿವಸ ನಾನು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ. ಐ ಆಮ್ ಸಾರಿ. ಇವರೆಲ್ಲ ಹೇಳ್ದಾಗೆ ನಿಜಕ್ಕೂ ನೀವೇ ಇವರಿನ ಯಜಮಾನ್ರು. ನಮ್ಮೂರು ಯಜಮಾನ್ರಿಗೆ, ನಮ್ಮೂರು ಯಜಮಾನ್